ವಿಜಯಲಕ್ಷ್ಮಿ ಮೇಡಮ್ ಸ್ಟಾರ್ಟ್ ಆಗಿದೆ ರೆಕಾರ್ಡಿಂಗ್. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಹಾ ಮಾಡ್ತೀನಿ. ಎಸ್ ಮ್ಯಾಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಾಯದೊಡು ಗುರುಲಿಂಗ ಜಂಗಮ ದಾಯತನವರಿಯಲಿಕ್ಕೆ ಸುಲಭೋಪಾಯದಂದರಿವಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಯಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಎನ್ನುವಂತೆ ನುಡಿದಂತೆ ನಡೆದು ತೋರಿಸಿ ಕಾಯಕದಲ್ಲಿ ಕೈಲಾಸವನ್ನು ಕಂಡು ಕನ್ನಡ ಸಾರಸ್ವತ ಲೋಕದಲ್ಲಿ ಅಜರಾಮರರಾಗಿ ಉಳಿದ ಡಾಕ್ಟರ್ ಎಂ ಕಲಬುರ್ಗಿ ಅವರ ಸ್ಮರಣಾರ್ಥ ಅವರ ಅಪಾರ ಶಿಷ್ಯವೃಂದದಲ್ಲಿ ಒಬ್ಬರಾದ ಶ್ರೀಮತಿ ಹನುಮಾಕ್ಷಿ ಗೋಗಿ ಅವರು ದತ್ತಿ ಉಪನ್ಯಾಸವನ್ನು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಿದ್ದಾರೆ. ಈ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ಎಂದಿನಂತೆ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯನ್ನು ಶರಣೆ ಕಸ್ತೂರಿ ದಳವಾಯಿ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಸ್ತೂರಿ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿ. ಇವತ್ತು ಯೋಗ ವಿದ್ಯಾಗುರುಗಳ ಸ್ಮರಣೆಯುಕ್ತ ಉಪನ್ಯಾಸ ಮಾಲೆ ನಡೆದಿದೆ. ಮತ್ತೆ ಹನುಮಾಕ್ಷಿ ಗೋಗಿ ಅವರು ಕೂಡ ಅಪ್ಪಟ ಅವರ ಶಿಷ್ಯೆ. ಅವರೆಲ್ಲರ ಪೂರಕವಾಗಿ ನನ್ನ ಈ ಒಂದು ಅಕ್ಕನ ವಚನದ ಪ್ರಾರ್ಥನೆ ಬಹಳ ಅರ್ಥಪೂರ್ಣವಾಗಿ ಐತಿ ಅಂತ ಹೇಳಿ ನಾ ತಿಳ್ಕೊಂಡು ಒಂದ್ ಕಡೆ ದುಃಖ ಸರ್ನಾಗ್ಲಿದಂತ ಸಂದರ್ಭ, ಇನ್ನೊಂದ್ ಕಡೆ ಅವ್ರನ್ನ ಮತ್ತೆ ನಮ್ಮೊಳಗೆ ನಮ್ಮ ವಿದ್ವತ್ತಿನಲ್ಲಿ ನೆನೆಸ್ಕೊಳ್ತಾ ಇದ್ದೇವೆ ಅನ್ನೋದು ನನಗೆ ಬಹಳ ಸಂತೋಷ. ನನ್ನ ಅಕ್ಕನ ಒಂದು ವಚನವನ್ನ ಹೇಳ್ತಾ ಇದ್ದೇನೆ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು, ಹದುಳಿಗರವರಲ್ಲಿ ಗಂಧಾಕ್ಷತೆಯನೊಲ್ಲೆಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯ್ಯ ನೀನು, ಅರಿವು ಕಂದರೆಯದವರಲ್ಲಿ ಆರತಿಯ ಒಲ್ಲೆಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ರೂಪವನೊಲ್ಲೆಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ್ಯ ನೀನು, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ್ಯ ನೀನು, ತ್ರಿಕರ್ಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯ್ಯ ನೀನು, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಲದಲ್ಲಿ ಇಂಬುಗೊಂಡೆ ಹೇಳ ಚೆನ್ನ ಮಲ್ಲ. ಮೇಡಮ್ ಮ್ಯೂಟ್ ಆಯ್ತು. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ್ಯ ನೀನು. ಶರಣಾರ್ಥಿ.
ಸುಮಧುರವಾಗಿ ವಚನ ಪ್ರಾರ್ಥನೆಗೈದ ಅಕ್ಕನವರಿಗೆ ಧನ್ಯವಾದಗಳು. ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ನುಡಿಗಳು ಹಾಗೂ ಉಪನ್ಯಾಸಕರ ಪರಿಚಯವನ್ನು ಶರಣಿ ಡಾಕ್ಟರ್ ವೀಣಾ ಬಿರಾದರ್ ಅಕ್ಕನವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೀಣಾ ಮೇಡಮ್. ಡಾಕ್ಟರ್ ವೀಣಾ ಬಿರಾದರ್ ಮೇಡಮ್. ಹಾ ಮೇಡಮ್, ಬಂದಿತ್ತು. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ, ಹಿರಿದು ಕಿರಿದೆಂದಲ್ಲಿ ಏನಾಯಿತ್ತು, ಹಿರಿದು ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ಶರಣ ಗುಹೇಶ್ವರ. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ಈ ಸಂಜೆಯಲ್ಲಿ ನಮ್ಮ ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ವೇದಿಕೆಯ ವತಿಯಿಂದ ಇವತ್ತು ಶಾಸನ ತಜ್ಞೆಯರಾಗಿರುವ ಹಿರಿಯ ಸಂಶೋಧಕಿಯಾಗಿರುವ ಶ್ರೀಮತಿ ಹನುಮಾಕ್ಷಿ ಗೋಗಿ ಇವರ ಗುರುಗಳಾದ ಲಿಂಗೈಕ್ಯ ಶ್ರೀ ಎಂ ಕಲಬುರ್ಗಿ ಸರ್ ಇವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವೇದಿಕೆಗಳ ಅಧ್ಯಕ್ಷರಾಗಿರುವ, ಸಂಸ್ಥಾಪಕರಾಗಿರುವ, ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಸರ್ ಅವರಿಗೆ ಶರಣು ಶರಣಾರ್ಥಿ. ಮತ್ತು ಇವತ್ತಿನ ಈ ವಿಶೇಷ ದತ್ತಿ ಉಪನ್ಯಾಸವಾಗಿರುವಂತಹ ಕೊಡಗಿನ ಲಿಂಗಾಯತ ರಾಜಮನೆತನಗಳು ಈ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಜಮೀರ್ ಅಹಮದ್ ಸರ್ ಇವರಿಗೆ ನಮ್ಮೆಲ್ಲರ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತು ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತಹ ಹಿರಿಯರಾಗಿರುವ ಶ್ರೀಮತಿ ಹನುಮಾಕ್ಷಿ ಗೋಗಿ ಮೇಡಮ್ ಇವರಿಗೂ ಸಹ ನಮ್ಮ ವೇದಿಕೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ, ವಚನ ಪ್ರಾರ್ಥನೆಯನ್ನ ಮಾಡಿರುವಂತಹ ಶರಣೆ ಕಸ್ತೂರಿ ದಳವಾಯಿ ಅವರಿಗೂ, ಮತ್ತು ಇವತ್ತಿನ ಕಾರ್ಯಕ್ರಮದ ಶರಣು ಸಮರ್ಪಣೆಯನ್ನ ಮಾಡುತ್ತಿರುವಂತಹ ಶರಣೆ ಜಯಶ್ರೀ ಆಲೂರ್ ಮೇಡಮ್ ಅವರಿಗೂ, ಹಾಗೂ ವಚನ ಮಂಗಳವನ್ನ ಮಾಡುತ್ತಿರುವ ಶರಣೆ ಬನಶ್ರೀ ಹಟ್ಟಿ ಮೇಡಮ್ ಅವರಿಗೂ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಸಹೋದರ ಸಹೋದರಿಯರಿಗೂ ಹಾಗೂ ಶರಣ ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿರುವಂತಹ ಡಾಕ್ಟರ್ ಜಮೀರ್ ಅಹಮದ್ ಸರ್ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ನಾನು ಮಾಡಿಕೊಡಲು ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಜಮೀರ್ ಅಹಮದ್ ಸರ್ ಇವರು ಕೊಡಗು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ವರದಿಗಾರರಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರ ಮತ್ತೊಂದು ಸಮಾಜಮುಖಿ ಉನ್ನತ ಕಾರ್ಯವೆಂದರೆ ಕಿಡ್ನಿ ವೈಫಲ್ಯದಿಂದ ಬಳಲುವ ರೋಗಿಗಳಿಗೆ ಸಾಮಾಜಿಕ ಜಾಲತಾಣಗಳು ಹಾಗೂ ಮಾಧ್ಯಮಗಳ ಸಹಾಯದಿಂದ ಹಾಗೂ ಸ್ವತಃ ತಾವೇ ಸಹಾಯವನ್ನ ಮಾಡುವುದರ ಮೂಲಕ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿರುವುದು ಅತ್ಯಂತ ವಿಶೇಷ ಇವರ ಸಮಾಜಮುಖಿ ಕಾರ್ಯವಾಗಿದೆ. ಹಾಗೂ ಇನ್ನೊಂದು ಸರ್ ಬಗ್ಗೆ ಹೇಳುವ ಅತ್ಯಂತ ಹೆಮ್ಮೆಯಿಂದ ಹೇಳುವ ಮಾತೆಂದರೆ ಸರ್ ಅವರ ತಂದೆ ರಾಜ್ಯ ಪ್ರಶಸ್ತಿ ವಿಜೇತ ಕನ್ನಡ ಚಲನಚಿತ್ರ ನಿರ್ದೇಶಕರಾಗಿರುವಂತಹ MD ಹಾಶಂ ಸರ್ ಇವರು, ಹಾಗೂ ದಿವಂಗತ ಮಕ್ಬುಲ್ ಇವರ ದಂಪತಿಗಳ ಸುಪುತ್ರರಾಗಿರುವ ಡಾಕ್ಟರ್ ಜಮೀರ್ ಸರ್ ಇವರು ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನ ಮೈಗೂಡಿಸಿಕೊಂಡು ನಾಡು, ನುಡಿ, ಸಾಮಾಜಿಕ, ಸಾಹಿತ್ಯ, ಸಾಂಸ್ಕೃತಿಕ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿ ಸಾಹಿತ್ಯಕ ಕ್ಷೇತ್ರಕ್ಕೆ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಗಳನ್ನ ನೀಡಿದ್ದಾರೆ. ಮೈಸೂರು ನಗರದ ಮುಸ್ಲಿಮರು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಜಮೀರ್ ಸರ್ ಅವರು ಪಡೆದಿದ್ದಾರೆ. ಮೈಕ್ ಮ್ಯೂಟ್ ಅದಲ್ಲ? ಇಲ್ಲ ಸರ್, ಮ್ಯೂಟ್ ಆಗಿಲ್ಲ ಮೇಡಮ್. ಮ್ಯೂಟ್ ಆಗ್ತಾ ಇದೆ ಮೇಡಮ್, ಎಲ್ಲರೂ ಮ್ಯೂಟ್ ಆಗಿದೆ ನೋಡ್ರಿ. ಯಾಕ ಈ ಕೇಳಿಕತ್ತದ ಇವ್ರದ್ದು ಮ್ಯೂಟ್ ಆಗಿರ್ಲಿಲ್ಲ. ಮಾತಾಡಿ ಮೇಡಮ್. ಕೇಳಕತ್ತದಲ್ರಿ? ಹಾ, ಕೇಳಿಸ್ತದೆ ಮಾತಾಡಿ. ಅನೇಕ ಉಪನ್ಯಾಸಗಳನ್ನ, ಪ್ರಬಂಧಗಳನ್ನ ಮಂಡಿಸಿದ್ದಾರೆ.
ಹಲವಾರು ಪ್ರಶಸ್ತಿಗಳು ಇವರನ್ನ ಅರಸಿಕೊಂಡು ಬಂದಿವೆ. ರಾಜ್ಯೋತ್ಸವ ಉತ್ತಮ ಶಿಕ್ಷಕ ಪ್ರಶಸ್ತಿ, 2020ರಲ್ಲಿ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಶಸ್ತಿ, ಶಿಕ್ಷಕ ಸಿರಿ ಪ್ರಶಸ್ತಿ, ಜಿಲ್ಲಾಡಳಿತದಿಂದ ನೀಡಲಾಗುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪ್ರಥಮ ಕನ್ನಡ ಜಾನಪದ ಸಮ್ಮೇಳನದಲ್ಲಿ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಇವರು ನೀಡಲಾಗುವ 2025ನೇ ಸಾಲಿನ ನಾಡೋಜ ಕರೀಂ ಖಾನ್ ರಾಜ್ಯ ಪ್ರಶಸ್ತಿಯೂ ಸಹ ಇವರಿಗೆ ಲಭಿಸಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಇಂತಹ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಅನೇಕ ಕೊಡುಗೆಗಳನ್ನ ನೀಡಿರುವ ಜಮೀರ್ ಅಹಮದ್ ಸರ್ ಅವರು ಇವತ್ತು ಕೊಡಗಿನ ಲಿಂಗಾಯತ ರಾಜಮನೆತನಗಳು ಈ ವಿಷಯದ ಕುರಿತು ನಮ್ಮ ವೇದಿಕೆಯಲ್ಲಿ ಉಪನ್ಯಾಸವನ್ನ ನೀಡಲು ಬಂದಿರುವುದು ನಮಗೆಲ್ಲರಿಗೂ ಅತ್ಯಂತ ಗೌರವದ ಸಂಗತಿಯಾಗಿದೆ. ಸರ್ ಅವರನ್ನ ಪರಿಚಯ ಮಾಡಿಕೊಡುವುದು ನನಗೆ ದೊರೆತಿರುವಂತಹ ಸೌಭಾಗ್ಯ, ಸುದೈವ ಅಂತ ಅಂದುಕೊಂಡು ಜಮೀರ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ನಮ್ಮೆಲ್ಲರ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತಹ ಶಾಸನ ತಜ್ಞೆಯಾಗಿರುವ ಹಿರಿಯ ಸಂಶೋಧಕಿಯಾಗಿರುವ ಇತಿಹಾಸದಲ್ಲಿ ಅನೇಕ ಸಂಶೋಧನೆಗಳನ್ನ ಮಾಡಿರುವಂತಹ ಶ್ರೀಮತಿ ಹನುಮಾಕ್ಷಿ ಗೋಗಿ ಮೇಡಮ್ ಇವರ ಕುರಿತು ಪರಿಚಯ ಮಾಡ್ಬೇಕಂತಂದ್ರ ಬಹಳಷ್ಟು ಸಾಧನೆಗಳನ್ನ ಮಾಡಿದಾರ. ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಅವರೆಲ್ಲ ಸಾಧನೆಗಳನ್ನ 10-15 ಸಾಲುಗಳಲ್ಲಿ ಹಿಡಿದಿಡಲು ಇಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ರಾಯಚೂರಿನ ಲಿಂಗಸೂಗೂರು ಜಿಲ್ಲೆಯಲ್ಲಿ ದಿವಂಗತ ಚಂದಪ್ಪ ಗೋಗಿಯವರ ಮಗಳಾಗಿ ಜನಿಸಿ ಕಲಬುರ್ಗಿ ಮತ್ತು ಧಾರವಾಡದಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಹಲವು ಡಿಪ್ಲೊಮಾ ಪದವಿಗಳ ಜೊತೆಗೆ ಕನ್ನಡ ಎಂಎಯಲ್ಲಿ 3 ಬಂಗಾರದ ಪದಕಗಳನ್ನ ಪಡೆದಿದ್ದು ಇವರ ಒಂದು ವಿಶೇಷತೆ. ಹಲವಾರು ಪ್ರಸಿದ್ಧ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸಂಪಾದನೆ ಕೃತಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಇವರು ಅಲ್ಲಿ ತಮ್ಮ ಬರವಣಿಗೆಯ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಇವರ ಪ್ರಮುಖ ಕೃತಿಗಳು ಕರ್ನಾಟಕ ಭಾರತ ಸೂಚಿ, ಬೀದರ್ ಜಿಲ್ಲೆಯ ಶಾಸನಗಳು, ಲಕ್ಕುಂಡಿಯ ಶಾಸನಗಳು, ಕಲಬುರಗಿ ಜಿಲ್ಲೆಯ ಶಾಸನಗಳು, ಡಂಬಳ ಸಾಂಸ್ಕೃತಿಕ ಅಧ್ಯಯನ, ಹುಬ್ಬಳ್ಳಿ ತಾಲೂಕಿನ ಶಾಸನಗಳು, ಹೀಗೆ ಇನ್ನೂ ಹಲವಾರು ಇತಿಹಾಸಮುಖಿ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಪುಸ್ತಕಗಳನ್ನ ಮೇಡಮ್ ಅವರು ರಚಿಸಿದ್ದಾರೆ. ಕೆಯುಡಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಕರ್ನಾಟಕ ವಿಜ್ಞಾನ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿಯೂ ಕಾರ್ಯನಿರ್ವಹಿಸಿ ನಂತರ KAS ತೇರ್ಗಡೆಯಾಗಿ ಸರ್ಕಾರದ ಅನೇಕ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸಹಕಾರ, ಸಂಶೋಧನೆ, ಸಂಘಟನೆ, ಸಾಮಾಜಿಕ ಸೇವೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅನೇಕ ಸಂಘ ಸಂಸ್ಥೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಈಗಲೂ ಸಹ ಪ್ರಸ್ತುತವಾಗಿಯೂ ಅನೇಕ ಸಂಘ ಸಂಸ್ಥೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿಯೂ ಭಾಗಿಯಾಗಿ ನೂರಾರು ಲೇಖನಗಳನ್ನ, ಪ್ರಬಂಧಗಳನ್ನ, ಉಪನ್ಯಾಸಗಳನ್ನ ಮಂಡಿಸಿದ್ದಾರೆ. ಸಮ್ಮೇಳನಗಳಲ್ಲಿ, ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ, ವಿಚಾರಗೋಷ್ಠಿಗಳಲ್ಲಿಯೂ ಸಹ ಹಲವಾರು ಲೇಖನಗಳನ್ನ, ಪ್ರಬಂಧಗಳನ್ನ ಮಂಡಿಸಿರುವುದು ಮೇಡಮ್ ಅವರ ಒಂದು ವಿಶೇಷತೆ. ಇಂತಹ ಪ್ರತಿಭಾನ್ವಿತ ಸಂಶೋಧಕಿಯಾಗಿರುವ ಗೋಗಿ ಮೇಡಮ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಅವರಿಗೆ ಅರಸಿಕೊಂಡು ಬಂದಿದ್ದಾವ. ಅದರಲ್ಲಿ ಪ್ರಮುಖವಾಗಿ ಕಲಬುರ್ಗಿಯ ಡಾಕ್ಟರ್ ಶೈಲಜಾ ಉಡಚಣ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ನೀಡುವ ಮಲ್ಲಿಕಾ ಪ್ರಶಸ್ತಿ, ಇತಿಹಾಸ ಅಕಾಡೆಮಿ ಬೆಂಗಳೂರು ವತಿಯಿಂದ ನೀಡಲಾಗುವ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜೀವಮಾನ ಸಾಧನೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಗೋಗಿ ಮೇಡಮ್ ಅವರು ವಿಶೇಷ ಸನ್ಮಾನವನ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇಂತಹ ಪ್ರತಿಭಾನ್ವಿತ ಲೇಖಕಿಯಾಗಿರುವ, ಸಂಶೋಧಕಿಯಾಗಿರುವ ಗೋಗಿ ಮೇಡಮ್ ಅವರು ತಮ್ಮ ಗುರುಗಳಾಗಿರುವಂತಹ ಲಿಂಗೈಕ್ಯ ಶ್ರೀ MM ಕಲಬುರ್ಗಿ ಸರ್ ಅವರ ಹೆಸರಿನಲ್ಲಿ ನಮ್ಮ ವೇದಿಕೆಯ ಪರವಾಗಿ ದತ್ತಿ ದಾಸೋಹವನ್ನ ನೀಡಿದ್ದಾರೆ. ಇವತ್ತು ಅದರ ಅಂಗವಾಗಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಕಲಬುರ್ಗಿ ಸರ್ ಅವರ ಹೆಸರು ನಾಡಿನ ಚಿರಪರಿಚಿತರು, ಅವರ ಹೆಸರು ಗೊತ್ತಿಲ್ಲದವರಿಲ್ಲ. ಅಂತಹವರ ಅವರಿಗೆ ಗೌರವ ನಮನಗಳನ್ನ ಸಲ್ಲಿಸುವ ಮೂಲಕ ಇವತ್ತು ನಾವು ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಆರಂಭಿಸೋಣ. ಮತ್ತೊಮ್ಮೆ ನಾನು ಉಪನ್ಯಾಸಕರಾಗಿರುವಂತಹ ಜಮೀರ್ ಅಹಮದ್ ಸರ್ ಅವರಿಗೆ ಹಾಗೂ ದತ್ತಿ ದಾಸೋಹಿಗಳಾದ ಗೋಗಿ ಮೇಡಮ್ ಅವರಿಗೆ, ಪಟ್ಟಣ್ ಸರ್ ಅವರಿಗೆ, ಇನ್ನುಳಿದ ಎಲ್ಲ ಶರಣ ಸಹೋದರ ಸಹೋದರಿಯರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಉಪನ್ಯಾಸಕರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದ
ಡಾಕ್ಟರ್ ವೀಣಾ ಬಿರಾದರ್ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕೊಡಗಿನ ಲಿಂಗಾಯತ್ ರಾಜಮನೆತನಗಳ ಕುರಿತು ವಿಶೇಷ ಉಪನ್ಯಾಸ. ಅದನ್ನು ಡಾಕ್ಟರ್ ಜಮೀರ್ ಅಹಮದ್ ಸರ್ ಅವರು ನಡೆಸಿಕೊಡಬೇಕೆಂದು ಕೇಳುತ್ತಾ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸರ್. ಓಂ ಶ್ರೀ ಬಸವಲಿಂಗಾಯ ನಮಃ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ಕೀರ್ತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಆನು ತುಂಬಿ. ಜಗಜ್ಯೋತಿ ಬಸವೇಶ್ವರರ ವಚನ ನುಡಿಗಳನ್ನ ಸ್ಮರಿಸುತ್ತಾ, ಇಂದು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶಾಸನ ತಜ್ಞೆ ಹಿರಿಯ ಸಂಶೋಧಕಿ ಶ್ರೀಮತಿ ಹನುಮಾಕ್ಷಿ ಗೋಗಿ ಅವರ ಗುರುಗಳಾದಂತಹ ಲಿಂಗೈಕ್ಯ ಶ್ರೀ ಎಂ ಕಲಬುರ್ಗಿ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸವನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಶರಣ ಮಾಸದ ಅನುಭವದ ಮಾಲಿಕೆಯಲ್ಲಿ ಕೊಡಗಿನ ಲಿಂಗಾಯತ ರಾಜಮನೆತನಗಳ ವಿಷಯ ಕುರಿತು ವಿಚಾರವನ್ನ ಮಂಡಿಸ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಶರಣ ಬಂಧು ಡಾಕ್ಟರ್ ಶಶಿಕಾಂತ ಪಟ್ಟಣ ಸರ್ ಅವರಿಗೆ ವಿಶೇಷ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ನನಗೆ ಶಶಿಕಾಂತ್ ಪಟ್ಟಣ ಸರ್ ಅವರ ಸಂಪರ್ಕವನ್ನ ಮಾಡಿಕೊಟ್ಟಂತಹ ನನ್ನ ಕೊಡಗು ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳು ಮತ್ತು ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಗಳು ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಸರ್ ಅವರಿಗೆ ವಿಶೇಷ ಧನ್ಯವಾದಗಳನ್ನ ಸಲ್ಲಿಸ್ತಾ, ಮತ್ತು ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಶರಣಾರ್ಥಿ ಅಂತ ಹೇಳಿ ನನ್ನ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ನೇರವಾಗಿ ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಕೊಡಗು ಒಂದು ವಿಶೇಷವಾದಂತಹ ಚಿಕ್ಕ ನಾಡು. ಈ ಕೊಡಗು ಒಂದು ಸಂಸ್ಥಾನವಾಗಿ ಬೆಳೆದಂತಹ ನಾಡು. ಇಂತಹ ಕೊಡಗಿನ ಬಗೆಗೆ ಹಲವಾರು ವಿಚಾರಗಳ ಬಗೆಗೆ ನಾವು ತಿಳಿದುಕೊಂಡಿರ್ತೀವಿ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಕ್ರೀಡೆ, ರಕ್ಷಣಾ ಇಲಾಖೆ, ಹೀಗೆ ಹಲವಾರು ಕ್ಷೇತ್ರಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂತಹ ಪುಟ್ಟ ಜಿಲ್ಲೆ ಕೊಡಗು ಜಿಲ್ಲೆ. ಇಂತಹ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಒಂದು ಸಂಸ್ಥಾನವಾಗಿ ಬಾಳೋದಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಂತಹ ಒಂದು ರಾಜಮನೆತನ, ಅದು ಲಿಂಗಾಯತ ರಾಜಮನೆತನ. ಕೊಡಗಿನ ಲಿಂಗಾಯತ ರಾಜಮನೆತನಗಳ ಬಗೆಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಸ್ತುತ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ವರ್ತಮಾನದವರೆಗೆ ತಂದುಕೊಡುವಂತಹ ಪುಟ್ಟ ಪ್ರಯತ್ನವನ್ನ ಮಾಡ್ಲಾಗ್ತದೆ. ಮೊದಲಿಗೆ ಕೊಡಗಿನ ನಾಡುಗಳನ್ನ ಸಂಘಟಿಸಿ ಕೊಡಗನ್ನ ಒಂದು ಸಂಸ್ಥಾನವನ್ನಾಗಿ ಆಳಿದಂತಹ ಅರಸರು ಯಾರಾದ್ರೂ ಇದ್ರೆ ಅದು ಹಾಲೇರಿ ಅರಸರು. ಕಾರಣ, ಕೊಡಗಿನ ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಇತಿಹಾಸದ ನೆಲೆಗಳಲ್ಲಿ ಒಂದು ಬದುಕಿಗೆ ಬೇರುಗಳನ್ನ ಸಮರ್ಥವಾಗಿ ಪುಷ್ಟಿ ನೀಡಿದಂತಹ ಒಂದು ರಾಜಮನೆತನ ಹಾಲೇರಿ ರಾಜಮನೆತನ. ಕೊಡಗಿನ ಲಿಂಗಾಯತ ರಾಜಮನೆತನಗಳು ಅಂದಾಗ ಕೇವಲ ಒಂದು ಮನೆತನ, ಅದು ಹಾಲೇರಿ ವಂಶಸ್ಥರು ಅಥವಾ ಹಾಲೇರಿ ಅರಸರು. ಯಾಕೆಂದರೆ ಆ ಹಿಂದೆ, ಅಂದ್ರೆ ಕ್ರಿಸ್ತಶಕ 5ರಿಂದ 10ನೇ ಶತಮಾನದವರೆಗೆ, ಅಂತ್ಯದವರೆಗೆ ಗಂಗರ ಆಳ್ವಿಕೆ ಇತ್ತು ಕೊಡಗಿನ ಭಾಗಗಳಲ್ಲಿ. 11ನೇ ಶತಮಾನದ ಆದಿಯಲ್ಲಿ ಗಂಗರನ್ನ ಸೋಲಿಸಿದಂತಹ ಚೋಳರಿಂದಾಗಿ ಈ ಚೆಂಗಾಳುವ ವಂಶ ಉದಯ ಆಗುತ್ತೆ. ಅಂದ್ರೆ ಚೋಳರ ಮಾಂಡಲಿಕರಾಗಿ ಈ ಕೊಂಗಾಳುವ ಕೊಡಗಿನ ಉತ್ತರ ಭಾಗಗಳಲ್ಲಿ ಕ್ರಿಸ್ತಶಕ 1004ರಿಂದ 1175ರವರೆಗೆ ಆಳ್ತಾ ಇರ್ತಾರೆ. ಬಹಳ ವಿಶೇಷವಾಗಿ ಈ ಚೋಳರ ಪ್ರಭಾವದ ಕಾರಣ ಮತ್ತು ಶಿವ ಧರ್ಮವನ್ನ ಪೋಷಿಸಿರಬಹುದಾದಂತಹ ಸಂದರ್ಭಗಳು, ಗಂಗರು ಚೋಳರಿಂದ ಸೋಲುಂಡ ಮೇಲೆ ಚೆಂಗಾಳುವರು ಚೋಳರ ಮಾಂಡಲಿಕರಾಗಿ ಕೊಡಗಿನ ಭಾಗಗಳನ್ನ ಆಳ್ವಿಕೆ ನಡೆಸಿದ್ದು, ಇದೆಲ್ಲದರ ನಡುವೆ ಜೈನ ಧರ್ಮಿಗಳೇ ಇದ್ದಂತಹ ಸಂದರ್ಭದಲ್ಲಿ ನಂತರ ಒಂದು ಲಿಂಗಾಯತ ಧರ್ಮದ ಅನುಸರಣೆ ಈ ಭಾಗಕ್ಕೆ ಸಿಗುತ್ತೆ. ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಮೂಲ ಕಾರಣ, ಶಾಸನಗಳಲ್ಲಿ ಗುರುಕರ ಕಮಲ ಸಂಜಾತರೆಂದು ಶಾಸನಗಳಲ್ಲಿ ಹೇಳಿಕೊಂಡಿರ್ತಕ್ಕಂತಹ ಒಂದು ಮಾತು ಇಲ್ಲಿ ಪ್ರಸ್ತುತ. ಶಿವಗಂಗೆ ಮೇಲನ ಗವಿ ಸಿಂಹಾಸನ ರೂಢರ ಸಂಪ್ರದಾಯಸ್ಥರಾದ ಶಿದಪುರದ ಮಠದ ಸ್ವಾಮಿಯವರ ಕರಕಮಲ ಸಂಜಾತರಾದ ವೀರಶೈವ ಮತಸ್ಥರಾದ ಶ್ರೀಮದ್ ರಾಜಾದಿರಾಜ ಕೊಡಗಿನ ಸಂಸ್ಥಾನದ ಶ್ರೀ ರತ್ನ ಸಿಂಹಾಸನ ರೂಢರಾಗಿ ಪೃಥ್ವಿ ಸಾಮ್ರಾಜ್ಯಂಗೈಯುತ್ತಿರಲ್ ಅಂತ ಹೇಳಿ ಹಾಲೇರಿ ಅರಸರು ಹೇಳಿಕೊಂಡಿರ್ತಕ್ಕಂತಹ ಶಿದಪುರದ ಮಠ, ಅಂದ್ರೆ ಕೊಡಗಿನ ಸಿದ್ದೇಶ್ವರ ಬೆಟ್ಟದ ರಂಭಾಪುರಿ ಸಂಪ್ರದಾಯದ ಸಿದ್ದೇಶ್ವರರಿಗೆ ಸಂಬಂಧಿಸಿದ ಸಿದ್ದೇಶ್ವರ ಬೆಟ್ಟೇರಿ ಮಠ ಈ ಒಡನಾಟದೊಂದಿಗೆ ಬೆಳೆದು ಬಂದಂಥದ್ದು. ತದನಂತರದಲ್ಲಿ ಈ ಹಾಲೇರಿ ಮನೆತನದ ಮೊದಲ
ರಾಜ ಅಂತ ಕರೆಸ್ಕೊಳ್ತಕ್ಕಂತಹ ವೀರರಾಜ ಈ ಚೆಂಗಾಳ್ವರ ಪೆರಿಯ ರಾಜದೇವನ ಮಗಳೊಡನೆ ವಿವಾಹವನ್ನಾದ ನಂತರದಲ್ಲಿ ಅರಸನಾಗಿ ತನ್ನ ವಂಶ ಆರಂಭವನ್ನ ಮಾಡಿದಂತಹದ್ದು ಇಲ್ಲಿ ಹಲವಾರು ವಿಚಾರಗಳನ್ನ ನಾನು ನಿಮಗೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಾಧ್ಯವಾದಷ್ಟು ಸಮಯದಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೇನೆ. ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಕೊಡಗಿನಲ್ಲಿ ಸಾಂಸ್ಕೃತಿಕ ಸಂಬಂಧ, ರಾಜಕೀಯ ಸಂಬಂಧ ಬಹಳಷ್ಟು ಚರ್ಚೆ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಸಂದರ್ಭಕ್ಕೆ ಪರಸ್ಪರ ಅಂತಃಕಲ ಮೇಲ್ನೋಟಗಳಲ್ಲಿ ಇದ್ದಂತ ಸಂದರ್ಭ, ಅನಾಯಕತ್ವ ಇದ್ದಂತ ಸಂದರ್ಭದಲ್ಲಿ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಅಂದ್ರೆ 16ನೇ ಶತಮಾನದ ಉತ್ತರಾರ್ಧದ ಸಮಯದಲ್ಲಿ ಈ ಒಬ್ಬ ಜಂಗಮ ವೇಷಧಾರಿಯಾಗಿ ಬಂದಂತಹವರು ಶಿವಮೊಗ್ಗದ ಇಕ್ಕೇರಿಯ ರಾಜಕುಮಾರ ಜಂಗಮ ವೇಷದಲ್ಲಿ ಕೊಡಗಿಗೆ ಬಂದಂಥದ್ದು, ಬಂದು ಇಲ್ಲಿ ಒಂದು ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ನೀಡುವುದರ ಮೂಲಕ ಕೊಡಗಿನ ಒಬ್ಬ ರಾಜನಾಗಿ ಹೊರಹೊಮ್ಮಿದ್ದು ಹೇಗೆ ಎಂಬುವ ಇತಿಹಾಸವನ್ನ ತಿಳಿದುಕೊಳ್ತಕ್ಕಂತ ಒಂದು ಪುಟ್ಟ ಪ್ರಯತ್ನ. ಕೊಡಗನ್ನು ಆಳಿದಂತಹ ಹಾಲೇರಿ ಅರಸರ ಆಡಳಿತ ವೃಕ್ಷದಲ್ಲಿ ಪ್ರಮುಖವಾಗಿ ನಮಗೆ ಮೊದಲು ಬರ್ತಕ್ಕಂಥದ್ದೇ ವೀರರಾಜ ಅಂತ ಹೇಳಿ. 1586 ಅಲ್ಲಿಂದ 1632 ಅವಧಿ, ಅಲ್ಲಿಂದ ಅಪ್ಪಾಜಿ ರಾಜೇಂದ್ರ ಒಡೆಯ ಬರ್ತಾರೆ. ಅದಾದ ಮೇಲೆ ಮುದ್ದು ರಾಜ ಅಂತ ಹೇಳಿ ಬರ್ತಾರೆ. ಅವರ ನಂತರದಲ್ಲಿ ಸಿರಿಬಾಯಿ ದೊಡ್ಡ ವೀರಪ್ಪ ಒಡೆಯ, ಅಪ್ಪಾಜಿ ರಾಜ ಒಡೆಯ, ನಂದರಾಜ ಒಡೆಯ. ಹೀಗೆ ಅಪ್ಪಾಜಿ ರಾಜ ಒಡೆಯರ ಮಗ ಮುದ್ದುರಾಜ ಅಂದ್ರೆ ಮುದ್ದುರಾಜ ಅರಸು, ಮಡಿಕೇರಿ ಅಂತ ಏನಿದೆ ಇದು ಈ ಮುದ್ದುರಾಜ ಒಡೆಯರ ಹೆಸರಿನಲ್ಲಿ ಇರ್ತಕ್ಕಂಥದ್ದು, ಮಡಿಕೇರಿ ಆಗಿರ್ತಕ್ಕಂಥದ್ದು. ಮುಂದೆ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತೇನೆ. ಹೀಗೆ ಚಿಕ್ಕವೀರ ರಾಜೇಂದ್ರರವರೆಗೆ ಈ ಕೊಡಗನ್ನು ಆಳಿದಂತಹ ಹಾಲೇರಿ ಅರಸರ ಆಡಳಿತ ವೃಕ್ಷವನ್ನ ನಾವಿಲ್ಲಿ ಗಮನಿಸಬಹುದು. ಬಹಳ ಪ್ರಮುಖವಾಗಿ ನಾವು ಚಾರಿತ್ರಿಕ ಮತ್ತು ರಾಜಕೀಯ ಸಂದರ್ಭಗಳನ್ನ ಗಮನಿಸ್ಬೇಕಾಗತ್ತೆ. ಹಾಲೇರಿ ಮನೆತನ ಹೇಗೆ ಆರಂಭ ಆಯಿತು ಅಂತ ಹೇಳಿ. ಹಾಲೇರಿ ಗ್ರಾಮ ಇದು ನಮಗೆ ಮಡಿಕೇರಿ ಶುಂಠಿಕೊಪ್ಪ ಮಾರ್ಗದ ಪೂರ್ವಕ್ಕೆ 7 ಮೈಲಿ ದೂರದಲ್ಲಿ ಸಿಗ್ತದೆ. ಇದು ಚೆಂಗಾಳ್ವರ ರಾಜಧಾನಿಯಾಗಿದ್ದಂತಹ ಪಾಲ್ಕರೆ ಅಂದ್ರೆ ಪಾಲ್ಕೆರೆ ಸೋಮೇಶ್ವರನ ಬಗ್ಗೆ ಕೇಳಿದೀವಿ. ಈ ಶಶಿಪುರಾಧಿಪತಿ ಅಂತ ಹೇಳ್ಬಿಟ್ಟು ಚೆಂಗಾಳ್ವ ವಂಶದ ಮಂಗರಸ ಇದನ್ನ ಸ್ತುತಿ ಮಾಡಿರುವ ಬಗೆಗೆ ಇತಿಹಾಸಕಾರರು ಉಲ್ಲೇಖಿಸ್ತಾರೆ. ಈ ಚೆಂಗಾಳ್ವರ ವಂಶಿಕನಾಗಿದ್ದಂತಹವನು, ಪ್ರತಿನಿಧಿಯಾಗಿದ್ದಿರಬಹುದಾದಂತಹವನು ಸೋಮಶೇಖರ ನಾಯಕ. ಈ ಸೋಮಶೇಖರ ನಾಯಕ ಶಶಿಪುರದ ಕನ್ನಡ ರೂಪವಾಗಿ ಹಾಲೇರಿ ಎಂಬ ಹೆಸರಿಟ್ಟು ನಾಡನ್ನು ಆಳುತ್ತಿದ್ದ ಅನ್ನೋದ್ರ ಬಗ್ಗೆ ಇತಿಹಾಸಕಾರರು ಗುರುತಿಸ್ತಾರೆ. ಈ ಸೋಮಶೇಖರ ನಾಯಕ ಇಲ್ಲಿ ನಮಗೆ ಅತ್ಯಂತ ಪ್ರಮುಖವಾದಂತಹ ಹೆಸರು. ಏಕೆಂದರೆ ಮುಂದೆ ನಮಗೆ ವೀರರಾಜ ಪರಿಚಯ ಆಗೋದೇ ಈ ಸೋಮಶೇಖರ ನಾಯಕರ ಮೂಲಕ. ಹಾಲೇರಿ ಅರಸ ಶಾಸನಗಳಲ್ಲಿ ಹಾಲೇರಿ, ಕ್ಷೀರನಗರ ಎಂಬ 2 ರೂಪಗಳು ಅಭಿವ್ಯಕ್ತಗೊಂಡಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕ್ರಿಸ್ತಶಕ 1565 ನಂತರ ಹಾಲೇರಿ ನಾಡಿನಲ್ಲಿ ಆಳುತ್ತಿದ್ದವ ಈ ಸೋಮಶೇಖರ ನಾಯಕ ಅನ್ನುವ ಮಾತನ್ನ ಇತಿಹಾಸಕಾರರು ದಾಖಲಿಸ್ತಾರೆ. ಇವನ ಕಾಲದಲ್ಲಿ ಇಕ್ಕೇರಿ ಅರಸುಕುಮಾರ ಹಾಲೇರಿಗೆ ಬಂದ. ಈ ಇಕ್ಕೇರಿ ಅರಸುಕುಮಾರನೇ ನಮ್ಮ ವೀರರಾಜ ಅನ್ನುವ ಹೆಸರು. ಜಂಗಮ ವೇಷದಲ್ಲಿ ಬಂದಂತಹ ವೀರರಾಜ 16ನೇ ಶತಮಾನದಲ್ಲಿ ಇಕ್ಕೇರಿ ಸಂಸ್ಥಾನದ ರಾಜಕುಮಾರನೊಬ್ಬನ ಅಲ್ಲಿ ಜಗಳ ಮಾಡಿಕೊಂಡು ಬಂದಂತಹದ್ದು. ಹಾಲೇರಿ ನಾಡಿನಲ್ಲಿ ಬಂದು ಚಾವಡಿಯಲ್ಲಿದ್ದುಕೊಂಡು ಅಲ್ಲಿಯ ಮಕ್ಕಳಿಗೆ ಓದು ಬರಹ ಕಲಿಸುತ್ತಿದ್ರು. ಈ ಬೂದಿ ಬೆಳೆದುಕೊಂಡಿದ್ದಂತಹ ಇವರಿಗೆ ಬೂದಿ ಚಾವಡಿ ಸ್ವಾಮಿ ಅಂತ ಹೇಳಿ ಹೆಸರಿಸಲಾಗಿತ್ತಂತೆ. ಹಾಲೇರಿ ನಾಯಕ ಇದರ ಬಗೆಗೆ ಬಹಳಷ್ಟು ಋಣಾತ್ಮಕವಾದಂತಹ ವಿಚಾರಗಳನ್ನು ಕೂಡ ಇತಿಹಾಸಕಾರರು ಗುರುತಿಸಿದ್ದಾರೆ. ಆದ್ರೆ ಬಹಳಷ್ಟು ಸ್ಪಷ್ಟತೆಗಳು ನಮಗೆ ಇಲ್ಲಿ ತಿಳಿದುಕೊಳ್ಳಬಹುದಾದಂತಹ ಸ್ಪಷ್ಟತೆಯ ವಿಚಾರಗಳನ್ನು ಕೂಡ ದಾಖಲಿಸಿದ್ದಾರೆ ಇತಿಹಾಸಕಾರರು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಬೂದಿ ಚಾವುಡಿ ಸ್ವಾಮಿಯವರು ಹಾಲೇರಿ ನಾಯಕನಾಗಿ ಬಂದಂತವರು ಮುಂದೆ ಇದೇ ಸೋಮಶೇಖರ ನಾಯಕನನ್ನ ಹತ್ಯೆ ಮಾಡ್ತಾರೆ, ಕೊಲ್ಲಿಸ್ತಾರೆ. ಆ ಮೂಲಕ ಹಾಲೇರಿ ನಾಯಕನಾಗ್ತಾನೆ ಎನ್ನುವ ಒಂದು ತಪ್ಪು ಭಾವನೆಗಳನ್ನ ಕಲ್ಪಿಸುವ ವಿಚಾರ ಬಂದಿದೆ. ಇದರ ಬಗೆಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದೆ. ಕೊಡಗಿನ ಖ್ಯಾತ ಜಾನಪದ ಕೃತಿಯಾಗಿರ್ತಕ್ಕಂಥದ್ದು ನಡಿಕೇರಿ ಅಂಡಿ ಚಿನ್ನಪ್ಪನವರ ಪಟ್ಟೋಲೆ ಪಳಮೆ ಅಂತಕ್ಕಂತಹ ಕೃತಿಯಲ್ಲಿ ಬಹಳಷ್ಟು ಈ ವಿಚಾರಗಳು ದಾಖಲಾಗಿರ್ತಕ್ಕಂಥದ್ದು. ಕ್ರಿಸ್ತಶಕ 1600ರ ಸುಮಾರಿಗೆ ಇಕ್ಕೇರಿ ರಾಜಮನೆತನದ ಲಿಂಗಾಯತ ಯುವಕನೊಬ್ಬ ಇಕ್ಕೇರಿ ಅರಸನ ಸೇವೆಯಿಂದ ಸಿಡಿದು ಹೊರಬಿದ್ದ. ಕಾಷಾಯಧಾರಿಯಾಗಿ ಬಂದಂತಹ ಈತ ಮಾದಾಪುರದ ಹಾಲೇರಿ ಬಯಲಿನಲ್ಲಿ ಒಂದು ಕೈಮಠವನ್ನ ಸ್ಥಾಪನೆ ಮಾಡಿಕೊಂಡು
ತದನಂತರ ಅಲ್ಲಿಯ ಜನರನ್ನ ಆಕರ್ಷಣೆ ಮಾಡಿ ಅಲ್ಲಿ ಬೂದಿ ಚಾವಡಿಯನ್ನ ಪಹರೆ ಮಾಡಿದ ಅವರ ಚಾವಡಿಕಾರರ ಏನಾಗ್ತಾರೆ, ಬೂದಿ ಚಾವಡಿ ಸ್ವಾಮೀಜಿ ಅವ್ರನ್ನ ಪಹರೆ ಕಾಯುವವರಾಗಿ ಚಾವಡಿಕಾರರು ಗುರುತಿಸ್ಕೊಳ್ತಾರೆ, ಸ್ಥಳೀಯರ ಸಹಕಾರ ಕೊಡ್ತಾರೆ. ಕೊಡವ ಕಟ್ಟಾಳುಗಳು ಇವನ ಅನುಯಾಯಿಗಳಾಗ್ತಾರೆ. ಕೊಡಗಿನ ತುಂಡು ಪಾಳೆಗಾರರೆಲ್ಲರನ್ನೂ ಕೂಡ ಸೋಲಿಸ್ತಾನೆ. ಹಾಲೇರಿ ಅರಸು ವಂಶವನ್ನು ಸ್ಥಾಪಿಸ್ತಾನೆ. ಇಂತಹ ಒಬ್ಬ ಹಾಲೇರಿ ವಂಶ ಸ್ಥಾಪಕರಾಗಿರ್ತಕ್ಕಂಥ ವೀರ ರಾಜನ ಬಗೆಗೆ ಕೆಲವೊಂದು ತಪ್ಪು ಮಾಹಿತಿಗಳು ಕೂಡ ಇತಿಹಾಸ ಪುಟದಲ್ಲಿ ದಾಖಲಾಗಿದ್ರೂ ಕೂಡ ಅವರ ಸ್ಪಷ್ಟವಾದಂತಹ ಆಡಳಿತದ ವೈಖರಿ ಮತ್ತು ಚಿತ್ರಣವನ್ನು ಕೂಡ ಗುರುತಿಸುವ ಕೆಲಸವನ್ನ ಇತಿಹಾಸಕಾರರು ದಾಖಲಿಸಿದ್ದಾರೆ. ಬಹಳ ಪ್ರಮುಖವಾಗಿ ಹಾಲೇರಿ ವಂಶ ಸ್ಥಾಪನೆಯಾದಂತಹ ನಂತರದಲ್ಲಿ ಹಾಗೆ ನೋಡಿದ್ರೆ 35 ನಾಡುಗಳ ಕೊಡಗು ರಾಜ್ಯ ಹುಟ್ಟಿಕೊಳ್ಳುತ್ತೆ. ಕ್ರಿಸ್ತಶಕ 1681ರಲ್ಲಿ ಈ ವಂಶದ 3ನೆಯ ರಾಜನಾಗಿರ್ತಕ್ಕಂತಹ ಮುದ್ದುರಾಜನ ರಾಜಧಾನಿ ಅಂದ್ರೆ ಮುದ್ದುರಾಜನ ಕೇರಿ ಅಂತ ಕರೀತಾರೆ. ಈಗಾಗಲೇ ನಾನು ತಮ್ಮ ಗಮನಕ್ಕೆ ತಂದ ಹಾಗೆ ಮುದ್ದುರಾಜನ ಕೇರಿ ಮುಂದೆ ಮಡಕೇರಿ ಅಂತ ಹೇಳಿ ಹಾಲೇರಿಯಿಂದ ರಾಜಧಾನಿಯನ್ನ ಮಡಕೇರಿಗೆ ಇವರು ಸ್ಥಳಾಂತರ ಮಾಡ್ತಕ್ಕಂಥವನು ಮುದ್ದುರಾಜ. ಈತ ಹಾಲೇರಿ ಅರಸು ವಂಶದ 3ನೆಯ ರಾಜನಾಗಿದ್ದಂತಹವನು. ಈ ವಂಶದ ಅರಸರು ಹಾಲೇರಿಯ ಮೊದಲು ರಾಜ್ಯ ಸ್ಥಾಪನೆ ಮಾಡಿದಂತಹ ಕಾರಣ ಹಾಲೇರಿ ವಂಶದವರೇ ಅಂತ ಹೇಳಿ ಹೆಸರಾಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈ ಕೊಡವ ಭಾಷೆಯಲ್ಲಿ ನಾಡು ಕಟ್ಪಾಡ್ ಅಂತ ಹೇಳಿ ಹಾಲೇರಿ ಅರಸರ ಇತಿಹಾಸವೂ ಕೂಡ ನಮೂದಾಗಿರ್ತಕ್ಕಂಥದ್ದು ನಾವು ತಿಳಿದುಕೊಳ್ಳಬಹುದು. ಹಾಲೇರಿ ನಾಡಿನ ಪಾಳೆಗಾರ ನಾಯಕನ ಬೆಂಬಲದಿಂದ 100 ನಾಡು ತಾವು ನಾಡಿನ ನಾಯಕರನ್ನ ಸೋಲಿ 3 ನಾಡುಗಳಿಗೂ ಅಧಿಪತಿ ಆದಂತದ್ದು ಹಾಲೇರಿ ಅರಸು ವಂಶಕ್ಕೆ ಅಡಿಪಾಯ ಹಾಕಿದ್ದು ಇದೇ ವೀರರಾಜೇಂದ್ರ. ವೀರರಾಜೇಂದ್ರ ಜಂಗಮ ವೇಷಧಾರಿಯಾಗಿ ಸಣ್ಣ ಪರಿವಾರವನ್ನ ಕಟ್ಟಿಕೊಂಡು ಹಾಲೇರಿಗೆ ಬಂದು ತನ್ನದೇ ಆದಂತಹ ತೇಜಸ್ಸು, ವ್ಯಕ್ತಿತ್ವ, ಆ ವ್ಯಕ್ತಿತ್ವವನ್ನ ಕಂಡಂತಹ ಜನರು ಗೌರವದಿಂದ ಸತ್ಕರಿಸಿದಂತಹ ರೀತಿ ವಿಶೇಷವಾಗಿರ್ತಕ್ಕಂಥದ್ದು. ರಾಜಕುಮಾರನ ಈ ಪ್ರಭಾವ ನೆರೆಯ ನಾಡುಗಳವರೆಗೂ ಕೂಡ ವ್ಯಾಪಿಸಿಕೊಳ್ಳುತ್ತೆ. ತದನಂತರದಲ್ಲಿ ಅದು ವಿಸ್ತಾರವಾಗಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಕ್ರಿಸ್ತಶಕ 1600ರ ಸಮಯಕ್ಕೆ ಇಡೀ ಕೊಡಗು ಸೀಮೆ ಈ ಅರಸನ ಅಂಕಿತಕ್ಕೆ ಬಂದಿದೆ ಎಂಬುದನ್ನ ಇತಿಹಾಸಕಾರರು ದಾಖಲಿಸ್ತಾರೆ. ಹಾಲೇರಿಗೆ ಬಂದಂತಹ ಇಕ್ಕೇರಿಯ ಈ ರಾಜಕುಮಾರ ಗುರುನಾಯಕನಾಗಿ ಅಧಿಕಾರ ಸ್ಥಾಪಿಸಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಛಾಪು ಮೂಡಿಸಿದ್ರ ಬಗೆಗೆ ಕೃತಿಕಾರರು ದಾಖಲಿಸಿದ್ದಾರೆ. ಪಟ್ಟೋಲೆ ಪಳಮೆ ಮತ್ತು ಪಾಂಡಾಂಡ ಮುತ್ತಣ್ಣನವರ ಟೀಕೆಗಳು ಈ ಕೆಲವೊಂದು ಟೀಕೆಗಳನ್ನ ಗಮನಿಸಿದಾಗ ನಾನು ಋಣಾತ್ಮಕವಾದ ಕೆಲವು ವಿಚಾರ ಹೇಳಿ ಧನಾತ್ಮಕವಾದ ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇತಿಹಾಸ ತಪ್ಪು ಗ್ರಹಿಕೆಗಳಾಗಬಾರದು. ಇತಿಹಾಸ ವಾಸ್ತವದ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದನ್ನ ಸಂಶೋಧನಕಾರರು ದಾಖಲಿಸಿರುವುದನ್ನ ಮನದಲ್ಲಿಟ್ಟುಕೊಂಡು ನಾಯಕರನ್ನ ಕೊಲ್ಲಿಸಿದ ಸೋಮಶೇಖರ ನಾಯಕನನ್ನ ಕೊಲ್ಲಿಸಿದ ಕಪಟ ಸನ್ಯಾಸಿ, ಬೂದಿ ಚಾವಡಿ ಸ್ವಾಮಿ, ಲಿಂಗಾಯತ ಅರಸುಗಳ ವಿಶ್ವಾಸಘಾತಕ ಮುನ್ನಡೆ, ಈ ಎಲ್ಲ ಅನುಚಿತ ಟೀಕೆಗಳನ್ನ ಮಾಡಿರ್ತಕ್ಕಂಥದ್ದು ಮತ್ತು ಕೆಲವು ಆಂಗ್ಲಕಾರರ ಕೃತಿಗಳನ್ನ ಅನುಸರಿಸಿದ ಶೋಧನ ರಹಿತ ಟೀಕೆಗಳನ್ನ ನಾವಿಲ್ಲಿ ಅಲ್ಲಗೆಳಬೇಕಾಗಿದೆ. ಆ ಕಾರಣಕ್ಕೆ ಈ ವಿಶೇಷ ಉಪನ್ಯಾಸದ ಮೂಲಕ ಕೆಲವೊಂದು ವಿಚಾರ ವಾಸ್ತವ ಸ್ಥಿತಿಯ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ವೀರರಾಜೇಂದ್ರನ ಬಗೆಗೆ ಮಾತನಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇಕ್ಕೇರಿಯಿಂದ ಬಂದಂತಹ ರಾಜಕುಮಾರ ವೀರರಾಜ ಕೊಡಗಿನ ಬಗ್ಗೆ ಬಹಳಷ್ಟು ವಿವರಗಳನ್ನ ಸಂಗ್ರಹಿಸಿದಂತ ರಾಜ ಮನೆತನದಲ್ಲಿ ಒದಗಿದಂತಹ ಅಂತಃಕಲಗಳ ಕಾರಣ ಜಂಗಮ ವೇಷಧಾರಿಯಾಗಿ ಬಂದಂತಹ ಈತ ಲಿಂಗಾಯತ ನಾಯಕನಾಗಿದ್ದ. ಹಾಲೇರಿಯ ಸೋಮಶೇಖರ ನಾಯಕನ ಒತ್ತಾಸೆಯಿಂದ ನೋಡಿ ಕೊಲೆ ಮಾಡಿದ್ದಲ್ಲ, ಆ ಸೋಮಶೇಖರ ನಾಯಕನ ಒತ್ತಾಸೆಯ ಗಳಿಸಿಕೊಂಡು ಅಲ್ಲಲ್ಲಿ ಕೊಡಗಿನ ನಾಡುಗಳ ಭಾಗಗಳನ್ನ ಆಳುತ್ತಿದ್ದಂತಹ ನಾಯಕರುಗಳು ಅಶಕ್ತರಾಗಿದ್ದಾಗ ಮತ್ತೆ ಪರಸ್ಪರ ನಡುವೆ ಕಚ್ಚಾಟಗಳಲ್ಲಿ ತೊಡಗಿಕೊಂಡಿದ್ದ ಹಿನ್ನೆಲೆಯಲ್ಲಿ ಅವರು ಜನತೆಯಿಂದ ನಿರ್ಲಕ್ಷಿಸಿದ್ದಕ್ಕಾಗಿ ಅನಾಯಕತ್ವ ತಾಂಡವವಾಡ್ತಾ ಇದ್ದಂತಹ ಕಾರಣದಿಂದಾಗಿ ವೀರರಾಜೇಂದ್ರ ಅರಸ ಹಾಲೇರಿ ಸ್ಥಾಪನೆ ಆಯ್ತು, ವಂಶ ಸ್ಥಾಪನೆ ಆಯ್ತು ಅಂತ ಹೇಳಿ ದಾಖಲಿಸ್ತಾರೆ. ಯಾಕೆಂದ್ರೆ ಒಬ್ಬ ಆಕರ್ಷಕ, ಸಶಕ್ತ, ಬುದ್ಧಿವಂತ ಮತ್ತು ಜನಪ್ರಿಯ ನಾಯಕನನ್ನ ಅರಸನನ್ನಾಗಿ ಅರಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸೋಮಶೇಖರ ನಾಯಕರಿಗೆ ಕಂಡು ಬಂದದ್ದೇ ಹಾಲೇರಿ ವಂಶದ ಮೊದಲ ರಾಜ ವೀರರಾಜ. ಬಹಳ ಪ್ರಮುಖವಾಗಿ ಹಾಲೇರಿ ವಂಶದ ಈ ಮೊದಲ ದೊರೆ ಬಹಳಷ್ಟು ನಂಬಿಕೆಯನ್ನ, ಜನರು ಇಟ್ಟಂತಹ ನಂಬಿಕೆಯನ್ನು ಉಳಿಸಿಕೊಂಡಂತಹವರು. ಯಾವುದೇ ಕಾರಣಕ್ಕೂ ಯಾವುದೇ ದ್ರೋಹವನ್ನು ಎಸಗಿಲ್ಲ ಅನ್ನೋದು ಬಹಳ ವಿಶೇಷವಾದಂತಹ ಸಂಗತಿ.
ಕೆಲವೊಂದು ವಿಚಾರಗಳ ಬಗೆಗೆ ನಾನು ಮುಂದೆ ತಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂದ್ರೆ ಒಂದು ಪಂಚಾಯಿತಿ ಕಟ್ಟೆಯ ತೀರ್ಮಾನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ನ್ಯಾಯ ವ್ಯವಸ್ಥೆ ಎಷ್ಟು ಮಟ್ಟಿಗಿತ್ತು ಅನ್ನೋದನ್ನು ಕೂಡ ದಾಖಲಿಸ್ತಾರೆ. ನಾನು ಅದರ ಬಗೆಗೆ ಹೇಳ್ತಾ ಅಲ್ಲಿ ನಂಬಿಕೆ ಹೇಗೆ ಸಂಪಾದನೆ ಮಾಡಿದ್ರು ಅನ್ನೋದನ್ನ ತಿಳಿಸ್ತೇನೆ. ಈ ಧೂಳಿ ಭತ್ತ ಕೊಡ್ತಕ್ಕಂತ ಒಂದು ಸಂಸ್ಕೃತಿ ಹುಟ್ಟಾಕಿದ್ದು ಮತ್ತು ಅರಮನೆಯನ್ನ ಕೊಟ್ಟು, ಇದೇ ರಾಜನಿಗೆ ಒಂದು ಅರಮನೆಯನ್ನು ಕೊಟ್ಟು ಚಾವಡಿಕಾರರಾಗಿ ಅವರನ್ನ ರಕ್ಷಣೆಗೆ ನಿಂತದ್ದು ಬಹಳ ಸ್ವಇಚ್ಛೆಯಿಂದ ಅಲ್ಲಿಯ ಜನರು, ಸ್ಥಳೀಯರು ಸಮ್ಮತಿಯನ್ನ ಕೊಟ್ಟು ಆ ರಾಜನನ್ನಾಗಿ ಸ್ವೀಕರಿಸಿದ್ದು ಇಲ್ಲಿ ಗಮನಾರ್ಹ. ವೀರರಾಜನದು ಒಂದು ರೀತಿಯ ಸಹಜ ಒಪ್ಪಿತ ಕೌಶಲ್ಯದ ಮಾರ್ಗ ಅಂತ ಹೇಳಿ ದಾಖಲಿಸ್ತಾರೆ ಇತಿಹಾಸಕಾರರು. ಈ ವೀರರಾಜನ ಮತ್ತು ಅವನ ಪೂರ್ವ ವಂಶದ ಇತಿಹಾಸದ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಗಮನಾರ್ಹವಾದಂತಹ ಸಂಗತಿಗಳಾದ್ರಿಂದ ನಾನಿಲ್ಲಿ ಗಮನಿಸ್ತಾ ಇದ್ದೇನೆ. BL ರೈಸ್ ರವರು ಒಂದು ಕಡೆ ಹೇಳ್ತಾರೆ, ಎ ಪ್ರಿನ್ಸ್ ಆಫ್ ಬಿದ್ನೂರು ಫ್ಯಾಮಿಲಿ ಹೂ ಮೇ ಹ್ಯಾವ್ ಬೀನ್ ರಿಲೇಟೆಡ್ ಟು ಚಂಗಾಳ್ವಾಸ್ ಇನ್ ಸಮ್ ವೇ ಹ್ಯಾವಿಂಗ್ ಸೆಟಲ್ಡ್ ಅಟ್ ಹಾಲೇರಿ. ಈ ಪಟ್ಟೋಲೆ ಪೊಳಮೆ ಅಂತಕ್ಕಂಥ ಒಂದು ಕೃತಿಯಲ್ಲಾಗಲಿ ಇನ್ನು ಇತರೆ ಕೃತಿಗಳಲ್ಲಾಗಲಿ ಕೆಲವೊಂದು ವಿಚಾರಗಳ ಬಗೆಗೆ ಬಹಳಷ್ಟು ಚರ್ಚೆಗಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಅದಾಗಿಯೂ ಕೂಡ ಪ್ರೊಫೆಸರ್ MN ಶ್ರೀನಿವಾಸ್ ರವರು ಕೂಡ ಬಿದುನೂರಿನ ನಾಯಕರು ಅಂದ್ರೆ ಇಕ್ಕೇರಿ ವಂಶಿಕರು ಪಿರಿಯಾಪಟ್ಟಣದ ದೊರೆಗಳು ಅಂದ್ರೆ ಚೆಂಗಾಳ್ವರು ಇರ್ತಾರೆ ಪಿರಿಯಾಪಟ್ಟಣದ ದೊರೆಗಳಾಗಿ, ಮತ್ತು ಕೊಡಗಿನ ಅರಸರು, ಇವರೆಲ್ಲ ಒಂದಲ್ಲ ಒಂದು ರೀತಿಯ ಪರಸ್ಪರ ಸಂಬಂಧಿಗಳಾಗಿದ್ರು ಅಂತ. ಕೊಡಗು ಗೆಜೆಟಿಯರ್ ಅಲ್ಲಿ ಬಹಳ ಪ್ರಮುಖವಾಗಿ ಚೆಂಗಾಳ್ವರು ಹಾಲೇರಿ ಅರಸರುಗಳ ಸಂಬಂಧಗಳನ್ನ ಕುರಿತು ಉಲ್ಲೇಖಿಸಲಾಗಿದೆ. ಕೊಡಗಿನ ಇತಿಹಾಸವೂ ಕೂಡ ಅಷ್ಟೇ. ಈ ಎಲ್ಲಾ ದೃಷ್ಟಿಕೋನದಿಂದ ವೀರರಾಜನ ತಾಯಿ ಕೊಡಗಿನ ಚೆಂಗಾಳುವ ವಂಶದವಳಾಗಿರಬಹುದು ಅಂತ ಹೇಳಿ ಇತಿಹಾಸಕಾರರು ದಾಖಲಿಸ್ತಾರೆ. ಈ ಹಿನ್ನೆಲೆಯನ್ನ ಗಮನಿಸಿದಾಗ ಕ್ರಿಸ್ತಶಕ 17ನೇ ಶತಮಾನದ ಆರಂಭದಲ್ಲಿಯೇ ಲಿಂಗಾಯತರಾಗಿ ಸಂಬಂಧಿಗಳಾಗಿದ್ದಂತಹ ಸೋದೆ, ಬೀಳಗಿ ಅರಸರು ಸನಿಹದಲ್ಲಿದ್ರು. ಆಸರೆ ಹೋಗದೆ ಅಂತಿಮವಾಗಿ ದೂರದ ಕೊಡಗಿಗೆ ಬಂದು ನೆಲೆಸ್ಲಿಕ್ಕೆ ವೀರರಾಜನಿಗೆ ಈ ಸಹಜವಾಗಿ ಪ್ರೇರಣೆ ದೊರಕಿರ್ಬೋದು ಅಂತ ಹೇಳಿ. ಯಾಕೆ ವೀರರಾಜ ಇಕ್ಕೇರಿಯನ್ನ ತ್ಯಜಿಸಿ ಇಲ್ಲಿಗೆ ಬಂದ ಅನ್ನೋದಕ್ಕೆ ಒಂದು ಇತಿಹಾಸದ ಹಿನ್ನೆಲೆಯನ್ನ ನಾವಿಲ್ಲಿ ಪೂರ್ವಿಕರ ಹಿನ್ನೆಲೆಯನ್ನ ಗಮನಿಸಿದಾಗ ಕೊಡಗಿಗೆ ಬಂದ ಈ ರಾಜಕುಮಾರ ಚೆಂಗಾಳ್ವರಿಂದ ತನ್ನ ಪೂರ್ವಿಕರ ಸಂಬಂಧಗಳನ್ನ ತಿಳ್ಕೊಂಡು ಬಂದಿರಬಹುದು ಅಂತ ಹೇಳಿ. ಸೊ ಹೀಗೆ ವಂಶ ಚರಿತ್ರೆಯ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಕ್ರಿಸ್ತಶಕ 16-18ನೇ ಶತಮಾನದವರೆಗೆ. ಸಾಮಾನ್ಯವಾಗಿ ಅರಸರ ಆಳ್ವಿಕೆ, ಅವರ ವಂಶಿಕ ಚರಿತ್ರೆಕಾರರು ಅಷ್ಟಾಗಿ ಗಮನಿಸಿರೋದಿಲ್ಲ. ಹಾಗೆ ನೋಡೋದಾದ್ರೆ ಆ ಅರಸೊತ್ತಿಗೆಯನ್ನು ಆಳಿದಂತವರು ಅದರ ತತ್ಕ್ಷಣದ ಅಥವಾ ಮುಂದಿನ ಕೆಲವು ವಂಶಿಕರನ್ನ ಸಾಮಾನ್ಯರೊಡನೆ ಬೆರೆತು ಹೋದ್ರೂ ಕೂಡ ಅವರ ಆಗು ಹೋಗುಗಳ ಬಗೆಗೆ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಉಂಟು ಅಂತ ಹೇಳಿ ಗುರುತಿಸ್ತಾರೆ. ರಾಜವಂಶಿಕ ಪರಂಪರಾಗತ ವ್ಯಕ್ತಿತ್ವದ ಪ್ರಭಾವವನ್ನು ಗುರುತಿಸುವ ಕೆಲಸವನ್ನು ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಪ್ರಮುಖವಾಗಿ ಈ ಚಿಕ್ಕವೀರ ರಾಜೇಂದ್ರರ ನಂತರದಲ್ಲಿ ಹಾಲೇರಿ ವಂಶ ಏನಾಯ್ತು ಅಂತ ಗಮನಿಸೋದಾದ್ರೆ, ಮೈಸೂರಿನಲ್ಲಿ ನೀವು ಗಮನಿಸ್ಬೇಕು, ಅಕ್ಕಿ ಹಿಟ್ಟಿನ ಗಿರಣಿ ಮಾಡ್ಕೊಂಡು ಇವತ್ತಿಗೂ ಕೂಡ ಮೈಸೂರಿನ ಶಿವರಾಂಪೇಟೆಯಲ್ಲಿ ಈ ಹಾಲೇರಿ ವಂಶದವರು ಇಂದಿಗೂ ಕೂಡ ಅಲ್ಲಿ ಅಕ್ಕಿ ಹಿಟ್ಟಿನ ಗಿರಣಿಯನ್ನ ಮಾಡ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಹಾಗೆ ಈ ಬಹಳಷ್ಟು ವಿಚಾರಗಳನ್ನ ನಾವಿಲ್ಲಿ ವಂಶ ಚರಿತ್ರೆಯಲ್ಲಿ ಗಮನಿಸಬಹುದಾಗಿದೆ. ಬಹಳ ಪ್ರಮುಖವಾಗಿ ಈ ಶುಂಠಿಕೊಪ್ಪ ಈಗಾಗಲೇ ಹೇಳಿದಾಗೆ ಮೊದಲ ಬಾರಿಗೆ ಅಲ್ಲಿ ಬಂದು ನೆಲೆಸಿದ್ರು ಅಂತ ಹೇಳಿದೆ. ಈ ರಾಜಕುಮಾರ ಬಂದದ್ದು ಅಶ್ವತ್ಥ ವೃಕ್ಷದ ನೆಲೆಯಲ್ಲಿ ನೆಲೆಸ್ತಾನೆ ಅಂತ ಹೇಳಿ ವೀರರಾಜ. ಈ ರಾಜ ನೆಲೆಸಿದಂತಹ ಸ್ಥಳ ಹೇಗಿತ್ತಪ್ಪ ಅಂದ್ರೆ ಕಾಫಿ ತೋಟಗಳ ನಡುವೆ ಅಂತ. ಇಲ್ಲಿ ಹೆಚ್ಚು ಇಬ್ಬನಿ ಬೀಳ್ತಕ್ಕಂತಹ ಪ್ರದೇಶ, ಇಬ್ಬಿವಳವಾಡಿ ಅಂತ ಹೇಳಿ ಹೆಸರು. ಇದು ಹಾಲೇರಿಯ ಪರಿಸರವನ್ನ ಸೂಚಿಸ್ತಕ್ಕಂಥದ್ದು. ಈ ಇಬನ ಒಳವಾಡಿ ಅಂದ್ರೆ ಆನೆಗಳಿಂದ ತುಂಬಿದ್ದ ಒಳಕಾಡಿನ ಆನೆಹಳ್ಳಿ ಅಂತ. ಸೊ ಅದು ಅಪಭ್ರಂಶವಾಗಿ ಇಬ್ಬಿ ಒಳವಾಡಿ ಆಗಿದೆ ಅಂತ ಹೇಳಿ ದಾಖಲಿಸ್ತಾರೆ. ಇಂತಹ ಹಾಲೇರಿ ವಂಶದ ನೆಲೆ ನಮಗೆ ಸಿಗ್ತಕ್ಕಂತಹ ಸ್ಥಳ ಅದು. ಶಾಸನಗಳ ದೃಷ್ಟಿಯಿಂದಲೂ ಕೂಡ ನಾವು ಗಮನಿಸಬಹುದಾದ್ರೆ ಕ್ರಿಸ್ತಶಕ 1728ರಲ್ಲಿ ಹೆಗ್ಗಡಳ್ಳಿಯ ಶಾಸನ ಸಿಗುತ್ತೆ. ಅಲ್ಲಿ ಸಿರಿಬಾಯಿ ದೊಡ್ಡ ವೀರಪ್ಪನಿಗೆ ಸಂಬಂಧಿಸಿದಂತಹ ಶಾಸನ ಇದೆ. ಅಲ್ಲಿ ಹಾಲೇರಿ ವೀರಪೊಡೆರು ಅಂತ ಹೇಳಿ ದಾಖಲಾಗಿರ್ತಕ್ಕಂಥದ್ದು. ಹಾಲೇರಿ ಶಬ್ದದ ಸಂಸ್ಕೃತ ರೂಪ ಕ್ಷೀರನಗರ ಅಂತ ಹೇಳ್ಬಿಟ್ಟು. ಇಲ್ಲಿ ಬಹಳ ಪ್ರಮುಖವಾಗಿ ಕ್ರಿಸ್ತಶಕ 1174ರಲ್ಲಿ ಅಂದ್ರೆ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಚೆಂಗಾಳ್ವರ ರಾಜಧಾನಿಯಾಗಿದ್ದಂತಹ ಪಾಲ್ಪುರ,
ಇದು ಮಂಗರಸನ ನಿಘಂಟಿನಲ್ಲಿರುವಂತೆ ಸೋಮೇಶ್ವರ ಲಿಂಗಕ್ಕೆ ಶಶಿಪುರಾಧಿಪತಿ ಅಂದ್ರೆ ಶಶಿಪುರ ಎಂಬ ಸಂಸ್ಕೃತ ರೂಪ ಒದಗುತ್ತದೆ ಅಂತ ಹೇಳ್ತಾರೆ. ಹಾಲಿನಂತೆ ಹರಿವ ಕೀರೆಹೊಳೆ ಅಥವಾ ಗೋ ಸಂಪತ್ತಿನ ನೆಲೆಯಾಗಿ ಪಾಲುಪುರವಿತ್ತು ಅಂತ ಹೇಳಿ. ಮುಂದೆ ಬಹುಶಃ ಚಂಗಳವ ಪ್ರತಿನಿಧಿಯಾಗಿ ಹಾಲೇರಿಗೆ ವೀರರಾಜನು ಬರುವ ಮುನ್ನಿನಿಂದಲೂ ಕೂಡ ಅಲ್ಲಿ ನಾಯಕನಾಗಿ ಆಳುತ್ತಿದ್ದ ಸೋಮಶೇಖರ ನಾಯಕ ಈ ಪಾಲುಪುರದ ಇನ್ನೊಂದು ರೂಪ ಪಾಲೇರಿ ಎಂಬ ಹೆಸರಿಟ್ಟಿರಬಹುದು ಅಂತ ಹೇಳಿ ದಾಖಲಿಸ್ತಾರೆ. ಕೊಡವ ಜನಪದ ಗೀತೆಗಳಲ್ಲೂ ಕೂಡ ಪಾಲೇರಿ ಎಂದೇ ಪ್ರಯೋಗವಿದೆ. ಆಮೇಲೆ ಅದು ಹಾಲೇರಿ ಅಂತ ಹೇಳಿ ಸಹಜವಾಗಿ ರೂಢಿಗೆ ಬಂದಿರಬಹುದು ಅಂತ ಹೇಳಿ. ಹೀಗೆ ಬಹಳ ಪ್ರಮುಖವಾಗಿ ನಾನು ನೇರವಾಗಿ ಹೇಳ್ತಕ್ಕಂತಹ ಒಂದು ಹೆಸರು ಆದಿ ರಾಜ, ಆದಿದೊರೆ, ಹಾಲೇರಿ ವಂಶದ ವೀರರಾಜ, ವೀರ ಒಡೆಯ, ವೀರರಾಜೇಂದ್ರ ಒಡೆಯ. ಈತನ ವ್ಯಕ್ತಿತ್ವ ಹೇಗಪ್ಪ ಅಂದ್ರೆ ಒಬ್ಬ ಸದೃಢ ಕಾಯದ ವ್ಯಕ್ತಿ, ರಾಜಕೀಯ ಹೋರಾಟಗಳಲ್ಲಿ ಸತತ ಪರಿಶ್ರಮದ ವ್ಯಕ್ತಿಯಾಗಿದ್ದಂಥವನು, ತನ್ನ ಇತಿಮಿತಿಗಳನ್ನು ಅರಿತಿದ್ದವನಾಗಿದ್ದವನು ಮತ್ತು ಒಂದು ರಾಜ್ಯವನ್ನ ಕಟ್ಟುವ ನಿಟ್ಟಿನಲ್ಲಿ ಆ ಸನ್ನಿವೇಶಗಳನ್ನ ಸೂಕ್ತ ನಿರ್ವಹಣೆ ಮಾಡ್ತಕ್ಕಂತಹ, ಸಂಘರ್ಷಗಳನ್ನು ಎದುರಿಸತಕ್ಕಂತಹ ಶಕ್ತಿ ಹೊಂದಿದವನಾಗಿದ್ದಂಥವನು. ಈತ ನಿಂತ ನೆಲದಲ್ಲಿ ಪ್ರಭಾವ ಬೀರುವ ಮತ್ತು ಜನಗಳನ್ನ ಸಂಘಟನೆ ಮಾಡ್ತಕ್ಕಂತಹ ಮತ್ತು ಜನಸಂಸ್ಕೃತಿಯನ್ನ ಮಿಳಿತವಾಗಿ ಸ್ಪಂದಿಸುವಂತಹ ಸ್ವತಂತ್ರ ಮನೋಧರ್ಮ ಮತ್ತು ರಾಜಕೀಯ ಮಹತ್ವಾಕಾಂಕ್ಷೆ, ಚಾಣಾಕ್ಷತನ, ಮುತ್ಸದ್ದಿ ಮತ್ತು ಸೂಕ್ಷ್ಮಗ್ರಾಹಿ, ಅಷ್ಟೇ ಜನಪ್ರಿಯ ವ್ಯಕ್ತಿಯಾಗಿದ್ದಂಥವನು ಮತ್ತು ಸಾಹಸಿ ಕೂಡ. ಮತ್ತು ವಿಶೇಷವಾಗಿ ಧಾರ್ಮಿಕ ಸಂಗತಿಗಳನ್ನ ಬಹಳ ಗೌರವಿಸಿದಂತಹ ವ್ಯಕ್ತಿಯಾಗಿದ್ದಂಥವನು. ಹಾಗಾಗಿಯೇ ಈ ಇಕ್ಕೇರಿ ಹಾಲೇರಿ ಅರಸರ ಸಂಘರ್ಷಗಳ ಕ್ರಿಸ್ತಶಕ 1629-30 ಅವಧಿಯಲ್ಲಿ ಇಕ್ಕೇರಿಯಲ್ಲಿ ಪಟ್ಟಕ್ಕೆ ಬಂದು ಆಳ್ವಿಕೆ ನಡೆಸಿದ 3 ತಿಂಗಳ ಮೇಲೆ ಈತ ಕಾಲವಾದ ಅಭಿಪ್ರಾಯವಿದೆ. ಈತನ ಬಗೆಗೆ ನಾವು ಗಮನಿಸೋದಾದ್ರೆ ಈತ ಕೊಡಗಿಗೆ ಬಂದಾಗ ಈತನ ವಯಸ್ಸು 20ರಿಂದ 21 ವರ್ಷ ಅಂತ ಹೇಳ್ತಾರೆ, ಯುವಕ. ಜಂಗಮ ವೇಷಧಾರಿಯಾಗಿ ಮೊದಲಿಗೆ ಒಬ್ಬನೇ ಬಂದು ಜನಸಂಸ್ಕೃತಿಯನ್ನ, ನಾಯಕರ ಆಳ್ವಿಕೆಯನ್ನ ಕೆಲಕಾಲ ಸಂಚಾರ ಮಾಡಿ ಗಮನಿಸಿದ್ದಾನೆ ಅಂತ ಇತಿಹಾಸಕಾರರು ಗುರುತಿಸ್ತಾರೆ. ಹಾಲೇರಿಯ ಜನಪ್ರೀತಿಯನ್ನ ಸೋಮಶೇಖರ ನಾಯಕ, ನಾಗು ನಂಜರಾಯಪಟ್ಟಣ, ಪಿರಿಯಾಪಟ್ಟಣ, ಪಾತ್ರರೆ ಇತ್ಯಾದಿ ನೆಲೆಗಳಲ್ಲಿ ಸಂಪರ್ಕವನ್ನ ಸಾಧಿಸಿ ಹೀಗೆ ಮುಂದೆ ಕೊಡಗಿನ ದುರ್ಬಲ ಮತ್ತು ಸಬಲ ಈ ಹಿರಿಯ ಅರಸುಗಳ ಪರಂಪರೆಯ ಬಗೆಗೆ ತಿಳಿದುಕೊಂಡು ತದನಂತರದಲ್ಲಿ ಅಂದ್ರೆ ಸುಮಾರು 20-25ನೇ ವಯಸ್ಸಿನಲ್ಲಿ ಆತ ಬಹಳ ಹಿರಿಯರನ್ನೆಲ್ಲ ಗೌರವಿಸಿಕೊಂಡು ಹೀಗೆ ತನ್ನ ಸಾಮರ್ಥ್ಯದ ಮೂಲಕವೇ ಒಂದು ಅಧಿಕಾರವನ್ನ ನಡೆಸಿದಂತಹವರು. ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರಗಳಿವೆ. ಆತ ತನ್ನ ಅವಧಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದಂಥದ್ದು ಗಮನಾರ್ಹ. ಎಷ್ಟರ ಮಟ್ಟಿಗೆ ಅಂದ್ರೆ ಆರಂಭದಲ್ಲಿ ಇಡೀ ಕೊಡಗಿನಲ್ಲಿ ಹಾಲೇರಿ ಸಂಸ್ಥಾನವನ್ನ ಕಟ್ಟುವ ನಿಟ್ಟಿನಲ್ಲಿ ಬಹಳಷ್ಟು ಕೊಡುಗೆಗಳನ್ನ ನೀಡಿದಂತಹ ರಾಜ ಯಾರಾದ್ರೂ ಇದ್ರೆ ಅದು ವೀರರಾಜೇಂದ್ರ. ಇವರ ಬಗೆಗೆ ಒಂದಷ್ಟು ಸಮಯವನ್ನ ಮೀಸಲಿರಿಸಿದ್ರೆ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಕಾರಣ ಇಡೀ ಹಾಲೇರಿ ರಾಜವಂಶಸ್ಥರಿಗೆ ಒಂದು ದೊಡ್ಡ ಇದನ್ನ ನೆಲೆಯನ್ನು ಒದಗಿಸಿಕೊಟ್ಟಂತಹವ್ರು. ಆದ್ರಿಂದಾಗಿ ನಾನು ಅವ್ರ ಬಗೆಗೆ ಒಂದೆರಡು ವಿಚಾರಗಳನ್ನ ಮತ್ತು ಕೊಡುಗೆಗಳನ್ನ ಹೇಳ್ತೇನೆ. ವೀರರಾಜೇಂದ್ರ ತನ್ನದೇ ಆದಂತಹ ಕೊಡುಗೆಗಳನ್ನ ನೀಡಿದ್ರಲ್ಲಿ ಕೊಂಬುಗಳು ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಕೊಂಬು ಅಂದ್ರೆ ಏನು ಅಂತ ಹೇಳಿ, ಕೊಂಬು ಎಂದರೆ ಒಂದು ಬೆಟ್ಟದ ತುದಿಯ ಮೇಲೆ ಅಥವಾ ಒಂದು ದೂರದಲ್ಲಿ ಒಂದು ಕಹಳೆಯನ್ನ ಇಟ್ಕೊಂಡು ಊದಿದ್ರೆ ಅಲ್ಲಿ ಧ್ವನಿ ಎಲ್ಲಿವರೆಗೂ ಕೇಳಿಸುತ್ತೋ ಆ ಧ್ವನಿ ಕೇಳಿಸುವವರೆಗೂ ದೂರದ ವಿಸ್ತಾರದ ಭಾಗವರೆಗೂ ಕೂಡ ವ್ಯಾಪಿಸ್ಕೊಳ್ತಕ್ಕಂತಹ ಭಾಗಕ್ಕೆ ಕೊಂಬು ಅಂತ ಹೇಳಿ ಕರೀತಾರೆ. 12 ಕೊಂಬುಗಳು ಹಾಲೇರಿ ಅರಸರು ವಂಶಸ್ಥಾಪನೆ ಕಾಲಕ್ಕೆ ಇತ್ತು ಅಂತ ಹೇಳ್ತಾರೆ. ಈ ರೀತಿ ಕೊಂಬುಗಳು ಬಹಳ ಪ್ರಮುಖವಾಗಿ ಜನರೊಡನೆ ಬೆರೆತಂತಹ ಮತ್ತು ಕಷ್ಟ ಸುಖಗಳ ಬಗೆಗೆ ತಿಳ್ಕೊಂಡಂತಹವರು, ಮಕ್ಕಳಿಗೆ ಗುರುವಾಗಿ ಪಾಠ ಕಲಿಸಿದಂತಹ ರಾಜ ಮತ್ತು ಆ ನಾಡಿನ ಜನರ ಹಬ್ಬಗಳಲ್ಲಿ ಕೂಡ ತಾನೇ ಪಾಲ್ಗೊಂಡಂತಹವರು ಮತ್ತು ಹಬ್ಬಗಳ ವೈಶಿಷ್ಟ್ಯಗಳಿಗೆ ಸ್ಪಂದಿಸಿದಂತಹವರು. ಯಾಕೆ ಈ ವಿಚಾರ ಹೇಳ್ತಾ ಇದ್ದೇನೆ ಅಂದ್ರೆ ಕೆಲವೊಂದು ವಿಚಾರಗಳ ಬಗೆಗೆ ಚರ್ಚೆ ಆಗ್ತದೆ. ಅವರಿಂದ ಒಂದು ಸಮುದಾಯಕ್ಕೆ ತೊಂದರೆ ಆಯಿತು ಅಂತ ಹೇಳಿ. ಹಾಗೆ ನೋಡೋದಾದ್ರೆ ಅಲ್ಲಿಯ ಜನರೇ ಅವರನ್ನ ರಾಜನನ್ನಾಗಿ ಸ್ವೀಕರಿಸಿದ್ದು ಅನ್ನೋದು ಇಲ್ಲಿ ಗಮನಾರ್ಹ. ಒಂದು ಉದಾಹರಣೆ ಏನಿದೆ, ನ್ಯಾಯ ವ್ಯವಸ್ಥೆ. ವೀರರಾಜನ ಕಾಲದಲ್ಲಿದ್ದಂತಹ ನ್ಯಾಯ ವ್ಯವಸ್ಥೆ, ಪಂಚಾಯಿತಿ ಕಟ್ಟೆಗಳಿರ್ತಿತ್ತು. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ವಾರಗಟ್ಟಲೆ ಪಂಚಾಯಿತಿ ನಡೆದ್ರು ಕೂಡ ಎಷ್ಟು ಅನೇಕ ವಿಚಾರಗಳಲ್ಲಿ ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಅಂತ ಸಂದರ್ಭಗಳಲ್ಲಿ ಇದೇ ವೀರರಾಜ ಭಾಗವಹಿಸಿ ಯಶಸ್ವಿಯಾಗಿ ತೀರ್ಮಾನ ನೀಡ್ತಿದ್ರಂತೆ. ಅಂದ್ರೆ ಒಂದು ಪಂಚಾಯಿತಿ ಕಟ್ಟೆಯಲ್ಲಿ ತೀರ್ಮಾನಕ್ಕೆ ಇವ್ರನ್ನೇ
ಕೂರಿಸುವಂತಹ ಕೆಲಸ ನಡೀತು. ಅಂದ್ರೆ ಬೂದಿ ಸ್ವಾಮಿ ಚಾವಡಿ ಎಂಬ ನ್ಯಾಯ ತೀರ್ಮಾನವಾಗುತ್ತಿದ್ದಂತಹ ನೆಲೆ ಅಂತ ಅದು ರಾಜ ತೀರ್ಮಾನದ ಚಾವಡಿಯಾಗಿ ಕರೆಯಲಾರಂಭಿಸಿದ್ರು ಅಂತ. ಇನ್ನ ನಾಡುಗಳು ಮತ್ತು ನಾಯಕರುಗಳು, ಯಾವಾಗ ಹಾಲೇರಿ ವಂಶ ಸ್ಥಾಪನೆ ಆಯಿತು ತದನಂತರದಲ್ಲಿ ಈ ವೀರರಾಜ ಜನ ಆರಿಸಿದಂತ ಅರಸನು ಅಂತ ಹೇಳಿ ಒಪ್ಕೊಂಡ್ಮೇಲೆ ನಾಡುಗಳನ್ನ ನಾಯಕರುಗಳನ್ನ ತನ್ನ ಅಂಕೆಗೆ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡಿದಂಥದ್ದು ಅಂತ, ಅಂದ್ರೆ ರಾಜ್ಯ ಕಟ್ಟುವ ಪ್ರಯತ್ನವನ್ನ ಮಾಡಿದಂಥದ್ದು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ನಾಡುಗಳನ್ನ ಗುರುತಿಸಿ ಕಟ್ಟುವಂತಹ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಗಮನಾರ್ಹ. ತದನಂತರದಲ್ಲಿ ಗಡಿ ನಿರ್ಮಾಣ. ಇವತ್ತು ಕೊಡಗಿಗೆ ಒಂದು ಗಡಿ ನಿರ್ಮಾಣ ಅಂತ ಹೇಳಿ ಆರಂಭದಲ್ಲಿ ಯಾರಾದ್ರೂ ಅದಕ್ಕೆ ಒಂದು ರೂಪರೇಷೆಯನ್ನ ಹಾಕಿಕೊಟ್ಟವರು ಅಂತ ಇದ್ರೆ ಅದು ಹಾಲೇರಿ ವಂಶಸ್ಥರು, ಅದರಲ್ಲೂ ಹಾಲೇರಿ ವಂಶದ ಆದಿ ಅರಸನಾಗಿರ್ತಕ್ಕಂತಹ ವೀರರಾಜೇಂದ್ರ. ಈ ವೀರರಾಜನ ಕಾಲಕ್ಕೆ ಈ ಸಣ್ಣ ವಿಭಾಗಗಳು, ಕೊಂಬುಗಳು ಅಂತ ಹೇಳಿದ್ನಲ್ಲ ತಮ್ಗೆಲ್ರಿಗೂ, ಹಾಗೆ ಪ್ರತ್ಯೇಕವಾಗಿ ಗಡಿಯನ್ನು ಹೊಂದಿದ್ದವು. ಅಂತ ಸಂದರ್ಭದಲ್ಲಿ ಚಂಗಾಳ್ವರ ಕಾಲಕ್ಕೆ, ರೂಢಿಗೆ ಬಂದ ನಾಯಕರ ಕಾಲಕ್ಕೆ ಅವುಗಳ ಗಡಿಗಳ ಅತಿಕ್ರಮಣವಾಗ್ತಿದ್ದಂತಹ ಕಾಲಕ್ಕೆ ತಾನು ವೀರರಾಜ ಹಾಲೇರಿ ಹಾಗೂ ಇಕ್ಕೇರಿ ಎರಡೂ ಕಡೆ ರಾಜಕಾರಣದಲ್ಲಿ ತೊಡಗಿದ್ದರಿಂದಾಗಿ, ಅದರ ಪರಿಚಯ ಇದ್ದಿದ್ರಿಂದಾಗಿ ಮುಖ್ಯವಾಗಿ ವಂಶವನವನ್ನ ಚಿಗುರಿಸುವ ನಿಟ್ಟಿನಲ್ಲಿ ಒಂದು ರಾಜ್ಯ ಕಟ್ಟುವ, ಗಡಿ ವಿಸ್ತರಿಸುವ ಬಗೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ. ಅಂದ್ರೆ ಹಾಲೇರಿಯ ಭಾಗದಲ್ಲಿ ಸಹಜವಾಗಿ ಗಡಿ ರಕ್ಷಣೆಯ ಕಾರ್ಯವ್ಯವಸ್ಥೆ ಈತನ ಕಾಲದಲ್ಲಿ ನಡೀತು ಅನ್ನೋದು ಗಮನಾರ್ಹ. ಯಾಕೆಂದ್ರೆ ರಾಜಮನೆತನಗಳ ಬಗ್ಗೆ ತಿಳಿಯುವಾಗ ಅವರ ಬಗೆಗಳು ತಿಳಿದುಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋ ನಿಟ್ಟಿನಲ್ಲಿ ವಿಚಾರವನ್ನ ಮಂಡಿಸ್ತಾ ಇದ್ದೇನೆ. ಅದಾದ್ಮೇಲೆ ಚಾವಡಿಕಾರರ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಯಾರು ಈ ಚಾವಡಿಕಾರರು? ನಾಡಿನ ರಕ್ಷಣೆಯ ಹೊಣೆ ಹೊತ್ತಂತವ್ರನ್ನ ಚಾವಡಿಕಾರರು ಅಂತ. ಈ ರಾಜ ಹೊತ್ತಿರ್ತಾನೆ, ಅವನನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಇವರೆಲ್ಲ. ಸೊ ಹೀಗೆ ಈ ರಕ್ಷಣೆಯ ಅಂದ್ರೆ ಪಹರೆಯ ವ್ಯವಸ್ಥೆ ಕಲ್ಪಿಸಲಾಗ್ತದೆ. ಆ ಪಹರೆಯ ಕಾಯುವವ್ರನ್ನ, ಚಾವಡಿಯಲ್ಲಿ ಇರ್ತಿದ್ದಂಥವ್ರನ್ನ ಚಾವಡಿಕಾರರು ಅಂತ ಹೇಳಿ ಕರಿತಾ ಇರ್ತಾರೆ. ಅರಮನೆಯ ಪಹರೆಯನ್ನ ಕಾಯೋದಕ್ಕೋಸ್ಕರನೇ 15 ದಿನಗಳಿಗೊಂದು ತಂಡದಂತೆ ಇಡೀ ತಿಂಗಳು ಕಾವಲಿಗೆ ಚಾವಡಿಕಾರರನ್ನ ನೇಮಕ ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತಂದಂಥದ್ದು ವೀರರಾಜ. ಹಾಗೆ ಕಂದಾಯ ತೆರಿಗೆ ವ್ಯವಸ್ಥೆಯನ್ನ ಪರಿಚಯಿಸ್ತಾರೆ. ಆಡಳಿತದ ಹೊಣೆ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಅಂದ್ರೆ, ಈ ಭತ್ತವನ್ನ ತೂರ್ತಕ್ಕಂಥ ಸಂದರ್ಭದಲ್ಲಿ ಧೂಳಿನಲ್ಲಿ ಹೋಗ್ತಕ್ಕಂಥದ್ದನ್ನ, ಜೊಳ್ಳಿನ ಜೊತೆಗೆ ತೂರಿ ಹೋಗ್ತಕ್ಕಂತಹದನ್ನ, ನಷ್ಟ ಆಗೋ ಭತ್ತವನ್ನ ತಮಗೆ ಕೊಡಿ ಅಂತ ಹೇಳಿ ವೀರರಾಜ ಅದನ್ನು ಗಮನಿಸಿ ಹೇಳ್ತಾರೆ. ರಾಜ ಹಾಗೂ ರಾಜನ ಪರಿವಾರ ಈ ಪಡೆಯ ನಿರ್ವಹಣೆಗೆ ಬೇಕಾಗಿರ್ತದಲ್ಲ, ಆ ಕಾರಣಕ್ಕೆ ಅವ್ರು ಕೇಳ್ಕೊಳ್ತಾರೆ. ಇದು ಎಷ್ಟು ಮಟ್ಟಿಗೆ ಅಂದ್ರೆ, ಮುಂದೆ ಈ ಭತ್ತದ ಕಾಳುಗಳೇ ಧೂಳಿ ಭತ್ತ ಇವತ್ತಿಗೂ ಕೂಡ ಇತಿಹಾಸದಲ್ಲಿ, ಪುರಾಣದಲ್ಲಿ, ಜನಪದ ಗೀತೆಗಳಲ್ಲಿ, ಕೊಡಗಿನ ಜನಪದ ಗೀತೆಗಳಲ್ಲಿ ದಾಖಲಾಗಿರ್ತಕ್ಕಂತಹ ವಿಚಾರ. ಮುಂದೆ ನಾಣ್ಯ ಬಳಕೆಯನ್ನ ತರ್ತಾರೆ ಮತ್ತು ಅಳತೆಮಾನಗಳನ್ನು ಕೂಡ ತರ್ತಾರೆ. ಇದಕ್ಕೂ ಒಂದು ಹಿನ್ನೆಲೆ ಇದೆ. ನಾಣ್ಯಗಳ ದೃಷ್ಟಿಯಿಂದ ನೋಡೋದಾದ್ರೆ ವಿಜಯನಗರ ಕಾಲದ ಗದ್ಯಾಣ ವರಹಗಳು ಆ ರೂಢಿಯಲ್ಲಿದ್ದನ್ನ ಮಾದಾಪುರ ಹಾಗೂ ಮಾಲಂಬಿ ಶಾಸನಗಳು ಉಲ್ಲೇಖಿಸಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ಹಿನ್ನೆಲೆಯಾಗಿ ಇಟ್ಟುಕೊಂಡು ನೋಡಿದಾಗ ವಿಜಯನಗರ ಕಾಲದ ಕೆಲ ನಾಣ್ಯಗಳಿರುವಲ್ಲಿ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು. ಇನ್ನ ಅಳತೆಮಾನಗಳ ದೃಷ್ಟಿಯಿಂದ ಅಂದ್ರೆ ಭತ್ತ ಅಳೆಯುವ ಒಂದು ಮುಖ್ಯ ಮಾನವನ್ನ ಭಟ್ಟಿ ಅಂತ ಹೇಳಿ ಇಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಈ ಗದ್ದೆಯ ಪರಿಮಾಣಕ್ಕೆ ಬಳಸುವ ಶಬ್ದವೂ ಕೂಡ ಬಟ್ಟಿ ಅಂತ ಇರ್ತಕ್ಕಂಥದ್ದನ್ನು ಕೂಡ, ಅಂದ್ರೆ 100 ಬಟ್ಟಿ ಗದ್ದೆ ಅಂದ್ರೆ ಸುಮಾರು 3.5 ಎಕರೆ ಸಮವಾಗಿತ್ತು. ಇದನ್ನೆಲ್ಲ ತಂದಂತವರು ವೀರರಾಜೇಂದ್ರ. ಇನ್ನ ಕೃಷಿ ವ್ಯವಸ್ಥೆ, ಬಹಳ ಬೆಟ್ಟದ ಗುಡ್ಡಗಾಡು ಪ್ರದೇಶ ಮತ್ತು ದಟ್ಟಾರಣ್ಯದಿಂದ ಕೂಡಿರ್ತಕ್ಕಂತಹ ಮಲೆನಾಡು ಕೊಡಗು. ಇಂತಹ ಕೊಡಗಿನಲ್ಲಿ ಹಳ್ಳ, ಅಬ್ಬಿಗಳಿವೆ, ತೊರೆಗಳಿದೆ, ಹೊಳೆಗಳಿದೆ. ಈ ನೀರಾವರಿಯ ಸಂಪನ್ಮೂಲಕ್ಕೆ ಕೊರತೆ ಇರಲಿಲ್ಲ. ಇಂತಹದ್ದನ್ನ ಬೂದಿ ಸ್ವಾಮಿ ಚಾವಡಿ ಕೆರೆ ಹಾಲೇರಿಯಲ್ಲಿದೆ. ಇದು ಈ ವೀರರಾಜನ ಜಂಗಮ ವೇಷದ ಹೆಸರಿನಲ್ಲಿ ಇಂದಿಗೂ ಕೂಡ ಉಳಿದುಕೊಂಡು ಬಂದಿರೋದಕ್ಕೆ ಒಂದು ನಿದರ್ಶನ ಇದು ನಮಗೆ. ಸೊ ಹೀಗೆ ವ್ಯಾಪಾರ ವ್ಯವಹಾರದ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಕೊಡುಗೆಯನ್ನ ಗಮನಿಸಬಹುದು. ಸಂಚಾರ ಸಂಪರ್ಕಗಳನ್ನ ಬಹಳ ಪ್ರಮುಖವಾಗಿ ಕೇರಳ, ಮಲಯಾಳಕ್ಕೆ ಅಂದ್ರೆ ಕೇರಳ, ಎತ್ತುಗಳ ಮೂಲಕ ಬೆಟ್ಟಗಳ ಮೇಲೆ ಕಾಲು ಹಾದಿಯಲ್ಲಿ ಹೋಗ್ತಾ ಇದ್ದಂತ ಸಂದರ್ಭ. ಅಲ್ಲಿ ವ್ಯಾಪಾರಕ್ಕೆ ಅಂತ ಅಕ್ಕಿ, ಮೆಣಸು, ಏಲಕ್ಕಿ ಇತ್ಯಾದಿಗಳನ್ನ ಎತ್ತುಗಳ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭ. ಅಲ್ಲಿ ಆ ಕೇರಳದ ಸಂಪರ್ಕದ ವ್ಯವಹಾರದ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕವನ್ನ ಕಲ್ಪಿಸುವ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ. ಮತ್ತು ಜಮ್ಮದ ಕೊಡುಗೆ ಅಂದ್ರೆ ಬಹಳ ವೀರರಾಜನ ಕಾಲಕ್ಕೆ ಜಮೀನನ್ನ ಈ ತಮ್ಮ ಸೇವೆಯನ್ನು ಮಾಡ್ತಕ್ಕಂಥವರ ಹೆಸರಿಗೆ ಕುಟುಂಬಕ್ಕೆ ನೀಡಿದಂತಹ ಜಮೀನು
ಅದನ್ನ ಪರಂಪರಾಗತವಾಗಿ ಜನ್ಮತಃ ಕುಟುಂಬಕ್ಕೆ ಒದಗಿದಂತಹ ಪರಭಾರೆ ಅದು. ಆ ಪರಭಾರೆ ಮಾಡಲಿಕ್ಕಾಗದೆ ಇರ್ತಕ್ಕಂತಹ ಭೂಮಿ ಅದು. ಈ ಭೂಮಿಯನ್ನ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ನಾಂದಿ ಹಾಡಿದಂಥದ್ದು ಇಲ್ಲಿ ಗಮನಿಸಬಹುದಾದಂತಹ ವಿಚಾರ. ಮತ್ತು ಶಿಕ್ಷಣ ವ್ಯವಸ್ಥೆ ಅಂದ್ರೆ ಹಾಲೇರಿ ವಂಶ ಆರಂಭವಾದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಮಾನ್ಯ ಓದು ಬರಹವಷ್ಟೇ ಆಗಿದ್ದಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ ಕೃಷಿ ಹಾಗೂ ಯುದ್ಧದ ಸಂದರ್ಭಗಳಿಗೆ ಅಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಂತಹವರಲ್ಲಿ, ಆ ಸಂದರ್ಭದಲ್ಲಿ ಒಂದು ಕೈಮಠ ಅಂತ ಹೇಳಿ, ಅಂದ್ರೆ ಸಣ್ಣ ಮಠ, ಹಿರಿಯರ ಸ್ಮಾರಕ ನೆಲೆ, ಕೈಮಠ ಅಂದ್ರೆ ಇದನ್ನ ತರುವುದ್ರ ಮೂಲಕ ಅಲ್ಲಿ ಮಕ್ಕಳಿಗೆ ಪಾಠ ಹೇಳಿ ಕೊಡೋದಕ್ಕೆ ಆರಂಭ ಮಾಡಿದ್ದೆ ಹಾಲೇರಿ ಅರಸ ಅನ್ನೋದು ಗಮನಾರ್ಹ. ಅದು ಗುರುಮನೆ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತೆ ಕೈಮಠ. ಇನ್ನ ಧಾರ್ಮಿಕ ವ್ಯವಹಾರಗಳು ಕೂಡ ಧಾರ್ಮಿಕ ದೃಷ್ಟಿಯಿಂದ ವೀರಶೈವ ಧರ್ಮೀಯರಾದ್ರೂ ಕೂಡ ಸಮನ್ವಯಕಾರರಾಗಿ, ಲಿಂಗಾಯತ ಧರ್ಮದವರಾಗಿದ್ರು ಕೂಡ ಸಮನ್ವಯಕಾರರಾಗಿ ಸ್ಥಳೀಯರ ದೇವತಾ ಹಬ್ಬಗಳಿಗೂ ಕೂಡ ಉತ್ತೇಜನ ನೀಡಿರ್ತಕ್ಕಂಥದ್ದನ್ನ ದಾಖಲಿಸ್ತಾರೆ. ಉದಾಹರಣೆಗೆ ಸ್ಥಳೀಯ ಹಬ್ಬಗಳಲ್ಲಿ ಬಹಳ ವಿಶೇಷವಾದ ಹಬ್ಬ ತುಲಾ ಸಂಕ್ರಮಣ, ಅಂದ್ರೆ ಕಾವೇರಿ ತೀರ್ಥೋದ್ಭವ, ಮತ್ತು ಉತ್ತರೀಯ ಹಬ್ಬ ಕೋಲಾಟ, ಜನಪದ ಕಲೆ, ಇದಕ್ಕೆಲ್ಲ ಕೂಡ ಉತ್ತೇಜನ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ. ಹೀಗೆ ವಸತಿ ಸ್ವರೂಪಗಳ ಹಿನ್ನೆಲೆಯಲ್ಲೂ ಕಾಣಬಹುದು. ಬೂದಿಸ್ವಾಮಿ ಚಾವಡಿಕೆರೆ ಅಲ್ಲಿ ಅರಮನೆಯ ನೆಲೆ ಈಶಾನ್ಯಕ್ಕೆ 1/4 ಕಿಲೋಮೀಟರ್ ದೂರದಲ್ಲಿ ಬಸವಣ್ಣನ ಗುಡಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ದೊಡ್ಡಹಟ್ಟಿ ಅಂತ ಹೇಳಿ ಅದರ ಹಿಂದೆ ಇರ್ತಕ್ಕಂತಹ ರಾಜರ ಮೊದಲ ವಾಸ್ತವ್ಯದ ನೆಲೆಯನ್ನ ಗಮನಿಸಬಹುದು. ಆ ವಸತಿಯ ಸ್ವರೂಪಗಳನ್ನು ಕೂಡ ಇಲ್ಲಿ ಗಮನಿಸಬಹುದು. ಮತ್ತು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿಯೂ ಕೂಡ ವಿಶೇಷವಾದಂತಹ ಕೊಡುಗೆಗಳನ್ನ ನೀಡಿದಂತಹ ರಾಜ ಎಂದರೆ ಆಗದಂತೆ ಆಡಳಿತವನ್ನ ಒಂದು ರೂಪರೇಷೆಯನ್ನ ಹಾಕಿಕೊಡುವುದರ ಮೂಲಕ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಒಂದು ಹೆಜ್ಜೆಗಳನ್ನಿಟ್ಟು ಹೋದಂತಹವರು ವೀರರಾಜ. ಸೊ ಹೀಗೆ ಹಾಲೇರಿ ವಂಶ ಕೊಡಗಿನಲ್ಲಿ ಮೊದಲಿನಿಂದಲೂ ಕೂಡ ಒಂದು ಶಾಸನೋಕ್ತವಾಗಿ ಇದ್ದಂತಹ ಸಂಸ್ಕೃತಿಯನ್ನ ಸ್ಥಳೀಯ ಜನರ ಆಚಾರ ವಿಚಾರಗಳ ಜೊತೆಗೆ ಸಮನ್ವಯತೆಯ ಜೊತೆಗೆ ಬಹಳ ವಿಶೇಷವಾಗಿ ಅದು ಹೊಂದಾಣಿಕೆ ಮಾಡಿಕೊಂಡಂತಹ ಒಂದು ಮನೆತನ ಅದು ರಾಜಮನೆತನ. ಅದರ ನಂತರ ವೀರರಾಜನ ಮಗನ ಅಪ್ಪಾಜಿ ರಾಜೇಂದ್ರ ಒಡೆಯ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಮತ್ತು ತಂದೆ ವೀರರಾಜೇಂದ್ರ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಯುವರಾಜ ಪಟ್ಟಾಭಿಷೇಕನಾದ ಮೇಲೆ ಆಳ್ವಿಕೆಯನ್ನು ನಡೆಸಿ ನೆರೆ ರಾಜ್ಯ ಮತ್ತು ಒಳನಾಡುಗಳ ವ್ಯವಹಾರಗಳ ಜೊತೆಗೆ ಸಂಪರ್ಕವನ್ನ ಸಾಧಿಸಿದ್ದು ಒಂದು ಕೂಡ ಇಲ್ಲಿ ಗಮನಾರ್ಹ. ತದನಂತರ 3ನೆಯ ಮಗನಾಗಿ ಬಂದಂತಹವನು ಮುದ್ದುರಾಜ, ಅಂದ್ರೆ ಕ್ರಿಸ್ತಶಕ 1636ರಿಂದ 1687 ಅವಧಿಯಲ್ಲಿ. ಇಲ್ಲಿ ಕೊಡಗಿನ ಎಲ್ಲಾ ಭಾಗಗಳು ಅವನ ಕಾಲಕ್ಕೆ ಒಂದು ಅಂಕಿತಕ್ಕೆ ಬಂದಿದ್ದಂತಹದ್ದು, ಅಂದ್ರೆ ಕೊಡಗು ಸಂಸ್ಥಾನವಾಗಿ ರೂಪುಗೊಂಡಿತ್ತು ಈ 3ನೇ ರಾಜ ಅಧಿಕಾರಕ್ಕೆ ಬರುವ ವೇಳೆಗಾಗಲೇ. ಆ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಯುದ್ಧ ಸಂದರ್ಭಗಳನ್ನ ಮತ್ತು ನೆರೆಹೊರೆ ವ್ಯವಹಾರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥದ್ದು ಮತ್ತು ಮತ್ತಷ್ಟು ನಾಡುಗಳ ವಿಂಗಡಣೆ ಮಾಡಿರ್ತಕ್ಕಂಥದ್ದು. ಆ ನಾಡುಗಳಿಗೆ ವಿಂಗಡಣೆ ಮಾಡುವುದರ ಜೊತೆಗೆ ಆ ನಾಡುಗಳಿಗೆ ಹೆಸರುಗಳನ್ನ ನೀಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ. ಅಷ್ಟೇ ಅಲ್ಲದೆ ಈ ಮುದ್ದು ರಾಜ ಕೃಷಿ ನ್ಯಾಯ ವ್ಯವಸ್ಥೆಯನ್ನ ಜಾರಿಗೆ ತಂದದ್ದು ಮತ್ತು ಕಂದಾಯ, ತೆರಿಗೆ, ಆಡಳಿತ ಮಾನಗಳನ್ನ ಜಾರಿಗೆ ತಂದದ್ದು, ಕೃಷಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ತರುವ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ 35 ನಾಡುಗಳಲ್ಲಿ ಕೆರೆಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಅಂತ. 35 ಹಾಲು ಕೆರೆಗಳನ್ನ ಅಂತ ಹೇಳಿ ನೋಡಿ. ಆ ಕಾಲಕ್ಕೆ ಕೃಷಿ ವ್ಯವಸ್ಥೆಗೆ ಬಹಳ ಪ್ರಧಾನವಾಗಿ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥದ್ದು ಈ ಮುದ್ದು ರಾಜ. ಮತ್ತು ದೇವನೆಲೆಗಳನ್ನು ಕೂಡ ಅದೇ ರೀತಿಯಲ್ಲಿ ಮಾಡಿ ಸಾಗಾಣಿಕೆ ಸಂಪರ್ಕ ವ್ಯವಹಾರಗಳನ್ನ ಕಲ್ಪಿಸಿದ್ದು, ಶಿಕ್ಷಣ ವ್ಯವಸ್ಥೆ, ಧಾರ್ಮಿಕ ವ್ಯವಹಾರ, ಅರಮನೆಗಳ ವ್ಯವಹಾರಗಳನ್ನೆಲ್ಲ ಆತನ ಕಾಲಕ್ಕೆ ನೋಡಿಕೊಂಡದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇದಾದ ಮೇಲೆ ಬರ್ತಕ್ಕಂತಹದ್ದು ಮುದ್ದುರಾಜನ ನಂತರ ಸಿರಿಬಾಯಿ ದೊಡ್ಡ ವೀರಪ್ಪ. ಮುದ್ದುರಾಜನ ನಂತರ ಕ್ರಿಸ್ತಶಕ 1687ರಿಂದ ಪೂರ್ಣವಾಗಿ ಕೊಡಗಿನ ಆಡಳಿತ ಈತನ ಕೈಗೆ ಸಿಗುತ್ತೆ. ಬಹಳಷ್ಟು ಹೊರಗಿನ ಶತ್ರು ಮೈಸೂರಿನ ಚಿಕ್ಕದೇವರಾಜ ಒಡೆಯರ ಕಾಲಕ್ಕೆ. ಸೊ ಅವುಗಳ ನಡುವೆನೂ ಕೂಡ ಒಳ ಹೊರ ಯುದ್ಧಗಳನ್ನ ಎದುರಿಸಬೇಕಾದಂತಹ ಪ್ರಸಂಗಗಳನ್ನ ಸಿರಿಬಾಯಿ ದೊಡ್ಡ ವೀರಪ್ಪ ಕಂಡುಕೊಳ್ಬೇಕಾಗತ್ತೆ. ಅದರ ನಡುವೆಯೂ ಕೂಡ
ನಾಡುಗಳ ಸೇರ್ಪಡೆ ಮಾಡ್ತಕ್ಕಂತಹ ಮತ್ತು ಕೊಡವ ಭಾಷಾ ಶಬ್ದ ಆಚಾರ ವಿಚಾರ ಜಾತಿ ಪದ್ಧತಿಗಳ ಮೇಲ್ವಿಚಾರಣೆಗೆ ಮುಖ್ಯಸ್ಥರ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿ ತಕ್ಕರ ವ್ಯವಸ್ಥೆ ಅಂತ ಹೇಳಿ ಮಾನ್ಯಗೊಳಿಸಿದಂಥದ್ದು. ಇದು ಬಹಳ ವಿಶೇಷವಾಗಿ ನಾವು ಇದನ್ನ ಗಮನಿಸಬೇಕು. ಸಿರಿಬಾಯಿ ದೊಡ್ಡ ವೀರಪ್ಪನ ಕಾಲದಲ್ಲಿ ತಕ್ಕರ ವ್ಯವಸ್ಥೆ ಅಂದ್ರೆ ಕೊಡಗಿನ ಆಚಾರ ವಿಚಾರ ಜಾತಿ ಪದ್ಧತಿಗಳ ಮೇಲ್ವಿಚಾರಣೆಗೆ ಮುಖ್ಯಸ್ಥರ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿ ಅದನ್ನು ಮಾನ್ಯಗೊಳಿಸಿದಂಥದ್ದು ಅಂತ. ತಕ್ ಎಂಬ ಕೊಡವ ಭಾಷಾ ಶಬ್ದಕ್ಕೆ ಮಾತು ಎಂಬ ಅರ್ಥ ಇರ್ತಕ್ಕಂಥದನ್ನ ಇಲ್ಲಿ ಗುರುತಿಸಬಹುದು ನಾವು. ಇಂಥ ವ್ಯವಸ್ಥೆಯನ್ನು ತಂದದ್ದು ಕೂಡ ಇಲ್ಲಿ ಗಮನಾರ್ಹ. ಸೊ ಹೀಗೆ ತದನಂತರದಲ್ಲಿ ಈ ಚಿಕ್ಕ ವೀರಪ್ಪ ಒಡೆಯ ಬರ್ತಾರೆ. ಅಲ್ಲಿ ಯುದ್ಧ ಪ್ರಸಂಗಗಳು, ಧಾರ್ಮಿಕ ದಾನದ ಸಂಗತಿಗಳು ನಡೀತವೆ. ಅದಾದ ಮೇಲೆ ಮುದ್ದು ರಾಜ ಮತ್ತು ಮುದ್ದಯ್ಯ ರಾಜ ಅರಸು ಯುದ್ಧ ಸಂದರ್ಭಗಳು ಬರ್ತವೆ. ರಾಜಕೀಯ ಸ್ನೇಹ ಸಂಬಂಧಗಳು ಕೂಡ ಇಲ್ಲಿ ಬರ್ತದೆ. ಉದಾಹರಣೆಗೆ ರಾಜಕೀಯ ಸ್ನೇಹ ಸಂಬಂಧಗಳಲ್ಲಿ ಲಿಂಗರಾಜೇಂದ್ರ ಒಡೆಯ ಫರ್ಜುಲ್ಲಾ ಖಾನ್ ಸೋಲಿಸಿ ಓಡಿಸಿದ ವಿಷಯ ತಿಳಿದಂತ ಹೈದರಾಲಿ ಖಾನ್ ಅನ್ನು ಕೊಡಗಿನ ದೊರೆಗಳ ಸ್ನೇಹಕ್ಕೆ ಕೈಚಾಚಿದ್ದು ಕೂಡ ಇಲ್ಲಿ ಉಲ್ಲೇಖ ಆಗ್ತದೆ. ಇದು ಮುಂದೆ ಒಂದು ಬೇರೆದೇ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು ಕೂಡ ಗಮನಾರ್ಹ. ಒಂದು ರೀತಿಯಲ್ಲಿ ಒಂದು ಅವಧಿಯವರೆಗೆ ಹೈದರಾಲಿ ಮತ್ತು ಟಿಪ್ಪುವಿನ ಆಡಳಿತಕ್ಕೆ ಈ ಹಾಲೇರಿ ಮನೆತನ ಹೋಗಿದ್ದು ಕೂಡ ಗಮನಾರ್ಹ. ತದನಂತರ 1ನೇ ಲಿಂಗರಾಜೇಂದ್ರ ಒಡೆಯ ಕ್ರಿಸ್ತಶಕ 1774ರಿಂದ 1779ರಲ್ಲಿ ಕೊಡಗಿನ ಸಿಂಹಾಸನಕ್ಕೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಆದರೆ ನಾನು ಈಗಾಗಲೇ ಹೇಳಿದಾಗೆ ಈ ರಾಜಕೀಯ ಸ್ನೇಹ ಹೈದರಾಲಿಯ ಹಂಗಿನಲ್ಲಿದ್ದಂತಹದ್ದ ಸಂದರ್ಭವನ್ನ ನಿರ್ಮಾಣ ಮಾಡಿತ್ತು. ಕೊಡಗು ಸೀಮೆಯನ್ನ ಅವನಿಗೆ ಬಿಡಿಸಿಕೊಡ್ಲಿಕ್ಕೆ ದೇವರಾಜಪ್ಪನೊಡನಾದಂತ ಯುದ್ಧ ಕಾರಣ ಅಂತ ಹೇಳ್ಬಿಟ್ಟು ಉಲ್ಲೇಖಿಸ್ತಾರೆ. ಕೊಡಗಿನ ಭಾಗವಾಗಿದ್ದಂತಹ ಕಲ್ಪಾತಿವರೆಗಿನ ಬಯನಾಡು ಸೀಮೆಯನ್ನ ಬಿಡಿಸಿಕೊಟ್ಟರೆ ದಂಡಿನ ಖರ್ಚಿನ ಹಣವನ್ನು ಕಾಲಂಪ್ರತಿ ನೀಡಲು ಸಾಧ್ಯ ಅಂತ ಹೇಳಿ ಲಿಂಗರಾಜೇಂದ್ರ ಹೇಳಿದ್ದ. ಈ ರೀತಿ ಹೈದರಾಲಿಯ ಜೊತೆಗೆ ಒಂದು ರಾಜಕೀಯವಾದಂತಹ ಸ್ನೇಹದ ಜೊತೆಗೆ ಮಾಡುವಂತಹ ಕೆಲಸ. ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಹೆಸರೇ ದೊಡ್ಡ ವೀರ ರಾಜೇಂದ್ರ ಒಡೆಯ. ಆ ಕಾಲಘಟ್ಟದಲ್ಲಿ ಅಂದ್ರೆ ಕ್ರಿಸ್ತಶಕ 1781 1809 ಕಾಲದಲ್ಲಿ ಹಾಲೇರಿ ವಂಶೇತರ ಆಳ್ವಿಕೆಗೆ ಜನವಿರೋಧ ಇರುತ್ತೆ ದೊಡ್ಡ ವೀರ ರಾಜೇಂದ್ರನ ಕಾಲಕ್ಕೆ. ಇದಕ್ಕೆ ಮೂಲ ಕಾರಣ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅಲ್ಲಿಗೆ ಹೋದಂತಹದ್ದು ಕೂಡ ಒಂದು ಕಾರಣ. 1ನೇ ಲಿಂಗರಾಜ ಒಡೆಯನ ನಂತರ ಮಡಿಕೇರಿಯಲ್ಲಿದ್ದಂತಹ ಅವನ ರಾಜ ಗೋರರೆಲ್ಲ ತೀರಾ ಚಿಕ್ಕವರಾಗಿದ್ದಿರಲಾಗಿ ದೊಡ್ಡ ವೀರ ರಾಜೇಂದ್ರ ಒಡೆಯನಿಗೆ 16-17ನೇ ವಯಸ್ಸಿದ್ರಿಂದ ಹೈದರಾಲಿ ಅವನನ್ನ ತೀರಾ ಚಿಕ್ಕವನು ಅಂತ ಹೇಳ್ಬಿಟ್ಟಿರ್ತಾನೆ. ಅದನ್ನೇ ನೆಪ ಮಾಡ್ಕೊಂಡು ಹೇಗೆ ಮೈಸೂರು ಒಡೆಯರ ಆಳ್ವಿಕೆಗೆ ಮುಂದೆ ಅದು ಅಧಿಕಾರವನ್ನ ತನ್ನ 36 ವರ್ಷದ ಅವಧಿಯಲ್ಲಿ ತಾನು ಮತ್ತು ತನ್ನ ಮಗನಿಗೆ ಅಧಿಕಾರವನ್ನ ನಡೆಸ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡು ಅದೇ ಅವಕಾಶವನ್ನ ಕೊಡಗಿನಲ್ಲೂ ಕೂಡ ಬಳಕೆ ಮಾಡ್ಕೊಂಡಿದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ. ಇಂತಹ ಒಂದು ನಿದರ್ಶನಕ್ಕೆ ಇದು ಒಂದು ಕಾರಣ. ಅಂದ್ರೆ ತೀರಾ ಚಿಕ್ಕವನು ಅನ್ನುವ ನೆಪ ಮಾಡ್ಕೊಂಡು ಏನ್ ಮಾಡ್ತಾನೆ, ರಾಜಕುಟುಂಬದ ಅಸ್ತಿತ್ವದ ಸನ್ನಿವೇಶವನ್ನ ಉಲ್ಬಣಗೊಳ್ಳುವಂತೆ ಮಾಡಿ ಇದೇ ಸಂದರ್ಭದಲ್ಲಿ ಗೊರೂರಿಗೆ ಸಾಗಿಸ್ಬಿಡ್ತಾರೆ. ಇದು ಹೈದರಾಲಿ ಮರಣ ನಂತರ ಟಿಪ್ಪು ರಾಜಕುಟುಂಬವನ್ನ ಪಿರಿಯಾಪಟ್ಟಣಕ್ಕೆ ಸಾಗಿಸ್ತಾನೆ. ಇದೊಂದು ವಿಚಾರ ನಾನು ಓದ್ತಾ ಇದ್ದಾಗ ಸಂಗತಿ ಬಹಳ ವಿಶೇಷವಾಗಿ ಕಂಡು ಬಂದಂತಹ ಸಂಗತಿ. ಎಂತಹ ಒಂದು ಸಂಗತಿ ಅಂದ್ರೆ ಅಲ್ಲಿ ಆ ಪಿರಿಯಾಪಟ್ಟಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಹೋರಾಟ ಕೊಡಗಿನಲ್ಲಿ ಆರಂಭ ಆಗುತ್ತೆ. ಯಾರು ದೊಡ್ಡ ವೀರ ರಾಜೇಂದ್ರ ಒಡೆಯನನ್ನ ಹೇಗಾದ್ರೂ ಮಾಡಿ ನಾವು ಕರ್ಕೊಂಡ್ಬರ್ಬೇಕು ಅಂತ ಹೇಳಿ. ಆ ಕರ್ಕೊಂಡ್ಬರ್ಬೇಕು ಅನ್ನೋದಕ್ಕೆ ಈ ಕೊಡಗಿನಲ್ಲಿ ಸ್ಥಳೀಯವಾದಂತಹ ಒಂದು ತಂಡ ಒಂದು ವಿಶೇಷವಾದಂತಹ ಒಂದು ಯೋಜನೆಯನ್ನ ರೂಪಿಸಿ ಅಲ್ಲಿಯ ಮುಸಲ್ಮಾನ್ ಸೈಯದ್ ಅಂತ ಹೇಳ್ಬಿಟ್ರು ಅಲ್ಲಿ ಅವರ ಸಹಕಾರದೊಂದಿಗೆ ಮತ್ತು ಅಲ್ಲಿಯ ಸ್ಥಳೀಯ ಗೌಡನ ಸಹಕಾರದೊಂದಿಗೆ ತನ್ನ ಮಗನನ್ನ ಅವರನ್ನ ಕರ್ಕೊಂಬರೋ ಪ್ರಯತ್ನವನ್ನ ಮಾಡ್ತಾರೆ. ಅದೊಂದು ಘಟನೆ ಬಹಳ ಚೆನ್ನಾಗಿದೆ. ಮಾರ್ಗ ಮಧ್ಯದಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಒಂದು ಮಗು ಅಳ್ತಾ ಇರುತ್ತೆ. ಆ ಮಗು ಅಳ್ತಾ ಇದ್ದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಲ್ಲ ಅಂತ ಹೇಳಿ ಆ ಮಗುನ್ ಸಾಯಿಸೋಕ್ ಹೇಳಿದಂತ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಮಿನ ಒಬ್ಬ ವ್ಯಕ್ತಿ ಅವನು ಅಫೀಮು ಸೇವಿಸ್ತಾ ಇರ್ತಾನೆ. ಆ ಅಫೀಮು ಎಂಜಲನ್ನ ಮಗುವಿಗೆ ಕೊಟ್ಟು ಆ ಮಗುವನ್ನ ಮಲಗುವ ಹಾಗೆ ಮಾಡಿ ಆ ಮಗುವನ್ನ ಉಳಿಸೋ ಕೆಲಸವನ್ನ ಮಾಡ್ಬಿಡ್ತಾನೆ. ಇದು ಆ ಕಾಲದಲ್ಲಿ ಬಹಳ ದೊಡ್ಡ ಒಂದು ಆ ಕಾಲಕ್ಕೆ ಒಂದು ಮಗುವಿನ ಸಾವಾಗಿದ್ದಿದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಆ ತಾಯಿಗೆ. ಆ ಸಂದರ್ಭದಲ್ಲಿ ಆ ಮಗು ಉಳಿದದ್ದು ಇಲ್ಲಿ ಒಂದು ರೀತಿಯಲ್ಲಿ ಆ ತಾಯಿಗೆ ರಾಜಮಾಜಿ ಅಂತ ಆ ಮಗು ರಾಜಮಾಜಿ ಇಸ್ಮಾಯಿಲ್ ಅಂತಕ್ಕಂಥವನು ಅಫೀಮು ಕೊಟ್ಟಂತವನು. ಮುಂದೆ ಅದು ಆ ಉಪಕಾರ ಎಷ್ಟು ಮಟ್ಟಿಗೆ ಆಗುತ್ತೆ ಅಂದ್ರೆ ಈ ಹೊಂಬಾಳೆ ನಾಯಕ ಮತ್ತು ಇಸ್ಮಾಯಿಲ್ ಖಾನ್ರು ಇವರಿಬ್ರು ಹೆಂಗೆ ತರ್ತಾರೆ ಅಂದ್ರೆ
12 ಜನರಲ್ಲಿ 4-5 ಜನರು ಗಾಣಿಗರ ವೇಷದಲ್ಲಿ ಆ ಎಣ್ಣೆ ತಪ್ಪಲಿಯಲ್ಲಿ ಅಗಲಬಾಯಿಯ ದೊಡ್ಡ ಕುಕ್ಕೆಗಳನ್ನ ಇಟ್ಕೊಂಡು ಆ ಮೂಲಕ ಏನ್ ಮಾಡ್ತಾರೆ, ಅಲ್ಲಿಂದ ವೀರರಾಜೇಂದ್ರ ಇವ್ರನ್ನ ಈ ದೊಡ್ಡ ವೀರರಾಜೇಂದ್ರ ಒಡೆಯರ್ನ ಮತ್ತು ಅವರ ಕುಟುಂಬವನ್ನ ಕರ್ಕೊಂಡ್ಬರೋ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಮುಂದೆ ಅವರು ಮಾಡಿದಂತ ಸೇವೆಯನ್ನ ಸ್ಮರಿಸ್ತಾರೆ, ಕೃತಜ್ಞತೆ ಇದೆ ಅವರಿಗೆ. ಸೊ ಇದು ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ. ಮತ್ತೆ ಇದ್ರ ನಡುವೆ ಆಂಗ್ಲ ಸೈನ್ಯಕ್ಕೆ ನೆರವು ನೀಡಿದ್ದು ವೀರರಾಜೇಂದ್ರ ಒಡೆಯನಿಗೆ ಮೈತ್ರಿಯ ದೃಷ್ಟಿಯಿಂದ ಅಷ್ಟೇ. ತದನಂತರದಲ್ಲಿ ಒಂದು ರಾಜಕೀಯ ಬೆಳವಣಿಗೆಗಳು ನಡೆದದ್ದು ಬೇರೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ತುಂಬಾ ವಿಚಾರ ಚರ್ಚೆಗೆ ಬರ್ತಕ್ಕಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಚಿಕ್ಕ ವೀರರಾಜೇಂದ್ರ. ಚಿಕ್ಕ ವೀರರಾಜೇಂದ್ರನ ಬಗೆಗೆ ಮಾತನಾಡುವಾಗ ಬಹಳ ಪ್ರಮುಖವಾಗಿ ನಾನು ಕೆಲವು ರಾಜರನ್ನ ನಾನು ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗ್ತಿದ್ದೀನಿ ಕಾಲಮಿತಿಯ ದೃಷ್ಟಿಕೋನದಿಂದ, ದಯವಿಟ್ಟು ಕ್ಷಮೆ ಇರಲಿ. ಚಿಕ್ಕ ವೀರರಾಜೇಂದ್ರನ ಬಗೆಗೆ ಬಹಳಷ್ಟು ಚರ್ಚೆಗಳು ಇರ್ತಕ್ಕಂಥದ್ರ ಬಗೆಗೆ ನಾವು ಗಮನಿಸಿದ್ದೇವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ತಮ್ಮ ಕಾದಂಬರಿಯಲ್ಲಿ ಚಿಕ್ಕ ವೀರರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತದ್ದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಚಿಕ್ಕ ವೀರರಾಜೇಂದ್ರನ ಬಗೆಗೆ ಒಂದಷ್ಟು ಮಾಹಿತಿ ಸರಿಯಾದ ಮಾಹಿತಿಗಳಿವೆ, ಇನ್ನೊಂದಷ್ಟು ಮಾಹಿತಿ ತಪ್ಪು ಕಲ್ಪನೆಯ ಗ್ರಹಿಕೆಗಳಿವೆ ಅನ್ನೋದಕ್ಕೆ ಇತಿಹಾಸ ಪುಸ್ತಕಗಳಲ್ಲಿ ದಾಖಲಾಗಿರ್ತಕ್ಕಂತಹ ಕೆಲವು ಅಂಶಗಳನ್ನ ನಾವು ಗಮನಿಸಬಹುದು. ಚಿಕ್ಕ ವೀರರಾಜೇಂದ್ರ ಒಡೆಯ 1820ರಿಂದ 1834 ಅವಧಿಯಲ್ಲಿ ಪಟ್ಟಕ್ಕೇರಿದಂತಹ 18ರ ಪ್ರಾಯದ ಹುಡುಗ. ಆಂಗ್ಲರ ಮೇಲಾಳ್ವಿಕೆಯ ಅಂಕೆಗೆ ಭಾರತದ ಬಹುತೇಕ ರಾಜ್ಯಗಳೆಲ್ಲ ಇದ್ದಂತಹ ಕಾಲಘಟ್ಟ ಅದು. ಪಿತೂರಿ ಸಂಚುಗಳ ನಡುವೆ ಇದ್ದಂತಹ ಕಾಲಘಟ್ಟ. ಈ ತಂದೆಯ ಕಾಲಕ್ಕೆ ಆಡಳಿತದ ಚೌಕಟ್ಟು ಅಚ್ಚುಕಟ್ಟಾದ ಮುಂದುವರಿಕೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಸಂಚುಗಳನ್ನ ನಿಗ್ರಹಿಸಬೇಕಾಗಿತ್ತು, ಪ್ರಜೆಗಳ ಹಿತ ಕಾಯ್ಬೇಕಾಗಿತ್ತು, ರಾಜ್ಯದ ಕ್ಷೇಮ ನೋಡ್ಬೇಕಿತ್ತು, ನೆರೆ ರಾಜ್ಯಗಳ ಸ್ನೇಹ ವರ್ಧನೆ ಕೂಡ ಮಾಡ್ಕೊಡ್ಬೇಕಾದಂತಹ ಸಂದರ್ಭದಲ್ಲಿ ಇದ್ದಂತಹವನು ಚಿಕ್ಕ ವೀರರಾಜೇಂದ್ರ. ಚಿಕ್ಕ ವೀರರಾಜೇಂದ್ರನ ಬಗೆಗೆ ಬಹಳಷ್ಟು ವಿಚಾರಗಳು ಈಗಾಗಲೇ ನಾನು ನಿಮ್ಗೆ ಗಮನ ತಂದ ಹಾಗೆ ಮಾತನಾಡಬೇಕಾದಂತ ವಿಚಾರಗಳಲ್ಲಿ ನಾನು ಒಂದು ಕ್ಷಮೆ ಇರಲಿ. ಈ ಕೊನೆಯ ಕಾಲದ ದೊರೆಗಳಲ್ಲಿ ಬರ್ತಕ್ಕಂಥವನೇ ಚಿಕ್ಕ ವೀರರಾಜೇಂದ್ರ. ಈ ಕೊನೆಯ ಕಾಲದ ದೊರೆಗಳಲ್ಲಿ ಬರ್ತಕ್ಕಂತಹ ಚಿಕ್ಕ ವೀರರಾಜೇಂದ್ರ ಎರಡನೇ ಲಿಂಗರಾಜೇಂದ್ರ ಒಡೆಯನ ಮೊದಲ ರಾಣಿಯ ಮಗನಾಗಿದ್ದಂಥವನು. ಮಡಿಕೇರಿಯಲ್ಲಿ ಈ ಚಿಕ್ಕ ವೀರರಾಜೇಂದ್ರ ಒಡೆಯನಿಗೆ ಪಟ್ಟವಾಗುತ್ತೆ. ಲಿಂಗರಾಜೇಂದ್ರ ಒಡೆಯ ಬದುಕಿದ್ದಾಗ ತನ್ನ ದಿವಾನನಾಗಿದ್ದಂತಹ ಚೌರಿರ ಅಪ್ಪಣ್ಣನಿಗೆ ತಾನು ತೀರಿದ ಮೇಲೆ ಚಿಕ್ಕ ವೀರರಾಜೇಂದ್ರ ಒಡೆಯನಿಗೆ ಪಟ್ಟಕ್ಕೆ ತಿಳಿಸಿರ್ತಾನೆ ಎರಡನೇ ಲಿಂಗರಾಜೇಂದ್ರ. ಹುಡುಗ ಚಿಕ್ಕವನು, ರಾಜನೀತಿ ಅರಿಯದವ ಅನ್ನುವ ಕಾರಣದಿಂದ ನಿರಾಕರಿಸಿರ್ತಾನೆ. ಇದರಿಂದ ಚೌರಿರ ಅಪ್ಪಣ್ಣನ ಮೇಲೆ ಸಿಟ್ಟುಗೊಂಡ ಲಿಂಗರಾಜೇಂದ್ರ ಒಡೆಯ ಅವನ ಮೇಲೆ ತಪ್ಪು ಹೊರಿಸಿ ಒಂದು ಬೇರೆ ಒಂದು ಹಿನ್ನೆಲೆಗಳು ನಡೆದಿರ್ತಕ್ಕಂಥದ್ದನ್ನ ಇತಿಹಾಸಕಾರರು ದಾಖಲಿಸಿದ್ದಾರೆ. ಇಂತಹ ಚಿಕ್ಕ ವೀರರಾಜೇಂದ್ರ ಅವನ ಒಡೆಯನ ವ್ಯಕ್ತಿತ್ವ ಆರೋಪಗಳು ಮತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಆರಂಭದಲ್ಲಿ ಅವನು 8 ವರ್ಷದ ಬಾಲಕನಾಗಿದ್ದಂತೆ 1810ರಲ್ಲಿ. ಈ ರಾಜಕುಮಾರ ಸೌಮ್ಯ ಹಾಗೂ ಸಭ್ಯ ಕುಮಾರನಾಗಿ ಕಾಣುತ್ತಿದ್ದ ಅಂತ ಹೇಳಿ ಅದನ್ನ ದಾಖಲಿಸಿದ್ದಾರೆ. ಗೆಜೆಟಿಯರ್ ಆಫ್ ಕೂರ್ಗ್ ನಲ್ಲಿ ಈ ವಿಷಯವನ್ನ ರಿಕ್ಟರ್ ಉದಾಹರಿಸಿದ್ದಾನೆ. ಯುವಕನಾಗಿ ಭಾವಜೀವಿ, ಸೂಕ್ಷ್ಮಗ್ರಾಹಿ ಆಗಿದ್ದಂತವನು ಅಂತ. ಮತ್ತೆ ಡಾಕ್ಟರ್ ವಿಲಿಯಂ ಜೆಫರ್ಸನ್ ಅವರು ಕೂಡ ಅವನ ಸಾಧಾರಣ ಮಧ್ಯಮ ಗಾತ್ರದ ವ್ಯಕ್ತಿ, ದೃಢಕಾಯ ಹೊಂದಿದ್ದಂತಹ ಗಂಭೀರ ವ್ಯಕ್ತಿತ್ವದವನಾಗಿದ್ದ ಅಂತ ಹೇಳಿ ಚಿಕ್ಕ ವೀರರಾಜೇಂದ್ರನ ಬಗೆಗೆ ಚಿತ್ರಣವನ್ನ ಕೊಡ್ತಾನೆ. ಕುಶಲ ಮತ್ತು ನಿರ್ಭೀತ ಕುದುರೆ ಸವಾರನಾಗಿದ್ದಂತೆ ಮತ್ತು ಉತ್ತಮ ಗುರಿ ಬೇಟೆಕಾರನಾಗಿದ್ದಂತವನಂತೆ. ಇಂತಹ ರಾಜ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತಹ ಈ ಚಿಕ್ಕ ವೀರರಾಜೇಂದ್ರನ ಬಗೆಗೆ ಇರ್ತಕ್ಕಂತಹ ಕೆಲವೊಂದು ವಿಷಯಗಳೇನಪ್ಪಾ ಅಂದ್ರೆ ಗುರುತಿಸೋದು, ಆತ ಲೈಂಗಿಕ ಅನಾಚಾರ ಮತ್ತು ಅವಿವಾಹಿತ ಕನ್ಯರನ್ನ ಅರಮನೆಗೆ ಕರೆಸ್ಕೊಳ್ತಿದ್ದ, ಕಾಮಾಸಕ್ತಿ ತೋರ್ತಿದ್ದ, ಬಾಣಂತಿಯರಿಂದ ಹಾಲು ಪಡೆಯುತ್ತಿದ್ದ. ಈ ರೀತಿ ಈ ಅಪರಿಪೂರ್ಣವಾದಂತಹ ಉತ್ಪ್ರೇಕ್ಷಿತವಾದಂತಹ ಮಾಹಿತಿಗಳನ್ನ ನೀಡುವಂತಹ ಕೆಲಸವನ್ನು ಕೂಡ ಈ ಬೇರೆ ಹಿನ್ನೆಲೆಯನ್ನು ಇಟ್ಕೊಂಡು ಮಾತನಾಡುವಂತಹ ಕೆಲಸಗಳು, ನಿರಸನಗಳು ನಡೆದಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಆದರೆ ನಿಜವಾಗಿಯೂ ಚಿಕ್ಕ ವೀರರಾಜೇಂದ್ರ ಅರಮನೆ ವಿದ್ವಾಂಸರಿಂದ ಶಿಕ್ಷಣ ದೊರೆತು ವಿದ್ಯಾವಂತನಾಗಿದ್ದಂತವನು ಮತ್ತು ಸ್ವಾಭಿಮಾನಿಯಾಗಿದ್ದಂಥವನು, ಸ್ವಾತಂತ್ರ್ಯ ಪ್ರಿಯನಾಗಿದ್ದಂಥವನು,
ಮತ್ತು ತಾರುಣ್ಯದ ಉದ್ರೇಕಗಳ ಫಲವನ್ನ ಅನುಭವದಿಂದ ಕಂಡುಕೊಂಡಂತಹವನು, ಅದೇ ರೀತಿಯಲ್ಲಿ ತನಗೆ ವಯಸ್ಸು ಬೆಳೆದಂತೆ ಸಂಯಮಿಯಾಗಿದ್ದಂತಹವನು. ಹೀಗೆ ತನ್ನ ವಿವೇಚನೆಯ ಮೂಲಕ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತಿದ್ದ ಅನ್ನುವುದರ ಬಗೆಗೆ ಇಲ್ಲಿ ದಾಖಲಿಸಿದ್ದಾರೆ. ಹೀಗೆ ಫ್ರೇಜರ್ ಗವರ್ನರ್ ಜನರಲ್ಗೆ ಪತ್ರ ಬರೆದಿದ್ರಲ್ಲೂ ಕೂಡ ಈ ಚಿಕ್ಕವೀರ ರಾಜೇಂದ್ರನ ಬಗೆಗೆ ವಿಚಾರಗಳನ್ನ ತಿಳಿಸಿರ್ತಕ್ಕಂಥದ್ದನ್ನ ಇತಿಹಾಸಕಾರರು ದಾಖಲಿಸುತ್ತಾರೆ. ಇನ್ನು ನಾವು ಈಗಾಗಲೇ ಹೇಳಿದಾಗೆ ಚಿಕ್ಕವೀರ ರಾಜೇಂದ್ರ ಕಾದಂಬರಿಯ ದೃಷ್ಟಿಕೋನದಲ್ಲಿ ಕಾಣೋದೇ ಬೇರೆ ರೀತಿಯಲ್ಲಿ ಅಂತ. ಒಂದು ಅನಾರೋಗ್ಯ ಕಳೆ ಆವರಿಸಿರುತ್ತೆ. 8 ವರ್ಷ ವಯಸ್ಸಿನ ಒಳಪುಗಣ್ಣಿನ ಚಟುವಟಿಕೆ ಲಾಯದ ಮನೆಯ ಬಸವ, 6 ವರ್ಷದ ಚಿಕ್ಕವೀರ ರಾಜೇಂದ್ರನಿಗೆ, ಹೀಗೆ 16ನೇ ವರ್ಷದ ಸುಮಾರಿಗೆ ಗೌರಮ್ಮ ಅದೇ ವಯಸ್ಸಿನ ಚಿಕ್ಕವೀರ ರಾಜೇಂದ್ರನಿಗೆ ಮದುವೆ ಆಗಿ 19ನೇ ವಯಸ್ಸಿನ ವೇಳೆಗೆ ಅವನಿಗೆ ಹೆಣ್ಣು ಮಗಳು ಎತ್ಕೊಟ್ಲು. ಇದೆಲ್ಲವೂ ಕೂಡ ನಮಗೆ ಕಾದಂಬರಿ ಹಿನ್ನೆಲೆಯಲ್ಲಿ ದಾಖಲಿಸುವಂತ ಅಂಶಗಳು. ಏನೇ ಇದ್ರೂ ಕೂಡ ಚಿಕ್ಕವೀರ ರಾಜೇಂದ್ರನ ಶಿಕ್ಷಣಕ್ಕೆ ಲಿಂಗರಾಜೇಂದ್ರ ಅರಮನೆಯಲ್ಲಿ ಕನ್ನಡ, ಹಿಂದೂಸ್ತಾನಿ, ಪರ್ಷಿಯನ್ ಬೇರೆ ಬೇರೆ ಭಾಷೆಗಳನ್ನ ಕಲಿಸುವುದಕ್ಕೆ ಒಬ್ಬ ವ್ಯವಸ್ಥೆಯನ್ನ ಕಲ್ಪಿಸಿದ್ದು ಮತ್ತು ಆತನನ್ನ ಸುಶಿಕ್ಷಿತನನ್ನಾಗಿ ರೂಪುಗೊಳ್ಳುವಂತೆ ಮಾಡಿದ್ದು ಇಲ್ಲಿ ಗಮನಾರ್ಹ. ಈ ವಿಚಾರವನ್ನ ನಾವು ಗಮನಿಸ್ಬೇಕು ಅಂದ್ರೆ ಆಂಗ್ಲರ ಬರವಣಿಗೆಗಳಲ್ಲಿ ಇದು ದಾಖಲಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಹೀಗೆ ದೋಷಗಳೇ ಇಲ್ಲದಂತಹ ಚಿಕ್ಕವೀರ ರಾಜೇಂದ್ರನನ್ನ ಗುರುತಿಸಿರ್ತಕ್ಕಂಥದ್ದು ಸಾಹಿತ್ಯಾತ್ಮಕವಾಗಿ ಇದು ನಿರಸನದ ವಿಚಾರ ಅನ್ನೋದು ನಾವು ಇಲ್ಲಿ ಗ್ರಹಿಸಬಹುದಾದಂತಹ ಅಂಶ. ಈ ಮಾನವ ಸಹಜ ಗುಣದೋಷಗಳನ್ನ ಇಲ್ಲಿ ಎತ್ತಿ ಹಿಡಿಯುವ ಕೆಲಸವನ್ನಾಗಿ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಹಾಲೇರಿ ವಂಶದ ಹೋರಾಟ ಮತ್ತು ಜನಪ್ರಿಯತೆ, ಒಂದು ಸಾಂಸ್ಕೃತಿಕವಾದಂತಹ ಧರ್ಮ ಸಮನ್ವಯವಾಗಿರ್ತಕ್ಕಂತಹ ಹೊಂದಾಣಿಕೆಯ ಪ್ರವೃತ್ತಿ, ಈ ರಾಜಕೀಯ ಕೌಶಲ್ಯ, ರೈತಾಪಿ ಹಿತದೃಷ್ಟಿಕೋನ ಮತ್ತು ಕಲಾಭಿರುಚಿ ಮತ್ತು ಚಾಣಾಕ್ಷತನಕ್ಕೆ ಎಲ್ಲದಕ್ಕೂ ಹೆಸರುವಾಸಿಯಾಗಿದ್ದಂತಹವರಲ್ಲಿ ಚಿಕ್ಕವೀರ ರಾಜೇಂದ್ರ ಕೂಡ ಗಮನಾರ್ಹ ಅನ್ನೋದನ್ನ ಗಮನಿಸ್ಬೇಕು. ಈ ಅಪ್ಪಂಗಳ ದೇವಮ್ಮಾಜಿ, ಚನ್ನಬಸಪ್ಪ ಮತ್ತು ವಂಶಿಕ ಸಂಬಂಧಗಳು ಕೂಡ ಬರ್ತವೆ. ಲಿಂಗಾಯತ ರಾಜಮನೆತನ ಅಂದ್ರೆ ಅದು ಒಂದೇ ಹಾಲೇರಿ ಮನೆತನ. ಹಾಲೇರಿ ವಂಶದ ಶಾಖೆಗಳು, ಅರಸರುಗಳು ಮಾತ್ರ ನಮಗೆ ಕಂಡು ಬರ್ತಾರೆ. ಹೊರಮಲೆ, ಗರ್ವಾಲೆ, ಅಪ್ಪಂಗಳ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ. ಸೊ ಒಂದು ಆತ ಎದುರಿಸ್ಬೇಕಾದಂತಹ ಪ್ರಸಂಗ ಏನಂದ್ರೆ, ಅವನಿಗೆ ಅಧಿಕಾರದಿಂದ ಇದಾದಂತ ಸಂದರ್ಭದಲ್ಲಿ ಚಿಕ್ಕವೀರ ರಾಜೇಂದ್ರ ಆತ ಹೊರ ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥದ್ದು ಕೂಡ ಗಮನಾರ್ಹ. ಅದು ಕಾಶಿಯ ಜಂಗಮವಾಡಿ ವಿಶ್ವರಾರಾಧ್ಯ ಪೀಠದ ಹರೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅನುಗ್ರಹಕ್ಕೆ ಒಳಗಾಗಿ ಮಠದ ಆವರಣದಲ್ಲಿ ಉಳಿದಂತದ್ದನ್ನ ದಾಖಲಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಚಿಕ್ಕವೀರ ರಾಜೇಂದ್ರನ ಹೆಣ್ಮಕ್ಳಲ್ಲಿ ಗಂಗಮ್ಮ ಅಂತ ಹೇಳ್ಬಿಟ್ಟು ಆಕೆ ಹೈದರಾಬಾದಿನ ಜಮೀನ್ದಾರನನ್ನ ಮದುವೆ ಆಗಿರ್ತಕ್ಕಂಥ ವಿಚಾರ, ಅದು ಬೋಧನಪುರದಲ್ಲಿ ಅವಳ ವಂಶಿಕರಿದ್ದಾರೆ ಅನ್ನೋದಕ್ಕೆ ಒಂದು ಕುರುಹು. ಕಾಶಿ ಲಿಂಗರಾಜೇಂದ್ರ ಒಡೆಯನಿಗೆ ರಾಣಿ ದೇವಮ್ಮಾಜಿ, ರಾಣಿ ಚೆನ್ನಮ್ಮಾಜಿ ಎಂಬ ಪತ್ನಿ ಇರ್ತಕ್ಕಂಥದ್ದು. ದೇವಮ್ಮಾಜಿ ಅವರಿಗೆ ಮಕ್ಕಳಿಲ್ಲದೆ ಇದ್ದಂತ ಸಂದರ್ಭದಲ್ಲಿ ಆಸ್ತಿಯನ್ನ ಅವರಿಗೆ ಬಿಟ್ಟುವಂಥದ್ದು. ಇದೆಲ್ಲವೂ ಕೂಡ ದಾಖಲೆಯನ್ನು ನೋಡಿದಾಗ ಕಾಶಿಯಲ್ಲಿನ ಕೊಡಗು ಅರಸರ ವಂಶಿಕರೆಂದು, ಅಂದ್ರೆ ಹಾಲೇರಿ ಅರಸರ ವಂಶಿಕರೆಂದು ಆಗ ಈ ಎಲ್ಲಾ ವಿಚಾರಗಳು ತಿಳಿದು ಬರ್ತಕ್ಕಂಥದ್ದು. ನಮಗೆ ಬಹಳ ವಿಶೇಷವಾಗಿ ಮತ್ತೊಂದು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ, ರಾಜರ ಕಾಲದಲ್ಲಿ ಈ ಲಿಂಗಾಯತ ಮಠಗಳು ಇದ್ದಂಥದ್ದು. ಅದು ನನ್ನ ಈಗಿನ ವಿಷಯಕ್ಕೆ ಹಿನ್ನೆಲೆಯಾಗಿ ಬರ್ತಕ್ಕಂಥದ್ರಿಂದ ನಾನು ಉಪ ಶೀರ್ಷಿಕೆಯಲ್ಲಿ ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ 108 ಸಂಖ್ಯೆಗಳಲ್ಲಿ ಮಠಗಳಿದ್ದು ಅಂತ ಹೇಳ್ತಾರೆ ಕೊಡಗಿನಲ್ಲಿ. 108. ಲಿಂಗರಾಜೇಂದ್ರ ಒಡೆಯನ ಕಾಲಕ್ಕೆ 63 ಪಟ್ಟದ ಹಾಗೂ ಜಂಗಮ ಮಠಗಳನ್ನು ನಿರ್ಮಿಸಿದಂತಹದ್ದು, ಮತ್ತು ದೊಡ್ಡ ವೀರ ರಾಜೇಂದ್ರ ಒಡೆಯ 63 ಈಗ ಚಂಗಾಳ್ವರ ಕಾಲದಲ್ಲಿ 45 ಮಠಗಳಿತ್ತುವಂತೆ. ಲಿಂಗಾಯತ ಮಠಗಳು ಕೊಡಗಿನಲ್ಲಿ ಹಾಲೇರಿ ವಂಶಕ್ಕಿಂತ ಮುಂಚೆನೆ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಭೂತವಾಗಿ ನೋಡೋದಾದ್ರೆ, ಚಂಗಾಳ್ವರ ಕಾಲದಲ್ಲಿ 45 ಮಠಗಳು, ಹಾಲೇರಿ ಅರಸರ ಕಾಲಕ್ಕೆ 63ಗಳ ಸಂಖ್ಯೆಯಲ್ಲಿ ಮತ್ತೆ ಸೇರಿಸಿಕೊಂಡು ಹೀಗೆ 108 ಮಠಗಳಾಗಿ ಪುನರ್ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ರ ಬಗೆಗೆ ದಾಖಲೆಗಳಿವೆ. ಆದರೆ ಇತ್ತೀಚೆಗೆ ಆ ಮಠಗಳ ಸಂಖ್ಯೆ ಕ್ಷೀಣಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು.
ಹೀಗೆ ಈಗಿನ ಹಾಲೇರಿ ವಂಶಸ್ಥರನ್ನ ನಾವು ಗಮನಿಸೋದಾದರೆ ಕಾಲಾಂತರದಲ್ಲಿ ಆಧುನಿಕ ಸಂದರ್ಭಕ್ಕೆ ಈ ಬ್ರಿಟಿಷರ ಆಡಳಿತ, ಹೈದರಾಲಿಯ ಆಡಳಿತ, ಟಿಪ್ಪುವಿನ ಆಡಳಿತ, ಇದೆಲ್ಲದರ ನಡುವೆ ಇವತ್ತು ಹಾಲೇರಿ ವಂಶಸ್ಥರು ಮೈಸೂರಿನ ಶಿವರಾಂಪೇಟೆಯಲ್ಲಿ ನೆಲೆಸಿರುವುದರ ಬಗೆಗೆ ದಾಖಲೆಗಳು ನಮಗೆ ಸಿಗ್ತವೆ. ಇಂದಿಗೂ ಕೂಡ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮಠಗಳನ್ನ ಪಡ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕ್ಷಮೆ ಇರಲಿ, ಅರಮನೆಗಳನ್ನ ತಮ್ಮ ಸುಪ್ರದಿಗೆ ಪಡ್ಕೊಳ್ತಕ್ಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಗಿರಣಿ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ಮತ್ತು ವಿಶೇಷವಾಗಿ ನನ್ನ ಕೊಡಗು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಆಲೂರ್ ಸರ್ ಅವರು ಅವರ ಪ್ರಯತ್ನ, ಅವರ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಮತ್ತು ವಿಶೇಷವಾಗಿ ನಾವೆಲ್ಲ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳು MM ಕಲಬುರ್ಗಿ ಮೇಷ್ಟ್ರ ಪೀಳಿಗೆ ಅವರ ಹಿನ್ನೆಲೆಯಿಂದ ಬಂದಂತವರಾದ್ರಿಂದ, ಅವರ ಗುರು ಶಿಷ್ಯ ಪರಂಪರೆಯ ಪೀಳಿಗೆಯಿಂದ ಬಂದಂತವರಾದ್ರಿಂದಾಗಿ ವಿಶೇಷವಾಗಿ ಅವರನ್ನ ಸ್ಮರಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ವಿಚಾರವನ್ನು ಸಂದರ್ಭದಲ್ಲಿ ಕೆಲವೊಂದು ಲೋಕದಲ್ಲಿ ಪದದಲ್ಲಿ ಘೋಷಿಸಲಾಗಿದೆ ಮತ್ತು ವಿಚಾರ ಮಂಡಿಸುವಂತಹ ವೇಗದಲ್ಲಿ ಹೇಳಿಸಲಾಗಿದೆ. ಎಲ್ಲರಿಗೂ ಕ್ಷಮೆ ಕೋತ ನನ್ನ ವಿಚಾರವನ್ನ ಮಂಡಿಸುವ ಮೂಲಕ ವಿರಾಮವನ್ನು ಹೇಳ್ತಾ ಇದ್ದೇನೆ. ಶರಣ. ಕೊಡಗಿನ ಲಿಂಗಾಯತ್ ರಾಜಮನೆತನಗಳ ಬಗ್ಗೆ ತಮ್ಮ ಸವಿಸ್ತಾರವಾದ ಉಪನ್ಯಾಸವನ್ನು ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಈ ವೇದಿಕೆಯ ರೂವಾರಿಗಳಾದಂತ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾತಾಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಟ್ಟಣ್ ಸರ್. ಅವ್ರು ಇಲ್ಲಿ ಕಾಣಿಸ್ತಿತ್ರಿ, ಹನುಮಾಕ್ಷಿ ಗೋಗಿ ಮೇಡಮ್ ಕರೀರಿ, ದತ್ತಿ ದಾಸೋಹಿಗಳು. ಆಯ್ತು. ಈ ಉಪನ್ಯಾಸದ ದತ್ತಿ ದಾಸೋಹಿಗಳಾದಂತ ಶ್ರೀಮತಿ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಮಾತಾಡಬೇಕಾಗಿ. ಮೇಡಮ್ ಹೋಗಿ ಮೇಡಮ್. ಸುಧಾ ಮೇಡಮ್ ಅವರು ಇದ್ದಾರೆ. ಮೇಡಮ್ ಅದಾರ್ರಿ ಅವರು. ಮೇಡಮ್ ಕೇಳಿಸ್ತಾ ಇಲ್ಲ ಮಾಡಿ ಮೇಡಮ್, ಕೇಳಿಸ್ತಾ ಇಲ್ಲ ಮೇಡಮ್. ಇಲ್ಲಿ ಅಶೋಕ್ ಆಲೂರ್ ಸರ್ ಕರೀರಿ. ಮೇಡಮ್ ಸರ್ ಬಂದಾರೆ, ಸರ್ ಜಾಯ್ನ್ ಆಗಿದ್ದಾರೆ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಚಾರಿತ್ರಾರ್ಹವಾದಂಥ ಹಾಲೇರಿ ರಾಜಮನೆತನಗಳ ಬಗ್ಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಜಮೀರ್ ಅಹಮದ್ ಅವರು, ಅವ್ರ ಕನ್ನಡ ಎಷ್ಟು ಶುದ್ಧ ಅಂತಂದ್ರೆ ಬಹುಶಃ ನಮಗಿಂತ ಹೆಚ್ಚು ತಿರುಳುಗನ್ನಡವನ್ನ ಮಾತನಾಡ್ತಕ್ಕಂಥವ್ರು, ವಚನ ಸಾಹಿತ್ಯವನ್ನ ನಮ್ಮ ಡಾಕ್ಟರ್ ಅಶೋಕ್ ಆಲೂರ್ ಅವರ ಮಾರ್ಗದರ್ಶನದೊಳಗೆ ಸಾಕಷ್ಟು ಅಧ್ಯಯನ ಮಾಡ್ತಕ್ಕಂಥವ್ರು. ನಾನು ಇದನ್ನು ಯಾಕೆ ಅತ್ಯಂತ ಕುತೂಹಲದಿಂದ ಕಾಣದೆ ಅಂದರೆ, ನಾನು 10-12 ವರ್ಷದಲ್ಲಿದ್ದಾಗ ಅಥವಾ ಒಂದು 13 ಚಿಕ್ಕವನಿದ್ದಾಗ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತ ಪೇಪರ್ನಾಗ ಬಂದಾಗ ದೊಡ್ಡ ಗಲಾಟೆ ಗದ್ದಲ ನಡೀತು. ಅಲ್ಲಿ ಬಹುತೇಕ ಬೆಂಗಳೂರಿನ ಲಿಂಗಾಯತ ಮತ್ತು ಪ್ರಗತಿಪರ ಚಿಂತಕರು, ಇಲ್ಲ ಚಿಕ್ಕವೀರ ರಾಜೇಂದ್ರ ಆ ರೀತಿಯಾಗಿ ಒಬ್ಬ ವಿಷಯಲಂಪಟನಾಗಿರ್ಲಿಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ರು. ಕೊನೆಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಮಗ್ರ ಕೃತಿಗಳು ಅಂತಕ್ಕಂಥದ್ದು, ಅದು ಗಲಾಟೆ ಬಹಳ ನಡೆದು ಅದನ್ನ ಅವಾರ್ಡ್ ಆಗಿತ್ತು, ಅದರ ಸಮಗ್ರ ಕೃತಿಗಳು ಅಂತಕ್ಕಂಥದ್ದು ಕೊಟ್ಟರು. ಬಹಳ ಶಾಸನೋಕ್ತವಾದಂಥ ರಾಜಮನೆತನಗಳ ಬಗ್ಗೆ ಅವರ ಮತ್ತು ಉಪಪಂಗಡಗಳ ಬಗ್ಗೆ, ಇತಿಹಾಸದ ಜೊತೆಗೆ ಲಿಂಗಾಯತ ಧರ್ಮೀಯರ ರಾಜಮನೆತನಗಳ ಬೇರೆ ಬೇರೆ ರಾಜರ ಕೊಡುಗೆಗಳನ್ನ ಬಹಳ ನನಗೆ ಇವತ್ತು ನಿಜಕ್ಕೂ ಕೂಡ ಮಡಿಕೇರಿ ಅಂತಕ್ಕಂಥದ್ದು ಅಲ್ಲಿ ರಾಜಮನೆತನ ಇತ್ತು, ಲಿಂಗಾಯತರು ಇದ್ರು ಅಂತ, ಅದರ ಮುದ್ದುರಾಜನ ಕೆರೆ ಮಡಿಕೇರಿ ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲ. ಆಮೇಲೆ ಅವ್ರ ಜೊತೆಗೆ ವಾಸ್ತವಿಕ ಅದನ್ನ ಲಿಂಕ್ ಮಾಡ್ತಕ್ಕಂಥ ಇವತ್ತಿನ ವಾಸ್ತವಿಕ ವರ್ತಮಾನಕ್ಕೆ ಆ ಮನೆತನದವ್ರು ನೋಡಿದಾಗ ಬೆಳಗ್ಗೆ ನನಗೆ ಹೇಳಿದ್ರು, ಸರ್ ಅಕ್ಕಿ ಗಿರಣಿ ಹಾಕೊಂಡಿದ್ದಾರೆ ಸರ್ ಆ ಮನೆತನದವರು, ರಾಜಮನೆತನದವ್ರು ಇದ್ದಾರೆ, ಇನ್ನು ಬಹಳ ಕಷ್ಟದೊಳಗಿದ್ದಾರೆ. ಕಾರಣ ಮುಂದೆ ಬಂದಂಥ ಕೊಡೂರಾಗ್ಲಿ ಬೇರೆ ಬೇರೆ ಆಗಲಿ ಅವರನ್ನು ಸಂಪೂರ್ಣವಾಗಿ
ಪದಚ್ಯುತಗೊಳಿಸಿದ್ರು, ಅವರನ್ನ ಆಂಗ್ಲ ಆಡಳಿತಕ್ಕೆ ಒಳಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು ಅಂತಕ್ಕಂಥದ್ದು ನಾನು ಅವ್ರ ಕೂಡ ಕೇಳಿದಾಗ ಬಹಳ ನೋವಾಯಿತು. ಅದಕ್ಕೆ ಈ ರಾಜಮನೆತನದ ಶ್ರೇಷ್ಠ ರಾಜರ ಮುದ್ದು ರಾಜನಾಗಲಿ ಲಿಂಗರಾಜರಾಗಲಿ ಅವ್ರ ಬಗ್ಗೆ ಶಾಸ್ತ್ರೀಯ ಅಧ್ಯಯನ ನಡೆದಿಲ್ಲ, ನಮ್ಮ ಯಾವುದೇ ಸಂಶೋಧಕರಿಂದ ನಡೆದಿಲ್ಲ. ನಾನು ಇದು ನೋಡ್ರಿ ಕಾಕತಾಳೀಯ ಅಂತ ಒಂದು ಶಾಸನ ಇತಿಹಾಸ ತಜ್ಞೆ, ಕನ್ನಡದ ತಜ್ಞರಾದಂಥ ಪ್ರೊಫೆಸರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವರ ದತ್ತಿ, ಅದು ಅವರ ಗುರುಗಳಾದಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರ ಬಗ್ಗೆ, ಅದೇ ವಿಷಯಕ್ಕೆ ಅನುಗುಣವಾದಂಥ ಡಾಕ್ಟರ್ ಜಮೀರ್ ಅಹಮದ್ ಅವರು. ಸೊ ಹಿಂಗಾಗಿ ಇವೆಲ್ಲವೂ ಕೂಡ ನಿಜಕ್ಕೂ ಕಾಕತಾಳೀಯ. ನಾವು ಏನು ಯಾವುದನ್ನ ನೋಡಿರಲಿಲ್ಲ, ಅವ್ರು ಇಟ್ಟದ್ದು ಅವ್ರಿಗೆ ಅಕಾಮಿಡೇಟ್ ಮಾಡಬೇಕು ಇವ್ರಿಗೆ ಅಂತ ತಿಳ್ಕೊಂಡು ಆ ವಿಷಯಕ್ಕೆ ಅನುಗುಣವಾಗಿ ಬಹುಶಃ ಕೊಟ್ವಿ. ಹೀಗಾಗಿ ಜಮೀರ್ ಅಹಮದ್ ಅವರಿಂದ ನಾನು ಇನ್ನೂ ಹೇಳಿದ್ದೇನೆ, ಅವ್ರಿಗೊಂದು ಬೆಳಗ್ಗೆ ಕೇಳ್ಕೊಂಡೆ, ಲಿಂಗಾಯತ ಸ್ವಾತಂತ್ರ್ಯ ಹೋರಾಟಗಾರರು ಕೊಡಗು ಜಿಲ್ಲೆಯವರು ಭಾಳ ಸಿಗ್ತಾರೆ. ಕೊಡಗು ಜಿಲ್ಲೆ 108 ಮಠಗಳಿದ್ದು ಸುಮಾರು 10,000 ಎಕರೆ ಜಮೀನನ್ನು, ಬಹುಶಃ ಈಗಿನ 2-3 ವರ್ಷದೊಳಗೆ ನನಕ್ಕಿಂತ ಬಹುಶಃ ಯಾವುದೇ PhD ಸ್ಕಾಲರ್ಕ್ಕಿಂತ ನಮ್ಮ ಅಶೋಕ್ ಆಲೂರ್ ಸರ್, ಡಾಕ್ಟರ್ ಅಶೋಕ್ ಆಲೂರ್ ಸರ್ ಅದ್ರ ಬಗ್ಗೆ ಹೇಳ್ತಾರೆ. ಅವು ಎಲ್ಲ ಮಠಗಳನ್ನು ನೋಡಿದಾಗ ಒಂದು 18-20 ಮಠಗಳದಾವು. ಅವ್ರಿಗೆ ವಚನ ಸಾಹಿತ್ಯ, ಹಳಕಟ್ಟಿಯವರು, ಬಸವಣ್ಣ ಏನೂ ಗೊತ್ತಿಲ್ಲ. ಆಚರಣೆಯೊಳಗೆ ಇದ್ದಂಥವ್ರನ್ನ ಕರೆದು ಹಳಕಟ್ಟಿ ಜಯಂತಿಯನ್ನು ಆರಂಭ ಮಾಡೋದ್ರ ಜೊತೆಗೆ ಕೊಡಗು ವಿಶ್ವವಿದ್ಯಾಲಯದೊಳಗೆ ಬಸವ ಪೀಠ ಮಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ಡಾಕ್ಟರ್ ಅಶೋಕ್ ಆಲೂರ್ ಅವರು ಮಾಡಿದ್ರು. ಅವರಿಗೆ ಪೂರಕವಾಗಿ ಹೆಗಲಿಗೆ ತೊಟ್ಟು ದುಡಿತಕ್ಕಂಥ ಒಂದು ಶ್ರೇಷ್ಠ ಶರಣ ಜೀವ ಅಂತಂದ್ರೆ ಬಹುಶಃ ಡಾಕ್ಟರ್ ಜಮೀರ್ ಅಹಮದ್ ಅವರು. ನಾನು 3 ದಿನ ಕೊಡಗು ಪರಿಸರದೊಳಗಿದ್ದಾಗ ಎಷ್ಟೊಂದು ನನ್ನ ಕನ್ನಡನ ನಾವಿನ್ನೂ ಶುದ್ಧ ಮಾಡ್ಕೋಬೇಕು, ಇವ್ರ ಜೊತೆಗೆ ಮಾತಾಡಬೇಕು ಅಂತಕ್ಕಂಥ ಸಂದರ್ಭ, ತಮ್ಮ ವಿದ್ಯಾರ್ಥಿಗಳನ್ನ MA ವಿದ್ಯಾರ್ಥಿಗಳನ್ನ ಕರೆದು ಪರಿಚಯ ಮಾಡ್ತಕ್ಕಂಥದ್ದು, ವಚನಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ನನಗೆ ನಿಜಕ್ಕೂ ಸಂತೋಷ ತಂತು. ನಮ್ಮ ಆಲೂರ್ ಸರ್ ಹೇಳ್ತಾರೆ, ನಾವು ಬರೀ ನಾವು ಬರೀ ವಚನ ಸಾಹಿತ್ಯ ಕಳೆಬೇಡ ಕೊಲೆಬೇಡ ಅನ್ನೋಕ್ಕಿಂತ ಹೊರಗಿನವ್ರ ಕಡೆ ಹೇಳಿಸ್ಬೇಕ್ರಿ ಪಟ್ಟಣವ್ರಂತ ಒಂದು ಹೊಸ ಯೋಜನೆಯನ್ನ ಒಂದು ಕ್ರಮವನ್ನ ನನಗೆ ಕೊಟ್ಟರು. ನಾನು ಜಮೀರ್ ಅಹಮದ್ರಿಗೆ ಈ ಹಿಂದೂ ಕೂಡ ಕೇಳಿದ್ವಿ, ಅದೇನೋ ಅವ್ರ ಕೆಲಸಕ್ಕಾಗಿ ಆಗಿರಲಿಲ್ಲ. ಮುಂದೊಂದು ದಿನ ಇಲ್ಲಿ ನಮ್ಮ ಕೊಡಗು ಜಿಲ್ಲೆಯ ಲಿಂಗಾಯತ ಸ್ವಾತಂತ್ರ್ಯ ಹೋರಾಟಗಾರರು ಬಹಳ ದಿಟ್ಟವಾಗಿದ್ದಂಥವ್ರು ಅಂತಕ್ಕಂಥದ್ರ ಬಗ್ಗೆ ಅವರೊಂದು ಉಪನ್ಯಾಸ ಕೊಡ್ಲಿ. 10,000 ಎಕರೆ ಕಾಫಿ ಎಸ್ಟೇಟಿನ ಮಾಲೀಕತ್ವವನ್ನು ಹೊಂದತಕ್ಕಂಥ ಅಲ್ಲಿರ್ತಕ್ಕಂಥ ಒಂದು ಮುರುಘಾ ಮಠ, ಅಂದ್ರೆ ಚಿತ್ರದುರ್ಗ ಶಾಖಾ ಮಠ, ಈಗ ಉಳಿದದ್ದು ಕೇವಲ 100 ಎಕರೆ. ಅವ್ರು ಹೇಳಿದ್ರು, ಮುದ್ದು ರಾಜ ಎಷ್ಟು ಕಷ್ಟಪಟ್ಟ ಅಂತಂದ್ರೆ 10-15 ವರ್ಷ ಕೊಡಗು ರಾಜ್ಯದ ವಿಸ್ತಾರವನ್ನು ಗುರುತಿಸ್ಲಿಕ್ಕೆ, ಸೀಮೆಯನ್ನು ಗುರುತಿಸ್ಬೇಕು, ಗುಡ್ಗಾಡ ಪ್ರದೇಶದಲ್ಲಿ ಅಡ್ಡಾಡಿದವರು. ಸುಮಾರು 54 ವರ್ಷಗಳನ್ನ ಆಡಳಿತ ಮಾಡ್ತಕ್ಕಂಥವು. ಇಂಥ ಒಂದು ಭವ್ಯವಾದಂಥ ಇತಿಹಾಸ ಬಹುಶಃ ನಮಗೆ ಯಾಕೆ ಇತಿಹಾಸಕಾರರು ಇದನ್ನ ಹೊರಗೆ ಹಾಕ್ಲಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಇದ್ದಾರೆ. ಇವ್ರು ಹೇಳಿದ ಮೇಲೆ ಅವರು ಕೂಡ ತಮ್ಮ ಅಭಿಪ್ರಾಯ ಹೇಳಿ, ನಮ್ಮ ಅಶೋಕ್ ಸರ್ ಅವ್ರಿಗೆ ಹೇಳಿ, ಒಟ್ಟಾರೆಯಾಗಿ ಎಲ್ಲೇ ಒಂದು ಹಂತಕ್ಕೆ ಲಿಂಗಾಯತ ರಾಜಮನೆತನಗಳ ಬಗ್ಗೆ ಇಡೀ ಕರ್ನಾಟಕದ ಒಳಗಿರ್ತಕ್ಕಂಥ ಒಂದು ಕೊಡಗು ಅಂತಂದ್ರೆ ನಮ್ಗೆ ಅದು ಲಿಂಗಾಯತರ ಆಧಾರ ಇಲ್ಲ, ಅದೊಂದು ಹೊಸ ರಾಷ್ಟ್ರ, ಹೊಸ ರಾಜ್ಯ ಅಂತಕ್ಕಂಥ ಭಾವನೆ. ಕೊಡಗು ರಾಷ್ಟ್ರ ಮಾಡ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಿದ್ರು, ಕೊಡಗು ಸಪ್ರೇಟ್ ರಾಜ್ಯ ಮಾಡಕ್ಕೆ ಕೊಡಗು ನಾಡು ಅಂತ ತಿಳ್ಕೊಂಡು ಮಾಡಕ್ಕೆ ಹೋದ್ರು. ಅಲ್ಲಿ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ ಕನ್ನಡ ಮಾತಾಡಿದ್ರು ಕೂಡ ಅವರ ಕೊಡಗು ಭಾಷೆಯನ್ನೇ ಮಾತಾಡ್ತಾರೆ. ಹೀಗಾಗಿ ಅದರ ಸಮಗ್ರವಾಗಿ ಒಂದು ಕೊಡಗು ಪರಿಚಯವನ್ನು ಮತ್ತು ನಾವು ಆ ಕೊಡಗುನ ಮೆಲುಕು ಹಾಕಿದ್ವಿ. ಕುಶಾಲನಗರ ಆಗಲಿ, ಮಡಿಕೇರಿ ಆಗಲಿ, ಅದನ್ನ ಮೆಲುಕು ಹಾಕತಕ್ಕಂಥ ಕಾರ್ಯವನ್ನ ಡಾಕ್ಟರ್ ಜಮೀರ್ ಅಹಮದ್ ಅವರು ಮಾಡಿದರು. ಮುಂದಿನ ದಿನದೊಳಗೂ ಕೂಡ ಮಾಡಲಿ ಅಂತ ತಿಳ್ಕೊಂಡು ನಮ್ಮ ಅಜಾಗರೂಕತೆ, ನಮ್ಮ ನಿರ್ಲಕ್ಷ್ಯ, ಬಹುಶಃ ನಮ್ಮ ನಿರ್ಲಕ್ಷ್ಯ ಅಂತಂದ್ರೆ ನಾವು ಸಂಸ್ಕೃತಿಯನ್ನು ಕಳ್ಕೊಂಡ್ವಿ, ನಮ್ಮ ಮಠದ ಪರಂಪರೆಯನ್ನು ಕಳ್ಕೊಂಡ್ವಿ, ನಮ್ಮ ಎಲ್ಲವನ್ನ ಕಳ್ಕೊಂಡ್ವಿ. ಅದಕ್ಕೆ ಈಗ ಉಳಿದದ್ದು ಏನಪ್ಪಾ ಅಂದ್ರೆ ಇಂಥ ಒಂದು ಹಿಡ್ಕೊಂಡು ಈಗ ಹೆಂಗ ಮುದ್ದುರಾಜ ಸೀಮೆಯನ್ನ ಗುರುತಿಸಿದ್ವು, ಹಂಗ ನಮ್ಮ ಸಂಸ್ಕೃತಿಯನ್ನ, ವಚನ ಚಳುವಳಿಯ ಕುರುಹುಗಳನ್ನ, ಸ್ಮಾರಕಗಳನ್ನ ಇಂಥ ವಿದ್ವಾಂಸರ ಜೊತೆಗೆ ಕೂಡಿ ನಾವು ಕೊಡಗಿನ ಸರ್ವೆ ಮಾಡ್ತಕ್ಕಂಥ ಕಾರ್ಯ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಹೊಸ ದಿಸೆ ಗೊತ್ತಾಗುತ್ತೆ. ನಾನು ಇವರ ಮಾರ್ಗದರ್ಶಕರಾವು ಮತ್ತು ನನ್ನ ಆತ್ಮೀಯ ಮಾರ್ಗದರ್ಶಕರಾದಂಥ ಡಾಕ್ಟರ್ ಅಶೋಕ್ ಆಲೂರ್ ಅವರಿಗೂ ಕೂಡ ಒಂದು ಸಲ್ಲಿಸ್ತೀನಿ. ಡಾಕ್ಟರ್ ಹನುಮಾಕ್ಷಿ ಗೋಗಿ ಅವರು ನಮ್ಮ ವೇದಿಕೆ ಬಂದು ಒಂದು 4-5 ತಿಂಗಳಾಯ್ತು. ಮೊದಲಿಗೆ ಬಿಜಾಪುರ ನಾನು ಅವ್ರು ನೋಡಿದ್ದು, ಅದರ ನಂತರ ನಿರಂತರವಾಗಿ ಎಲ್ಲ ಗೂಗಲ್ ಮೀಟ್ದಲ್ಲಿ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಹೆಸರು ಕೊಡ್ತಾರ, ತಾಯಿ ಹೆಸರಲ್ಲಿ ಕೊಟ್ಟರು, ತಂದೆ ಹೆಸರಲ್ಲಿ ಕೊಟ್ಟರು. 2 ಉಪನ್ಯಾಸಗಳ ಕಲಬುರ್ಗಿ ಅವರ ಮತ್ತು ಉಮಾಕ್ಕ ಕಲಬುರ್ಗಿ ಅವರ ಹೆಸರಲ್ಲೇ ಕೊಟ್ಟರು. ಅವರ ಜ್ಞಾನ ಬಹುಶಃ ನನಗೆ ಎಷ್ಟೋ ಸಲ ಅನ್ಸುತ್ತೆ, ಇವರ ಪ್ರತಿಪಾಠ ಮಾಡ್ತಕ್ಕಂಥ ಕಾರ್ಯವನ್ನ ಶಾಸನಗಳಲ್ಲಿ ಕಲಬುರ್ಗಿ ಸರ್ ಹೇಳ್ಯಾರ. ಈ ಶಾಸನವನ್ನ ವಿಷಯಗಳನ್ನ ನನಗೆ ನಿಗೂ ಗೊತ್ತಿರಲಿಲ್ಲ. ಅದನ್ನ ನಾನು ಅಡಿಪಡೆ ಪ್ರತಿಗಳನ್ನ ಬಹಳ ಚೆನ್ನಾಗಿ ಕಲಬುರ್ಗಿ ಸರ್ ಓದಿಸಿರು. ಆದ್ರೆ ಭಾರತದ ಕೆಲವೇ ಕೆಲ ಜನ ಶಾಸನಗಳನ್ನು ಓದ್ತಕ್ಕಂಥವ್ರು.
ಅದು ಡಾಕ್ಟರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವರು. ಅವರಿಗೆ ಸಮಾಧಾನಕರವಾಗಿ ನಮ್ಮ ಜಮೀರ್ ಅಹ್ಮದ್ ಯುವ ಬ್ಯಾಟ್ಸ್ಮನ್ ಅಂತಾರಲ್ಲ, ಹಂಗೆ ಸಣ್ಣ ಎಳೆಯ ವಯಸ್ಸಿನೊಳಗೆ ಒಂದು ದೊಡ್ಡ ಕಾರ್ಯವನ್ನ ಮಾಡಿದ್ರು. ನಾವೆಲ್ಲ ಹೊಸ ನಿಜಕ್ಕೂ ಬಹಳ ಜನರಿಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ ಸರ್. ಧನ್ಯವಾದಗಳು ಸರ್. ಹನುಮಾಕ್ಷಿ ಗೋಗಿ ಮೇಡಮ್ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಏನನ್ನ ಹೇಳಿ ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ನನಗೆ ವಿದ್ಯಾಗುರುಗಳಾದಂಥವರು ಡಾಕ್ಟರ್ ಎಂ ಕಲಬುರ್ಗಿ ಅವರು 1974ರಿಂದ 2015ರವರೆಗೆ ಅವರು ಲಿಂಗಾಯಕರಾಗುವವರೆಗೂ ಕೂಡ ಒಂದಲ್ಲ ಒಂದು ರೀತಿಯೊಳಗೆ ಅವರ ಶಿಷ್ಯತ್ವವನ್ನ ವಹಿಸಿಕೊಂಡವಳು ನಾನು. ಹೆಚ್ಚು ಕಡಿಮೆ ವಾರಕ್ಕೆ 1-2 ತಾಸಾದ್ರೂ ನನಗೆ ಪಾಠ ಹೇಳಿದವರು ಕಲಬುರ್ಗಿ ಅವರು, ಕೊನೆಯ ದಿನದವರೆಗೂ ಕೂಡ. ಹಾಗಾಗಿ ಅವರ ಬಗ್ಗೆ ಮಾತಾಡೋದು, ಅವ್ರನ್ನ ನೆನೆಸಿಕೊಳ್ಳೋದೇ ಒಂದು ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಒಂದ್ ಕಡೆಯಿಂದ ಇವತ್ತು ಅವ್ರನ್ನ ನೆನೆಸ್ಕೊಳ್ಳೋದು ಸಂತೋಷದ ವಿಷಯವೂ ಹೌದು, ಹಾಗೆ ದುಃಖದ ವಿಷಯವೂ ಹೌದು. ಯಾಕೆಂದ್ರೆ ಅವರು ಹಂತಕರ ಗುಡ್ಡಿಗೆ ಬಲಿಯಾಗಿ ನಾಡಿದ್ದು ಬೆಳಗ್ಗೆ 10 ವರ್ಷಗಳಾಗ್ತದೆ. 1 ದಶಕ ಕಲಬುರ್ಗಿ ಅವರಿಲ್ಲದೆ ನಾವು ಹ್ಯಾಕ್ ಕಳೆದ್ವಿ ಅಂತ ಅನ್ನೋದೇ ನನಗೆ ಒಂದು ಆಶ್ಚರ್ಯದ ವಿಷಯ. ಹಾಗಾಗಿ ಅವರ ಕುರಿತಾಗಿ ಕೆಲವು ಮಾತುಗಳನ್ನ ಹಂಚಿಕೊಳ್ಬೇಕು ಅಂತ ಕೇಳಿದ್ರಿಂದಾಗಿ ದತ್ತಿ ದಾಸೋಹಿ ಅಂತ ಕರೀತಾ ಇದ್ದಾರೆ. ಇಲ್ಲ, ಸ್ಪಷ್ಟವಾಗಿ ವಚನಕಾರರೇ ಹೇಳ್ತಾರೆ, 10 ಮತ್ತರು ಭೂಮಿ ಅನ್ನುವಂತಹ ಒಂದು ಪದ್ಯದಲ್ಲಿ ಹೇಳ್ತಾರೆ ಅವರು. ಅದನ್ನ ಅಂಥವರ ಮುಖವನ್ನ ನೋಡಲಾಗದು ಅಂತ. ಹಾಗಾಗಿ ಇದು ಮಾಡಿಸಿಕೊಳ್ತಾ ಇರೋದು ಬಸವಾದಿ ಪ್ರಮಥರೇ ಅಂತ ಭಾವಿಸ್ಕೊಂಡು ನನ್ನ ಪೂಜ್ಯ ಗುರುಗಳಾದ ಕಲಬುರ್ಗಿಯವರ ಹೆಸರಿನಲ್ಲಿ ಇಂಥ ಒಂದು ಉಪನ್ಯಾಸ ಜರುಗಲಿ, ಅವ್ರನ್ನ ನೆನಪಿಸಿಕೊಳ್ಳುವಂತ ಪ್ರಯತ್ನ ಆಗ್ಲಿ ಅಂತ ಈ ದತ್ತಿಯನ್ನ ನಾನು ನನ್ನಿಂದ ಇಡಿಸಿದ್ದು ಅಂತ ನಾನು ಭಾವಿಸ್ತೇನೆ. ಡಾಕ್ಟರ್ ಎಂ ಕಲಬುರ್ಗಿ ಅವ್ರ ಬಗ್ಗೆ ಮಾತಾಡೋದು ಅಂತಂದ್ರೆ ಒಂದು ಎನ್ಸೈಕ್ಲೋಪೀಡಿಯಾದ ಬಗ್ಗೆ ಮಾತಾಡೋದು ಅಂತ ಅದರ ಅರ್ಥ. ವಿಶ್ವಕೋಶ ಅದೊಂದು ನಡೆದಾಡುವ ವಿಶ್ವಕೋಶ ಅಂತಲೇ ನಾವು ಕಲಬುರ್ಗಿ ಅವ್ರನ್ನ ಕರಿತೇವೆ. ಅವ್ರನ್ನ ಇಡೀ ಕರ್ನಾಟಕದ ವಿದ್ವಾಂಸ ಸಮೂಹ ಗುರುತಿಸೋದು ಸಮಗ್ರ ಸಂಶೋಧಕ ಅಂತ. ಅಂದ್ರೆ ಸಂಶೋಧನೆಗೆ ಅವಶ್ಯಕತೆ ಇರತಕ್ಕಂತಹ ಆಕರಗಳನ್ನ ಶೋಧಿಸೋದು, ಶೋಧಿಸಿದ ಆಕರಗಳನ್ನ ವಿಶ್ಲೇಷಣೆಗೆ ಒಳಪಡಿಸೋದು, ವಿಶ್ಲೇಷಿತ ಆಕರಗಳನ್ನ ಇಟ್ಕೊಂಡು ವ್ಯಾಖ್ಯಾನ ಮಾಡೋದು. ಈ 3 ನೆಲೆಗಳಲ್ಲಿ ಕೆಲಸ ಮಾಡಿದವರು ಡಾಕ್ಟರ್ ಕಲಬುರ್ಗಿ ಅವರು. ಹಾಗಾಗಿ ಅವರನ್ನ ನಾವು ಇವತ್ತು ಸಮಗ್ರ ಸಂಶೋಧಕರು ಅಂತ ಕರಿತೇವೆ. ಅದರ ಜೊತೆಗೆ ಅವರು ಸುಳ್ಳು ಇತಿಹಾಸವನ್ನ ಮುಂದು ಮಾಡಿಕೊಂಡು ವರ್ತಮಾನವನ್ನ ದುರುಪಯೋಗ ಪಡಿಸಿಕೊಳ್ಳುವುದರೊಂದಿಗೆ ನಡೆಸುವ ಒಂದು ಹೋರಾಟವೇ ಸಂಶೋಧನೆ. ಇದು ಕೇವಲ ಗತಕಾಲದ ಶೋಧ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ ಗತಕಾಲದ ಇತಿಹಾಸವನ್ನ ವರ್ತಮಾನ ಕಾಲಕ್ಕೆ ಹೊಂದಿಸುವಂತಹ ನೋಡ್ತಕ್ಕಂತಹ ಒಬ್ಬ ಆಕ್ಟಿವಿಸ್ಟ್ ಆಗಿ ಅವರು ರೂಪುಗೊಂಡಿದ್ರಿಂದಾಗ್ಲೇನೆ ಬಹುಶಃ ಅವರು ಹಂತಕರ ಗುಂಡಿಗೆ ಬಲಿಯಾಗ್ಬೇಕಾಯ್ತು ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಯಾಕೆಂದ್ರೆ ವರ್ತಮಾನ ಕಾಲದ ಬಹಳಷ್ಟು ಜನರಿಗೆ ಇತಿಹಾಸವನ್ನ ಹೇಳುವಂತಹದ್ದು, ಇತಿಹಾಸದ ಮೂಲಕ ನಾವು ಕಂಡುಕೊಂಡಿರ್ತಕ್ಕಂತಹ ಅನುಭವಗಳನ್ನ ಹೇಳ್ತಕ್ಕಂಥದ್ದು ಎಷ್ಟೋ ಬಾರಿ ಅದು ರುಚಿಸೋದಿಲ್ಲ. ಹಾಗಾಗಿ ಅವರ ವಿರುದ್ಧ, ಸತ್ಯವನ್ನ ಹೇಳುವಂತವರ ವಿರುದ್ಧ ಕತ್ತಿ ಮಸೀತಕ್ಕಂಥದ್ದು ಬಹುಕಾಲದಿಂದಲೂ ನಡೆದು ಬಂದಿರತಕ್ಕಂತಹ ಸಂಗತಿನೇ. ಸಾಕ್ರೆಟಿಸ್ಗೆ ವಿಷ ಕೊಟ್ಟದ್ದಾಗ್ಲಿ, ಬಸವಣ್ಣನವ್ರನ್ನ ಹತ್ಯೆ ಮಾಡೋದಾಗ್ಲಿ, ಕಲಬುರ್ಗಿ ಅವರಿಗೆ ಗುಂಡಿಕ್ಕಿದ್ದಾಗ್ಲಿ, ಗಾಂಧೀಜಿಯವರಿಗೆ ಗುಂಡಿಕ್ಕಿದ್ದಾಗ್ಲಿ, ಯೇಸುವಿಗೆ ಶಿಲುಬೆಗೆ ಏರಿಸಿದ್ದಾಗ್ಲಿ, ಇವೆಲ್ಲವೂ ಈ ಕಾಲಾನುಕಾಲಕ್ಕೆ ನಡೆದಿರ್ತಕ್ಕಂಥ ಈ ಎಲ್ಲ ಘಟನೆಗಳು ಕೂಡ ಒಂದು ಚೈನ್ ಅಂತ, ಒಂದು ಸರಪಳಿಯ ಹಾಗೆ ನಡೆದು ಹೋಗಿವೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲಿ ಸ್ಥಗಿತ ಸಂಶೋಧನೆ ಅಲ್ಲ, ಗತಕಾಲಕ್ಕೆ ಸೀಮಿತವಾದಂತಹದ್ದಲ್ಲ ಸಂಶೋಧನೆ ಅನ್ನುವಂಥದ್ದು. ಅದನ್ನ ವರ್ತಮಾನಕ್ಕೂ ವಿಸ್ತರಿಸಬೇಕು ಅಂತ ಹೇಳಿದವರು. ಸಮಾಜವನ್ನ ತಿದ್ದುವಂತಹ ಚಲನಶೀಲ ಸಂಶೋಧನೆ ಇವತ್ತು ಆಗಬೇಕು ಅನ್ನುವಂಥದ್ದು ಕಲಬುರ್ಗಿ ಅವರ ಇರಾದೆಯಾಗಿತ್ತು. ಹಾಗಾಗಿ ಅವರು ವಿಶ್ಲೇಷಣೆಯ ಮೂಲಕ ಗತಕಾಲದ ಕಾರ್ಯಶೋಧವನ್ನ, ವ್ಯಾಖ್ಯಾನದ ಮೂಲಕ ಕಾರ್ಯಶೋಧದ ಹಿಂದಿನ ಕಾರಣ ಶೋಧವನ್ನ ಹಾಗೂ ಮುಂದಿನ ಪರಿಣಾಮ ಶೋಧವನ್ನ, ಇವೆಲ್ಲವುಗಳನ್ನ ಮಾಡಿದಂತಹ ಒಬ್ಬ ಧೀಮಂತ ಸಂಶೋಧಕರಾಗಿರುವಂತೆಯೇ ಅವರು ಸೃಜನಶೀಲರು ಆಗಿದ್ರು ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ.
ಅವರ 3 ನಾಟಕಗಳು ಬಂದಿವೆ, 2 ಕವನ ಸಂಕಲನಗಳು ಬಂದಿವೆ. ಅದರ ಜೊತೆಗೇನೆ ಅವರು ಬರೆದಿರ್ತಕ್ಕಂತಹ ಗದ್ಯವೂ ಕೂಡ ಅದು ಲಯಬದ್ಧವಾದಂತಹ ಗದ್ಯ, ಒಂದ್ ಅರ್ಥದಲ್ಲಿ ಪದ್ಯ ರೂಪವಾದಂತಹ ಗದ್ಯಗಳು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಆ ಕಾರಣದಿಂದಾಗಿ ಅವರು ಕೊಟ್ಟಿರ್ತಕ್ಕಂತಹ ಈ ನಿಯಮಗಳನ್ನ ಏನ್ ಹೇಳ್ತಾರಲ್ಲ ಅವರು, ಅವೆಲ್ಲವುಗಳನ್ನ ಸೇರಿಸಿ ಒಂದು ಕೃತಿ ಕೂಡ ಹೊರಗೆ ಬಂದಿದೆ. ಅವರ ಸಾಹಿತ್ಯ ಬಹಳ ಅಗಾಧವಾದದ್ದು, ವಿಸ್ತಾರವಾದದ್ದು, ಬೃಹತ್ತಾದದ್ದು ಅಂತ ಅನ್ನೋದು ನಾವು ಗಮನಿಸ್ಬೇಕು. ಮಹತ್ತಾದ ಸಂಶೋಧನೆಯನ್ನು ಕೂಡ ಅವರು ಮಾಡಿದ್ರು. ಸಂಪಾದನಾ ಸಾಹಿತ್ಯ, ಶಾಸ್ತ್ರ ಸಾಹಿತ್ಯ, ಜಾನಪದ ಸಾಹಿತ್ಯ ಇವುಗಳಲ್ಲಿಯೂ ಕೂಡ ಅವರು ಕೈಯಾಡಿಸಿದ್ರು ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕು. ಹಲವಾರು ಜನ ಸೇರಿ ಅವರು 60 ವರ್ಷದವರಾಗಿದ್ದಾಗ ಮಹಾಮಾರ್ಗ ಅಂತಕ್ಕಂತಹ ಒಂದು ಬೃಹತ್ ಸಂಶೋಧನಾ ಕೃತಿಯನ್ನ, ರೆಫರೆನ್ಸ್ ಬುಕ್ ಅಂತ ನಾವು ಕರಿತೇವೆ, ಅಂತಹ ಒಂದು ಕೃತಿಯನ್ನ ಅವರಿಗೆ ಅಭಿನಂದನಾ ರೂಪವಾಗಿ ಸಲ್ಲಿಸಿದ್ರು ಅಂತ ಅನ್ನೋದು ಈಗ ಇತಿಹಾಸ. ಈ ಕಲಬುರ್ಗಿ ಅವರ ಒಟ್ಟು ಪ್ರಕಟಿತ ಕೃತಿಗಳನ್ನ ನೋಡಿದಾಗ ಅದೊಂದು ಬೃಹತ್ತಾದಂತಹ ಬಹುಸಂಖ್ಯಾತ ಕೃತಿಗಳ ಒಂದು ಸಂಖ್ಯೆ ನನಗೆ ಕಾಣಿಸ್ತದೆ. ನಾನೇ ಅವ್ರು ಇರುವಾಗ್ಲೇನೆ ಒಂದು ಸಾರಿ ಆ ಪಟ್ಟಿಯನ್ನ ಮಾಡಿ ತಗೊಂಡು ಹೋಗಿ ಅವ್ರಿಗೆ ತೋರಿಸಿದಾಗ ಇಷ್ಟು ನಾನ್ ಬರ್ದ್ನಾ ಅಂತ ಅವ್ರು ನನ್ನನ್ನೇ ವಾಪಸ್ ಕೇಳಿದಂತಹ ಒಂದು ಘಟನೆಯು ಕೂಡ ಜರುಗಿದ್ದು ನೆನಪಾಗ್ತದೆ. ಬಹಳಷ್ಟು ಕೃತಿಗಳನ್ನ ರಚಿಸೋದ್ರಲ್ಲಿ ಪ್ರಥಮವಾಗಿ ರಚಿಸೋದ್ರಲ್ಲಿಯೂ ಕೂಡ ಅವರು ಮೊದಲಿಗರು ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಒಂದು ಕಾಲಕ್ಕೆ ಬಸವಣ್ಣವರು ಅನ್ನೋರು ಇದ್ರ, ಅನುಭವ ಮಂಟಪ ಇತ್ತ, ಶರಣರು ಅನ್ನೋರು ಇದ್ರ ಅನ್ನುವಂತಹ ಪ್ರಶ್ನೆಗಳು ವಿದ್ವಾಂಸರ ಮಟ್ಟದಲ್ಲಿ ಎತ್ತಿದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ 1973ರಲ್ಲಿ ಅವರು ಬಸವಣ್ಣನವರನ್ನ ಕುರಿತಾದಂತಹ ಶಾಸನಗಳನ್ನ ಇಟ್ಕೊಂಡು ಒಂದು ಚಿಕ್ಕ 4 ಪುಸ್ತಕ ಅಂತ ನಾವು ಕರಿತೇವೆ, ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಪುಸ್ತಕ ಅದು. ಅಂತಹ ಒಂದು ಪುಸ್ತಕವನ್ನ ಬರೆಯುವುದರ ಮೂಲಕ ಅವರು ಈ ಕೃತಿ ರಚನೆಯ ಒಂದು ಸಾಹಸಕ್ಕೆ ಕೈ ಹಾಕಿದ್ರು ಅಂತ ಅನ್ನೋದನ್ನ ನೋಡ್ಬೇಕು. ಅದಾದ ನಂತರ ಅವರು ಬರೆದಂತಹ ಕೃತಿಗಳ ಸಂಖ್ಯೆ 120 ಅಂದ್ರೆ ಹೆಚ್ಚು ಕಡಿಮೆ 50 ವರ್ಷಗಳಲ್ಲಿ ಅವ್ರು ಬರೆದದ್ದು. ಸರಾಸರಿ ವರ್ಷಕ್ಕೆ 2 ಕೃತಿಗಳನ್ನ ಅವರು ಬರಿತಾ ಹೋಗಿದ್ದಾರೆ ಅಂತ ಅನ್ನೋದನ್ನ ನೋಡ್ಬೇಕು. ಆ ಕೃತಿಗಳು ಮಹತ್ವ ಎಷ್ಟಿದೆ ಅಂತಂದ್ರೆ ಇವತ್ತಿಗೂ ಕೂಡ ಆ ಕೃತಿಗಳನ್ನ ಮೀರಿಸ್ತಕ್ಕಂತಹ ಕೃತಿಗಳು ಇವತ್ತು ಇಲ್ಲಿವರೆಗೂ ಬಂದಿಲ್ಲ ಅಂತ ಅನ್ನೋದನ್ನೇ ನಾವು ನೋಡ್ಬೇಕು. ಸಂಶೋಧಕರಿಗೆ ಮಾರ್ಗದರ್ಶಕವಾದಂತಹ ಹಲವಾರು ಕೃತಿಗಳನ್ನ ಅವರು ರಚಿಸಿಕೊಟ್ರು. ಲಿಂಗಾಯತ ಅರಸುಮನೆತನಗಳ ಬಗ್ಗೆ ಇವತ್ತು ತಾವೆಲ್ಲ ಕೇಳಿದ್ದೀರಿ. ಕೊಡಗಿನ ಹಾಲೇರಿ ಅರಸುಮನೆತನದ ಬಗ್ಗೆ, ಈ ಲಿಂಗಾಯತ ಅರಸುಮನೆತನಗಳ ಕುರಿತಾಗಿ ವಿಚಾರ ಸಂಕಿರಣಗಳನ್ನ ಏರ್ಪಡಿಸೋದು, ಅದು ಕೂಡ ಮಠಗಳ ಮೂಲಕ ಏರ್ಪಡಿಸಿದ್ದು. ಸಾರಂಗಶ್ರೀ, ಸ್ವಾದಿ ಅರಸುಮನೆತನ, ಬಿಳಗಿ ಅರಸುಮನೆತನ, ಮಹಾನಾಡ ಪ್ರಭುಗಳು, ಅಂತೆಯೇ ಕೆಳದಿ ಅರಸುಮನೆತನ, ಇವೆಲ್ಲವುಗಳ ಬಗ್ಗೆಯೂ ಕೂಡ ಅವರು ವಿಚಾರ ಸಂಕಿರಣಗಳನ್ನ ಏರ್ಪಡಿಸಿದ್ರು ಮತ್ತು ಕೃತಿಗಳ ಮೂಲಕ ಅವೆಲ್ಲವುಗಳನ್ನು ಕೂಡ ಹೊರತಂದ್ರು, ಪ್ರಬಂಧಗಳನ್ನ ಅನ್ನೋದು ಕೂಡ ಈಗ ನಮ್ಮ ಎದುರಿಗಿರ್ತಕ್ಕಂತಹ ಒಂದು ವಿಚಾರ. ಈ ದುರ್ಗಮವಾಗಿರ್ತಕ್ಕಂತಹ ಸಂಶೋಧನೆಯ ಅರಣ್ಯದೊಳಗ ತಮ್ಮದೇ ಮಾರ್ಗವನ್ನ ರೂಪಿಸಿಕೊಂಡು 6 ಮಾರ್ಗ ಸಂಪುಟಗಳಲ್ಲಿ ತಮ್ಮ ಅಂತರ್ಶಿಸ್ತೀಯ ಮತ್ತು ಬಹುಶಿಸ್ತೀಯ ಅಧ್ಯಯನಗಳ ಮೂಲಕ ಪ್ರಬಂಧಗಳನ್ನ ಬರೆದವರು ಅವರು. 6 ಸಂಪುಟಗಳಲ್ಲಿ 600 ಲೇಖನಗಳನ್ನ ಬರೆದಂತಹ ಶ್ರೇಯಸ್ಸು ಅವರಿಗೆ ಸಲ್ತಾ ಇದೆ. ಅವುಗಳನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ, ಎಷ್ಟೊಂದು ವಿಷಯಗಳು ಇವರಿಗೆ ಗೊತ್ತಿತ್ತು ಅಂತ. ಕಾವ್ಯ ಅಂದ್ರೆ ಕಾವ್ಯ, ಶಾಸನ ಅಂದ್ರೆ ಶಾಸನ, ಸಮಾಜಶಾಸ್ತ್ರ ಅಂದ್ರೆ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಅಂದ್ರೆ ರಾಜ್ಯಶಾಸ್ತ್ರ, ಎಲ್ಲ ರೀತಿಯ ವಿಷಯಗಳಲ್ಲಿಯೂ ಕೂಡ ಕೈ ಹಾಕತಕ್ಕಂತಹ, ಒಂದಕ್ಕೊಂದು ಜೋಡಿಸಿ ಹೇಳ್ತಕ್ಕಂತಹ ಒಂದು ಕಲೆ ಅವರಿಗೆ ಸಿದ್ಧಿಸಿತ್ತು. ಆ ಕಾರಣದಿಂದಲೇ ನಾನು ಅವ್ರನ್ನ ಪ್ರಾರಂಭದಲ್ಲಿಯೇ ವಿಶ್ವಕೋಶ ಅಂತ ಕರೆದಿದ್ದಿದೆ. ಇದರ ಜೊತೆಗೆ ಅವರ ನೆನಪಿನ ಶಕ್ತಿ ಅಗಾಧವಾದಂತಹ ನೆನಪಿನ ಶಕ್ತಿ. ಎಷ್ಟೋ ಬಾರಿ ನಾನು ಅವರಿಗೆ ಅಂತಿದ್ದೆ, ಸರ್ ನಿಮ್ಮ ಮಿದುಳನ್ನ ಸೈಂಟಿಫಿಕ್ ಇದಕ್ಕೆ ಒಳಪಡಿಸ್ಬೇಕಾಗ್ತದೆ, ಇಂಥ ಮಿದುಳು ನಿಮ್ಗೆ ಹೇಗ್ ಬಂತು, ಕಾರಣ ಏನು, ಇಷ್ಟು ನೆನಪಿನ ಶಕ್ತಿ ನಿಮ್ಗೆ ಹೇಗಿದೆ, ಇಷ್ಟೆಲ್ಲಾ ವಿಷಯಗಳು ನೀವು ಹೇಗೆ ನೆನಪಿಡ್ತೀರಿ ಅಂತ ಪ್ರಶ್ನಿಸಿದಾಗ ನಕ್ಕು ಬಿಟ್ಟಿದ್ರು ಅವರು. ಅಂದ್ರೆ ಆ ರೀತಿ ಒಂದು ಅಗಾಧವಾದಂತಹ ಸ್ಮರಣ ಶಕ್ತಿ ಅವ್ರಿಗಿತ್ತು ಅಂತ ಅನ್ನೋದು. ಜೊತೆಗೆ ಅವರು 14 ಜನ ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶಕರಾಗಿದ್ರು, ಸುಮಾರು 40 ಜನ ವಿದ್ಯಾರ್ಥಿಗಳಿಗೆ MPhil ಮಾರ್ಗದರ್ಶಕರಾಗಿದ್ರು. ಕೇವಲ 14 ಅಂತ ಅಂದ್ಕೊಳ್ಬೇಡಿ, ಆ 14 ಅಂತಂದ್ರೆ ಉಳಿದ ಮಾರ್ಗದರ್ಶಕರು ಪ್ರಕಟಿಸಿದಂತಹ ಅಥವಾ ಮಾರ್ಗದರ್ಶನ ನೀಡಿದಂತಹ ಮಹಾಪ್ರಬಂಧಗಳಿಗೆ ಹೋಲಿಸಿದಾಗ ಇವು 14 ಅಲ್ಲ 140ಕ್ಕೂ ಮಿಕ್ಕು ಅಂತ ನಾವು ಹೇಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಕಲಬುರ್ಗಿಯವರು ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಕಾಲಘಟ್ಟದೊಳಗೆ ಬಂದಿರತಕ್ಕಂತಹ ಸುಮಾರು 75%
ಮಹಾಪ್ರಬಂಧಗಳಿಗೆ ಅನಧಿಕೃತ ಗೈಡ್ ಯಾರು ಅಂತಂದ್ರೆ ಅದು ಕಲಬುರ್ಗಿ ಅವರೇ. ವಿದ್ಯಾರ್ಥಿ ಯಾರೇ ಇರ್ಲಿ, ಅವರ ಮಾರ್ಗದರ್ಶಕರು ಯಾರೇ ಇರ್ಲಿ, ವಿಷಯ ಏನೇ ಇರ್ಲಿ, ಕರೆದು ಅವ್ರನ್ನ ಮಾತಾಡಿಸಿ ಆ ವಿಷಯಗಳ ಪ್ರಕಾರ ಅವರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ಮತ್ತು ಕೆಲವು ಜನ ಅಂತೂ ವಿಷಯಗಳಿಗಾಗಿ ಕಲಬುರ್ಗಿ ಅವ್ರನ್ನೇ ಹುಡ್ಕೊಂಡು ಹೋಗ್ತಿದ್ರು. ಸರ್, ನಾ ಇಂಥ PhD ಮಾಡ್ಬೇಕು ಅಂತ ಮಾಡೀನಿ, ಯಾವ ವಿಷಯದ ಮೇಲೆ ಮಾಡ್ಲಿ ಅಂತ ಅವರನ್ನೇ ಕೇಳ್ತಕ್ಕಂಥ ಸಂದರ್ಭಗಳು ಇದ್ವು ಅಂತ ಅನ್ನೋದನ್ನ ನಾವು ಹೇಳ್ಬೇಕಾಗ್ತದೆ. ಅದೇ ರೀತಿ ಕಲಬುರ್ಗಿ ಅವರು ಮಾಡಿದಂತಹ ಕೆಲಸ ಬರೀ ತಾವು ಒಬ್ರೇನೆ 120 ಪುಸ್ತಕಗಳನ್ನ ಅವ್ರು ಬರೀಲಿಲ್ಲ. ಹಲವಾರು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಅವುಗಳ ಮೂಲಕ ಕೂಡ ಪುಸ್ತಕಗಳನ್ನ ಪ್ರಕಟಿಸ್ತಕ್ಕಂತಹ ಕಾರ್ಯಕ್ಕೆ ಅವ್ರು ಕೈ ಹಾಕಿದ್ರು. ಅದರಲ್ಲಿ ಸುಪ್ರಸಿದ್ಧವಾದಂತದ್ದು ಅಂದ್ರೆ ತೋಂಟದಾರ್ಯ ಮಠದ ಮೊದಲದು ವೀರಶೈವ ಅಧ್ಯಯನ ಸಂಸ್ಥೆ ಅಂತಿತ್ತು, ನಂತರ ಅದು ಲಿಂಗಾಯತ ಅಧ್ಯಯನ ಸಂಸ್ಥೆ ಆಯ್ತು. ಡಾಕ್ಟರ್ ಕಲಬುರ್ಗಿ ಅವ್ರ ನಿಧನ ನಂತರ ಅದನ್ನೇ ಡಾಕ್ಟರ್ MM ಕಲಬುರ್ಗಿ ಸಂಶೋಧನಾ ಸಂಸ್ಥೆ ಅಂತ ಹೆಸರನ್ನ ಈಗ ಇಟ್ಕೊಂಡಿದೆ. ಅದರ ಮೂಲಕ ಲಿಂಗಾಯತ ಮಹಾಪುರುಷರು ಅವರ ಬಗ್ಗೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಪ್ರಕಟಿಸ್ತಕ್ಕಂಥ ಕೆಲಸಕ್ಕೆ ಅವ್ರು ಕೈ ಹಾಕಿದ್ರು. ಪ್ರಾಚೀನ ಕಾವ್ಯ ಮಾಲೆ ಅಂತ ಹೇಳ್ಕೊಂಡು ಅದರಲ್ಲಿಯೂ ಕೂಡ ಸುಮಾರು 30 ಪುಸ್ತಕಗಳನ್ನ ಅವರು ಲಿಂಗಾಯತ ಅಭಿವೃದ್ಧಿ ಗ್ರಂಥ ಸಂಸ್ಥೆ, ಗ್ರಂಥಾಲಯ ಏನೋ ಹೆಸರನ್ನ ಇಟ್ಕೊಂಡಿದ್ದಾರೆ ಬಿಡಿ, ಸಂಶೋಧನಾ ಸಂಸ್ಥೆ, ಅದರ ಮೂಲಕ ಅವ್ರನ್ನ ಪ್ರಕಟಿಸಿದ್ರು. ಅದಕ್ಕೆ ಕಾರಣ ಇಷ್ಟೇ, ಡಾಕ್ಟರ್ MM ಕಲಬುರ್ಗಿ ಅವರ ಒಬ್ಬ ಅತ್ಯಂತ ಪ್ರೀತಿಪಾತ್ರರಾದ ಶಿಷ್ಯರೇ ತೋಂಟದಾರ್ಯ ಮಠದ ಜಗದ್ಗುರುಗಳಾದದ್ದು. ಹಾಗಾಗಿ ಅವರ ಮೂಲಕ ಅವರು ತಮ್ಮೆಲ್ಲ ಕೆಲಸಗಳನ್ನ ಮಾಡಿಸಿದರು ಅಂತನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕು. ಅವೆಲ್ಲವೂ ಕೂಡ ಇವತ್ತು ವಿದ್ವತ್ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟಿವೆ ಅಂತನ್ನೋದು. ಜೊತೆಗೆ ಅವ್ರು ಯಾವತ್ತೂ ಸತ್ಯವನ್ನ ಬಿಟ್ಟು ಹೋದವರಲ್ಲ. ಸತ್ಯ ಯಾವಾಗ್ಲೂ ಒಂಟಿ ಅಂತ ಹೇಳ್ತಾರೆ. ಅವರೇ ಹೇಳ್ತಿದ್ರು, ಸತ್ಯದ ಬೆನ್ನು ಹತ್ತಿ ಹೊರಟ್ರೆ ಮೃತ್ಯುವನ್ನೇ ಕೈ ಮಾಡಿ ಕರೆದ ಹಾಗೆ ಅಂತ. ನಿಜ, ಅವರು ಮೃತ್ಯುವನ್ನ ಕೈ ಮಾಡಿ ಕರೆದ್ರು ಅಂತನ್ನೋದು ಕೂಡ ಈಗ ಇತಿಹಾಸ. ಅವ್ರು ಯಾವಾಗ್ಲೂ ನಾನ್ ಕೇಳಿದಾಗ ಅಥವಾ ಬೇರೆ ಯಾರೇ ಕೇಳಿದ್ರು ಕೂಡ ನಿಮ್ಗೆ ಯಾರು ಹೆಚ್ಚು ಪ್ರಿಯರಿ ಸರ್ ಅಂತ ಕೇಳಿದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಿದ್ರು, ನನ್ನ ಮೊದಲ ಪ್ರೀತಿ ಪುಸ್ತಕಗಳು, 2ನೇ ಪ್ರೀತಿ ವಿದ್ಯಾರ್ಥಿಗಳು, 3ನೇ ಪ್ರೀತಿ ಹೆಂಡತಿ ಅಂತ. ಅಂದ್ರೆ ಅವರು ಹೆಂಡತಿ ಮತ್ತು ಅದನ್ನ ಸರ್ ಮಕ್ಕಳು ಅಂತ ನಾನು ಒಂದ್ಸರಿ ಪ್ರಶ್ನೆ ಮಾಡಿದಾಗ ಅವು ನಂತರ ಅಂತ ಹೇಳಿದ್ರು. ಅಂದ್ರೆ ಹೆಂಡತಿ ಮತ್ತು ಮಕ್ಕಳಿಗಿಂತಲೂ ಅವರು ಹೆಚ್ಚು ಪ್ರೀತಿಸಿದ್ದು ಪುಸ್ತಕಗಳನ್ನ ಮತ್ತು ವಿದ್ಯಾರ್ಥಿಗಳ ಮೇಲೆ ಇರ್ತಕ್ಕಂಥ ಅವರ ಪಿತೃವಾತ್ಸಲ್ಯ ಅನ್ರಿ ಅಥವಾ ಶಿಷ್ಯವಾತ್ಸಲ್ಯ ಅನ್ರಿ, ಎಲ್ಲವೂ ಕೂಡ ಅವರಿಗೆ ಅನ್ವಯಿಸ್ತದೆ ಅಂತ. ನಮ್ಮೆಲ್ಲರನ್ನ ವಿದ್ಯಾರ್ಥಿಗಳನ್ನ ಅವರು ತಂದೆಯ ಹಾಗೆ ಪ್ರೀತಿಯಿಂದ ನೋಡಿದ್ದಾರೆ, ತಾಯಿಯ ಹಾಗೆ ನಮ್ಮನ್ನ ಪ್ರೀತಿಸಿದ್ದಾರೆ, ಉಣಬಡಿಸಿದ್ದಾರೆ, ತಿನ್ಸಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಹಾಗೆ ಅವರ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ನೋಡ್ಕೊಂಡಾಗ ಅನಿಸ್ತದೆ ಅವ್ರದೊಂದು ದೈತ್ಯ ಪ್ರತಿಭೆ ಅಂತ ನಾನು ಯಾಕೆ ಬಳಸ್ತೀನಿ ಅಂತಂದ್ರೆ, ಪ್ರತಿಭೆ ಅನ್ನೋದಂತೂ ಇದ್ದೇ ಇದೆ, ಅದರ ಜೊತೆಗೆ ಅವರು ರಾತ್ರಿಯನ್ನ ಹಗಲಾಗಿ ಮಾಡಿಕೊಂಡು ದುಡ್ದಂಥವ್ರು ಅಂತ. ಕಣವಿಯವರು ಅವರ ಮಾರ್ಗ ಕೃತಿಗೆಯಲ್ಲಿ ಒಂದು ಕವನವನ್ನ ಅವ್ರು ಬರೆದದ್ದನ್ನು ಕೂಡ ನಾವು ನೋಡ್ತೀವಿ. ರಾತ್ರಿ ಇಡೀ ಲೈಟ್ ಉರಿತದೆ ಕಲಬುರ್ಗಿಯವರು ಮನೆಯೊಳಗೆ ಅಂತಂದ್ರೆ ಕಲಬುರ್ಗಿಯವರು ಒಂದು ಎಚ್ಚರವಾಗಿದ್ದು ಪುಸ್ತಕ ಓದ್ತಾ ಇದ್ದಾರೆ ಇಲ್ಲ ಬರಿತಾ ಇದ್ದಾರೆ ಅಂತ ಅರ್ಥ ಅಂತ. ಯಾಕಂದ್ರೆ ಕಣವಿಯವರ ಮನೆ ಮತ್ತು ಕಲಬುರ್ಗಿಯವರ ಮನೆ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಆ ಕಿಟಕಿಯಿಂದ ಇವ್ರ ಮನೆಯನ್ನ ನೋಡಿದ್ರೆ ಇವರ ಈ ಕಿಟಕಿಯ ಮೂಲಕ ಏನ್ ಲೈಟ್ ಇದೆಯೋ ಇಲ್ವೋ ಏನಾಗಿದೆ ಅನ್ನೋದು ಅವರಿಗೆ ಗೊತ್ತಾಗ್ತಿತ್ತು ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾಗ್ತದೆ. ಅವರ ಕೃತಿಗಳ ಪಟ್ಟಿಯನ್ನ ಆ 120 ಕೃತಿಗಳ ಬಗ್ಗೆಯೂ ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅವರ ಶಾಸನಕ್ಕೆ ಸಂಬಂಧಿಸಿದಂತಹ ಕೃತಿಗಳು 27, ಅವರ 120 ಕೃತಿಗಳಲ್ಲಿ 60ಕ್ಕೂ ಹೆಚ್ಚು ಕೃತಿಗಳು ಸಂಪಾದನಾ ಕೃತಿಗಳು. ಹಳೆಗನ್ನಡ ಕಾವ್ಯ, ನಡುಗನ್ನಡ ಕಾವ್ಯ, ಅದರಲ್ಲಿಯೂ ಮತ್ತು ಲಿಂಗಾಯತಕ್ಕೆ ಸಂಬಂಧಿಸಿದಂತಹ ಕಾವ್ಯಗಳನ್ನೇ ಹೆಚ್ಚು ಅವರು ಸಂಪಾದಿಸಿದರು. ವಚನ ಸಾಹಿತ್ಯದ ಕುರಿತಾಗಿ ಸಮಗ್ರ ವಚನ ಸಾಹಿತ್ಯ ಸಂಪುಟ ತಂದ್ರು, ಹಳಕಟ್ಟಿಯವರ ಸಂಪುಟಗಳನ್ನ ತಂದ್ರು. ಹಾಗೇನೆ ಆದಿಲ್ ಶಾಹಿ ಕಾಲದ ಉರ್ದು ಮತ್ತು ಪರ್ಷಿಯನ್ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದಿಸ್ತಕ್ಕಂಥ ಒಂದು ಯೋಜನೆಯನ್ನ ಅವರು ರೂಪಿಸಿದ್ರು. ಹಾಗೇನೆ ಕೊನೆಗಾಲದೊಳಗೆ ಚಿತ್ರದುರ್ಗ ಬೃಹನ್ ಮಠದಿಂದ 25 ಮಹಾಪ್ರಬಂಧಗಳನ್ನ ಪ್ರಕಟಿಸ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಅವರು ಕೈ ಹಾಕಿದ್ರು. ಹೀಗೆ ಸಾಂಸ್ಥಿಕವಾಗಿ ಮತ್ತು ವೈಯಕ್ತಿಕವಾಗಿ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಮತ್ತು ಅಗಾಧ ಅಂತ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಅವರು ಹಸ್ತಪ್ರತಿ ಶಾಸ್ತ್ರ, ಸಂಶೋಧನಾ ಶಾಸ್ತ್ರ,
ಗ್ರಂಥ ಸಂಪಾದನಾ ಶಾಸ್ತ್ರ ಇತ್ಯಾದಿಯಾದಂತಹ ಶಾಸ್ತ್ರಕೃತಿಗಳನ್ನು ಕೂಡ ರಚಿಸಿದ್ರು ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ. ಹೀಗೆ ಅವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ಒಂದು ಸಂಸ್ಥೆ ಮಾಡಬೇಕಾದ ಕೆಲಸವನ್ನ ಅವರ 78 ವರ್ಷಗಳ ಜೀವಮಾನದ ಅವಧಿಯೊಳಗೆ ಅವರು ಮಾಡಿದ್ರು ಅಂತ ಅನ್ನೋದು ಕೂಡ ನಾವೀಗ ಗಮನಿಸಿಕೊಂಡಾಗ ಅವರಂತಹ ವ್ಯಕ್ತಿ ಬೇರೊಬ್ಬರಿಲ್ಲ, ಅವರಿಗೆ ಅವರೇ ಸಾಟಿ. ಹಿಂದೊಂದ್ ಸರಿ ನಾನು ಹೇಳಿದ್ದೆ ಅಂತ ಅನ್ಕೊಳ್ತೀನಿ, ಸಾಗರೋಪಮಃ ಅಂತ. ಅಂದ್ರೆ ಸಾಗರಕ್ಕೆ ಸಾಗರವೇ ಸಾಟಿ ಅನ್ನೋ ಹಾಗೆ ಕಲಬುರ್ಗಿಯವರಿಗೆ ಕಲಬುರ್ಗಿಯವರೇ ಸಾಟಿ ಅನ್ನೋದನ್ನ, ಬೇರೆ ಉಪಮೆಗಳೇ ನಮಗಿಲ್ಲ ಅಂತ ಅನ್ನೋದನ್ನ ನಾನು ಅತ್ಯಂತ ಆ ಗುರುಗಳ ಬಗ್ಗಿನ ಪ್ರೀತಿಯಿಂದಲೇ ನಾನು ಈ ಮಾತುಗಳನ್ನ ಹೇಳ್ತೇನೆ. ಬಹುಶಃ ಅಪ್ರತಿಮ ಪ್ರತಿಭೆಯ ಕಲಬುರ್ಗಿಯವರು ಕರ್ನಾಟಕವು ಜಗತ್ತಿಗೆ ನೀಡಿದ ಸ್ವತಂತ್ರ ಧರ್ಮ ಲಿಂಗಾಯತ ಧರ್ಮ ಅಂತ ಹೇಳುವಂಥದ್ದು. ಮೂಢನಂಬಿಕೆಗಳು, ಕಂದಾಚಾರಗಳ ವಿರುದ್ಧ ಹೋರಾಡುತ್ತಾ ಬಂದದ್ದು ಅವರು ಹಂತಕರ ಗುಂಡಿಗೆ ಬಲಿಯಾಗ್ಬೇಕಾಯ್ತು. 1 ದಶಕ ಮುಗಿತಾ ಬಂದಿದೆ. ಹಂತಕರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಅನ್ನೋದು ಬಹಳ ವಿಷಾದದ ಸಂಗತಿ ಅಂತ ನಾನು ದಾಖಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಹಂತಕರನ್ನ ಇತ್ತೀಚೆಗೆ ಜಾಮೀನಿನ ಮೇಲೆ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯೊಳಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಏರ್ಪಡಿಸಿ ಅವರನ್ನ ಸನ್ಮಾನಿಸಿ ನಮ್ಮ ಹುಲಿಗಳು ಅಂತ ಘೋಷಿಸಿಕೊಂಡಿರ್ತಕ್ಕಂಥ ಬಹಳ ಕೆಟ್ಟ ರೀತಿಯ ಒಂದು ಕೆಲಸವೂ ಕೂಡ ನಡೆಯಿತು. ವಿದ್ಯಾರ್ಥಿಗಳಾದ ನಮಗೆಲ್ಲರಿಗೂ ಅದು ತುಂಬಾ ಖೇದವನ್ನ, ನೋವನ್ನುಂಟು ಮಾಡಿದಂತಹ ಸಂಗತಿ. ಹಾಗಾಗಿ ಅವರ ವಿಚಾರಗಳನ್ನ ಕೊಲ್ಲಲಿಕ್ಕಾಗೋದಿಲ್ಲ. ಅವ್ರನ್ನ ಕೊಂದಿರಬಹುದು, ಆದ್ರೆ ಅವರ ವಿಚಾರಗಳನ್ನ ಕೊಲ್ಲಿಕ್ಕಾಗೋದಿಲ್ಲ. ಒಬ್ಬ ಕಲಬುರ್ಗಿಯವರು ಇವತ್ತು ಇರ್ಲಿಕ್ಕಿಲ್ಲ, ಆದ್ರೆ ಕಲಬುರ್ಗಿಯವರ ಸಂತತಿ, ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆ ಇನ್ನೂ ಜೀವಂತವಾಗಿದೆ ಅಂತನ್ನುವಂತಹ ಮಾತನ್ನ ಹಂತಕರು ಮತ್ತು ಅವರ ಹಂತಕರ ಹಿಂಬಾಲಕರಿಗೆ ಎಲ್ರಿಗೂ ತಿಳಿಸ್ತಾನೆ. ನಾನು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ವೇದಿಕೆಗಳ ಸಂಚಾಲಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ, ಆ ಸಂಸ್ಥೆಯ ವಿಶ್ವಸ್ಥ ಮಂಡಳಿಯ ಎಲ್ಲ ಸದಸ್ಯರಿಗೆ ಹಾಗೂ ತಮಗೆಲ್ರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡುವ ಮುನ್ನ ಇನ್ನೊಂದೆರಡು ಮಾತುಗಳನ್ನ ನಾನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕೊಡಗಿನ ಹಾಲೇರಿ ವಂಶದ ಬಗ್ಗೆ ಇವತ್ತು ಜಮೀರ್ ಅವರು ರಾಜಕೀಯವಾದಂತಹ ಅವರ ವಂಶಾವಳಿಯ ಕುರಿತಾಗಿ ಬಹುದೀರ್ಘವಾಗಿ ಹೇಳಿದ್ರು. ಅಲ್ಲಲ್ಲಿ ಸ್ವಲ್ಪ ಅವರ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಹಾಲೇರಿ ವಂಶಸ್ಥರ ಬಗ್ಗೆ ಇತಿಹಾಸದ ಅಧ್ಯಯನಕಾರರು ಬಹಳಷ್ಟು ಸಾರಿ ಅಧ್ಯಯನವನ್ನು ಮಾಡ್ತಾ ಬಂದಿದ್ದಾರೆ. ಪ್ರಾರಂಭಿಕ ಘಟ್ಟದಿಂದಲೂ ಕೂಡ ಅದು ಲಿಂಗಾಯತ ಅರಸುಮನೆತನವಾಗಿತ್ತು ಅನ್ನುವಂಥದ್ದು. ಅದಾದ ನಂತರ ಆ ವೀರರಾಜೇಂದ್ರನಿಂದ ಹಿಡಿದು ಚಿಕ್ಕವೀರರಾಜೇಂದ್ರನವರೆಗಿನ ಆ ವಂಶಾವಳಿಯಲ್ಲಿ ನಡೆದಂತಹ ಘಟನೆಗಳು ಇತ್ಯಾದಿಗಳೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ನನಗೊಂದು ಸಂಶಯ ಇತ್ತು, ಅದನ್ನ ಕೇಳ್ಬೇಕು ಅನ್ಕೊಂಡಿದ್ದೆ. ಅದಕ್ಕೂ ಕೂಡ ಅವರು ಉತ್ತರವನ್ನು ಈಗಾಗಲೇ ಕೊಟ್ಟಾಗಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಚಿಕ್ಕವೀರ ರಾಜೇಂದ್ರ ಒಳ್ಳೆಯ ಆಡಳಿತಗಾರನಾಗಿರ್ಲಿಲ್ಲ, ಆತ ವಿಷಯ ಲಂಪಟನಾಗಿದ್ದ ಅನ್ನುವಂತಹ ಮಾತು, ಅದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ದಾಖಲೆಗಳಿವೆ, ಆಧಾರಗಳಿವೆ, ಅಥವಾ ಇಲ್ಲದೇನೆ ಹಾಲೇರಿ ಅರಸು ಮಂಥನದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಮೂಡಿಸಲಿಕ್ಕಾಗಿ ಕಟ್ಟಿದಂತಹ ಕಟ್ಟುಕಥೆಯೇ ಅನ್ನೋದ್ರ ಬಗ್ಗೆ ನಮಗಿನ್ನೂ ವಿವರಗಳು ಬೇಕಾಗಿದೆ. ನಮ್ಮ ಹಿರಿಯ ಸೋದರರ ಸ್ವರೂಪದಲ್ಲಿರ್ತಕ್ಕಂತಹ ನಾಗರಾಜ್ ಸರ್ ಅವರು ಹಾಲೇರಿ ವಂಶಸ್ಥರ ಕುರಿತಾಗಿ 2-3 ಕೃತಿಗಳನ್ನ ರಚಿಸಿದ್ದಾರೆ. ಜಮೀರ್ ಅವರು ಆ ಕೃತಿಗಳನ್ನ ಗಮನಿಸಿದ್ದಾರೆಲ್ಲೋ ನನಗೆ ಗೊತ್ತಿಲ್ಲ. ಇತಿಹಾಸ ಅಕಾಡೆಮಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು, ಈಗಾಗಲೇ ಅವರಿಗೆ 93 ವರ್ಷ ವಯಸ್ಸು. ಆ ಮನೆತನದ ಕುರಿತಾಗಿ ಇನ್ನಷ್ಟು ವಿವರಗಳು ಬೇಕಿದ್ರೆ ಅವರೊಂದಿಗೆ ಸಂದರ್ಶನ ಮಾಡಬಹುದು ಅಂತ ನಾನು ಅಂದುಕೊಳ್ತೇನೆ.
ಆ ಕಾರಣಕ್ಕಾಗಿ ಜಮೀರ್ ಅವರಿಗೆ ಗಮನವನ್ನ ನಾನು ಸೆಳೀತಾ ಅವರೊಂದಿಗೆ ಚರ್ಚೆ ಮಾಡಿ ಈ ವಿಷಯಗಳ ಕುರಿತಾಗಿ ಇನ್ನೂ ಹೆಚ್ಚಿನ ಬೆಳಕನ್ನ ಅವರು ಚೆಲ್ಲಬಹುದು ಅಂತ ನಾನು ಆಶಿಸ್ತೇನೆ. ಈ ಅವಕಾಶಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳು. ತಮ್ಮ ಮತ್ತು ತಮ್ಮ ವಿದ್ಯಾಗುರುಗಳಾದ ಲಿಂಗೈಕ್ಯ ಡಾಕ್ಟರ್ ಎಂ ಕಲಬುರ್ಗಿ ಅವರ ಒಡನಾಟದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಶ್ರೀಮತಿ ಹನುಮಕ್ಕ ಗೋಗಿ ಅಕ್ಕನವರಿಗೆ ಧನ್ಯವಾದಗಳು. ಕಸ್ತೂರಿ ದಳವಾಯಿ ಮೇಡಮ್ ಮಾತನಾಡ್ತೀರಾ? ಮೇಡಮ್ ಆಲೂರ್ ಸರ್ ಕರ್ರಿ, ಅಶೋಕ್ ಆಲೂರ್ ಸರ್ ಇದ್ರ? ಹಾ ಸರ್. ಸರ್ ಅಶೋಕ್ ಆಲೂರ್ ಸರ್ ಮಾತಾಡಬೇಕು. ಡಾಕ್ಟರ್ ಅಶೋಕ್ ಆಲೂರ್ ಸರ್ ಇಲ್ಲ ಅಂತ ಕಾಣುತ್ತೆ. ಇಲ್ಲ ರೀ ಸರ್. ದಳವಾಯಿ ಮೇಡಮ್, ಕಸ್ತೂರಿ ದಳವಾಯಿ ಮೇಡಮ್. ಕಸ್ತೂರಿ ಮೇಡಮ್ ಮಾತಾಡ್ರಿ. ಅವರು ಇದ್ದಂಗಿಲ್ರಿ, ಕಸ್ತೂರಿ ಮೇಡಮ್ ಇಲ್ರಿ, ಲೆಫ್ಟ್ ಆದ್ರಿ. ಅವ್ರಿ ಕಸ್ತೂರಿ ಮೇಡಮ್ ಇಲ್ಲ ಮೇಡಮ್, ಮುಂದೆ ತಗೊಳ್ರಿ. ಮಾತಾಡೋರು ಮಾತಾಡೋರಿದ್ದು. ಹಾ ಆಯ್ತು ಆಯ್ತು. ಇಂದಿನ ಈ ಕಾರ್ಯಕ್ರಮಕ್ಕೆ ಶರಣು ಸಮರ್ಪಣೆಯನ್ನು ಶರಣಿ ಜಯಶ್ರೀ ಆಲೂರ್ ಮೇಡಮ್ ಅವರು ನಡೆಸಿಕೊಡ್ಬೇಕೆಂದು ಹ್ಯಾಂಡ್ ರೈಸ್ ಮಾಡಿದಾರೆ ನೋಡ್ರಿ ಗೌರಮ್ಮ. ಶರಣು ಶರಣಾರ್ಥಿ ಸರ್ ಎಲ್ಲರಿಗೂ. ಸರಿ ಸರ್, ನನಗೆ ಜಮೀರ್ ಸರ್ ಹತ್ರ ಒಂದು ಪ್ರಶ್ನೆ. ಚಿಕ್ಕವೀರ ರಾಜೇಂದ್ರ ತಮ್ಮ ಇನ್ನೊಬ್ಬ ಮಗಳು ಗೌರಮ್ಮ ಅನ್ನೋಳನ್ನ ಆಂಗ್ಲರ ಸುಪರ್ದಿಗೆ ಗೌರವಯುತವಾಗಿ ಬೆಳೆಸ್ಬೇಕು ಅಂತ ತಿಳ್ಕೊಂಡು ಒಪ್ಸಿದ್ರು ಅಂತ ತಿಳ್ಕೊಂಡು ಒಂದ್ ಕಡೆ ಇದೆ, ಅದು ಸತ್ಯನಾ ಅಂತ ಬೇಕಾಗಿತ್ತು ಸರ್. ಸರ್ ಮಾತಾಡಿ ಸರ್. ಇಲ್ಲಿ ಅದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಇದ್ರ ಏನು ಕಾದಂಬರಿ ಬಂದಂತ ಒಂದು ಕತೆ, ಒಂದು ಸಂದರ್ಶ ಇರ್ಬೋದು. ಆದ್ರೆ ಹಾಲೇರಿ ಅರಸು ಮನೆತನಗಳ ಒಂದು ಮನೆ ಇಂಗ್ಲೆಂಡ್ ಒಳಗಿತ್ತು, ಲಂಡನ್ ಒಳಗಿತ್ತು ಅಂತಕ್ಕಂಥದ್ದು ಗೊತ್ತಿದೆ. ಅಂದ್ರೆ ಅಷ್ಟು ವ್ಯಾಪಾರ ಮನೋಭಾವ ಮತ್ತು ರಾಜ್ಯ ವಿಸ್ತಾರ ಮಾಡ್ತಕ್ಕಂಥ ಕಾರ್ಯ ಇತ್ತು. ಅದನ್ನ ಆಮೇಲೆ ಆ ರಾಜ ಮನೆತನಗಳ ಮನೆಯಲ್ಲಿದ್ರೂ ಕೂಡ ಅವರ ವಾರಸುದಾರರು ಯಾರು ಕೂಡ ಅದನ್ನು ಇಂಗ್ಲೆಂಡ್ ಒಳಗೆ ಲಂಡನ್ ಒಳಗೆ ಕ್ಲೇಮ್ ಮಾಡ್ಲಿಕ್ಕೂ ಹೋಗಲಿಲ್ಲ. ಇವತ್ತಿನ ವರ್ತಮಾನದ ಅವ್ರ ಪರಿಸ್ಥಿತಿ ನೋಡಿದ್ರೆ ಒಂದು ಹಿಟ್ಟಿನ ಗಿರಣಿ ಹಾಕೊಂಡು ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಹಾಕೊಂಡು ವ್ಯಾಪಾರ ಮಾಡ್ತಕ್ಕಂಥ ಕಾರ್ಯವನ್ನು ಆ ರಾಜ ಮನೆತನದವ್ರು ಮಾಡ್ಯಾರ. ಇದನ್ನು ಕೂಡ ನಾನು ದೃಢಪಡಿಸಿಕೊಂಡೆ ನಾನು ಇವರಿಂದ, ಡಾಕ್ಟರ್ ಜಮೀರ್ ಅಹಮದ್ ಅಂತಾರೆ. ಹೀಗಾಗಿ ಬಹುಶಃ ಭಾಳಷ್ಟು ಜನ ಅದಕ್ಕೆ ವಿರೋಧ ಮಾಡಿದ್ರು. ಆ ರೀತಿಯಾಗಿ ತನ್ನ ಮಗಳನ್ನು ಆಂಗ್ಲ ಅಧಿಕಾರಿ ಕೊಟ್ಟರು ಅಂತಕ್ಕಂಥದ್ದು, ಅದು ಪ್ರೇಮ ವಿವಾಹ ಏನೇನೋ ಕಟ್ಟಿದ್ರು. ಅದಕ್ಕೆ ಸ್ಪಷ್ಟವಾದ ದಾಖಲೆಗಳಿರ್ಬೋದು, ಇರದೇ ಇರ್ಬೋದು, ಅಥವಾ ಆಗಿರ್ತಕ್ಕಂಥ ಸಾಧ್ಯತೆ. ಬಟ್ ಅದೇ ಕಾರಣಕ್ಕೆ ಅಮಿಷನಾಗಿ ಅದು ಕೊಟ್ಟ ಅಂತಕ್ಕಂಥದ್ದನ್ನು ಅದನ್ನು ಒಬ್ಬ ಖಳನಾಯಕ ವಿಷಲಂಪಟನಾಗಿ ಬಿಂಬಿಸಿರುವುದು ಶುದ್ಧ ಸುಳ್ಳು ಮತ್ತು ತಪ್ಪು ಅಂತಕ್ಕಂಥದ್ದು ನನ್ನ ವ್ಯಕ್ತಿಗತ ಅಭಿಮತ. ಸರ್ ಮಾತಿಗೆ ಸಹಮತವನ್ನು ಸೂಚಿಸ್ತಾ, ಇವತ್ತಿಗೂ ಕೂಡ ಇಂಗ್ಲೆಂಡಿನಲ್ಲಿ ಒಂದು ಮನೆ ಇದೆ. ಅದರ ಬಗೆಗೆ ಇವತ್ತಿಗೂ ಕೂಡ ಹೋರಾಟ ನಡೆದು ಅದು ನಮಗೆ ಬರ್ಬೇಕು ಅಂತ. HCN ಒಡೆಯರ್ ಅಂತ ಹಾಲೇರಿ ವಂಶದ ಈಗಿನ ಪ್ರಸ್ತುತ ಇರ್ತಕ್ಕಂಥವರು HCN ಒಡೆಯರ್ ಅಂತ ಹೇಳಿ ಅವರು ಕೋರ್ಟಿನ ಮೂಲಕ ದಾವೆ ಹೂಡಿದ್ದಾರೆ. ಅಲ್ಲೂ ಕೂಡ ಮೇಡಮ್ ಅವರು ಕೇಳುವ ಹಾಗೆ ಶ್ರೀಮಂತ ಮಕ್ಕಳಿಗೆ ನೀಡುವ ಶಿಕ್ಷಣ, ಕಲಿಸುವ ನಡವಳಿಕೆಗೋಸ್ಕರ, ತರಬೇತಿಗೋಸ್ಕರ ಅವ್ರನ್ನ ಕ್ರೈಸ್ತ ದೀಕ್ಷೆ ಕೊಡಿಸೋದಕ್ಕೆ ಇಂಗ್ಲೆಂಡಿನ ತನ್ನೊಡನೆ ಕರೆದೊಯ್ಯಲು ಅನುಮತಿಗಾಗಿ ಹಿಂದೂಸ್ತಾನ ಗವರ್ನರ್ ಜನರಲ್ಗೆ ರಾಜ ಬರೆದುಕೊಂಡ ಅನ್ನೋದ್ರ ಬಗ್ಗೆ ಈಗಾಗಲೇ ಹನುಮಾಕ್ಷಿ ಮೇಡಮ್ ಅವರು ಹೇಳುವ ಹಾಗೆ MP ನಾಗರಾಜ್ರವರು ಅವರು ಒಂದು ಕಡೆ ದಾಖಲಿಸಿದ್ದಾರೆ. ಇಲ್ಲಿ ಕಂಪನಿ ಸರ್ಕಾರದಲ್ಲಿ ಆಶ್ರಯದಲ್ಲಿದ್ದಂತ ಸಂದರ್ಭದಲ್ಲಿ 3 ಲಕ್ಷ ರೂಪಾಯಿ ಠೇವಣಿ ಮೇಲಿನ ಬಡ್ಡಿ ನೀಡಿಕೆ ಮತ್ತೆ ಪಡೆಯುವ ಸಲುವಾಗಿ ಇಂಗ್ಲೆಂಡಿನ ರಾಣಿಯೊಡನೆ ಮನವಿ ಹೋಗುವ ಬಗ್ಗೆ ಕೂಡ ಅಲ್ಲಿ ದಾಖಲಾಗಿದೆ ಅಂತ. ಅದಕ್ಕನುಗುಣವಾಗಿ ಕ್ರಿಸ್ತಶಕ 1852 ಜನವರಿಯಲ್ಲಿ ಆದೇಶ ಬರಲಾಗಿ ಇಂಗ್ಲೆಂಡಿಗೆ ಮಗಳು ಗೌರಮ್ಮನನ್ನ ಕರೆದುಕೊಂಡು ಹೋದ. ತನ್ನ ರಾಣಿಯರಲ್ಲ ಮುದ್ದವೀರಮ್ಮ ಮತ್ತು ಸಿದ್ದವೀರಮ್ಮ ಎಂಬುವರನ್ನು ಜೊತೆಗೆ ಕರ್ಕೊಂಡು ಹೋದ್ರು ಅಂತ. ಈ ಲಂಡನ್ ಪಟ್ಟಣ ತಲುಪಿದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬಹಳ ಗೌರವ ಆಧಾರಗಳನ್ನ ಸ್ವೀಕರಿಸ್ಕೊಳ್ತಾರೆ. ವಿಕ್ಟೋರಿ ಮಹಾರಾಣಿಯ ಸಮ್ಮುಖದಲ್ಲಿ ಆಕೆಯ ಕೃಪೆಯಿಂದ ತನ್ನ ಮಗಳಿಗೆ ಕೊಡಗಿನ ಸಿಂಹಾಸನ ದಕ್ಕಬಹುದೆಂಬ ಆಸೆ ರಾಜನಿಗಿದ್ದ ಕಾರಣವಾಗಿ
ರಾಜಗೌರಿ ಗೌರಮ್ಮನಿಗೆ ಕ್ರೈಸ್ತ ಧರ್ಮ ದೀಕ್ಷೆಯಾಗಿ ವಿಕ್ಟೋರಿ ಗೌರಮ್ಮ ಎಂಬ ಹೆಸರು ಆಯಿತು ಅನ್ನೋದ್ರ ಬಗ್ಗೆ ದಾಖಲಿಸಿದ್ದಾರೆ MP ನಾಗರಾಜ್ ಅವರು. ಧನ್ಯವಾದ ಸರ್, ಧನ್ಯವಾದ. ನೆಕ್ಸ್ಟ್ ನೋಡ್ರಿ, ಹನುಮಾಕ್ಷಿ ಮೇಡಮ್ ಮಾತಾಡ್ರಿ. ಮೇಡಮ್ ನಿಮ್ದು ಮ್ಯೂಟ್ ಆಗಿದೆ. ಮೀನಾಕ್ಷಿ ಮೇಡಮ್, ಹನುಮಾಕ್ಷಿ ಮೇಡಮ್ ನಿಮ್ದು ಮ್ಯೂಟ್ ಆಗಿದೆ. ಮೈಕ್ ಮ್ಯೂಟ್ ಆಗಿದೆ ಮೇಡಮ್. ಮುದ್ದುರಾಜನ ಕೇರಿಯೇ ಮುಂದೆ ಮಡಿಕೇರಿ ಆಯ್ತು ಅನ್ನುವಂತಹ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದಿರಿ ಜಮೀರ್ ಅವ್ರೆ. ಆದ್ರೆ ಭಾಷಾಶಾಸ್ತ್ರೀಯ ದೃಷ್ಟಿಯಿಂದ ಅದು ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಎಲ್ಲ ದಾಖಲೆಗಳು ಹಂಗದವ್ರಿ ಹನುಮಾಕ್ಷಿ, ಎಲ್ಲ ಬಹಳಷ್ಟು ದಾಖಲೆಗಳು ಹಂಗ ಬಂದವ್ರೆ. ಎಲ್ಲ ದಾಖಲೆಗಳು ಮುದ್ದುರಾಜನ ಕೇರಿ ಹೋಗಿ ಮಡಿಕೇರಿ ಆಗಿದೆ ಅಂತಕ್ಕಂಥದ್ರಿ. ಸರ್ ನಿಮಗ್ ಗೊತ್ತಿದೆ, ನಮ್ಮಲ್ಲಿ ಇತಿಹಾಸ ತಜ್ಞರು ಏನೆಲ್ಲ ಇತಿಹಾಸ ಉಪನ್ಯಾಸಕರು, ಕ್ಷಮಿಸಿ ಇತಿಹಾಸ ತಜ್ಞರಲ್ಲ, ಅವರೆಲ್ಲ ಈ ರೀತಿಯ ತಪ್ಪುಗಳನ್ನ ಬಹಳಷ್ಟು ಕಡೆ ಮಾಡ್ತಾನೆ ಹೋಗಿದ್ದಾರೆ. ತಾವು ಹೇಳಿದ ಹಾಗೆ ಕಲ್ಯಾಣಿ ಚಾಲುಕ್ಯರು ಅನ್ನುವಂಥದ್ದು ಗೆಜೆಟಿಯರ್ ನಲ್ಲಿ ಬಂದಿದೆ, ಅವ್ರು ಬರೆದಿರೋ ಎಲ್ಲ ಪುಸ್ತಕಗಳಲ್ಲೂ ಬಂದಿದೆ. ಅದ್ರ ನಿಜವಾಗ್ಲೂ ಅದ್ರ ಮೂಲ ಹೆಸರು ಕಲ್ಯಾಣದ ಚಾಲುಕ್ಯರು. ಬಸವ ಕಲ್ಯಾಣ ಏನಿದೆಯಲ್ಲ, ಆ ಕಲ್ಯಾಣದ ಚಾಲುಕ್ಯರವರು, ಕಲ್ಯಾಣ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳಿದವರು. ಹಾಗೇನೆ ಈ ಮುದ್ದುರಾಜನ ಕೇರಿ ಅನ್ನೋದು ಮುದಕೇರಿ ಆಗ್ಬೇಕದು, ಮೆದಕೇರಿನ ಆಗ್ತದೋ, ಮಡಕೇರಿ ಹೇಗಾಗುತ್ತೆ ಅನ್ನುವಂತಹ ಪ್ರಶ್ನೆ ನನ್ ಸರ್. ತಪ್ಪಾಗಿಯೇ ಬರಿತಾ ಹೋಗ್ತಾ ಇದ್ದಾರೆ. ಇವತ್ತು ಇತಿಹಾಸ ಬಲ್ಲವರೇ ಇತಿಹಾಸ ಬರಿತಾ ಇಲ್ಲ, ಇತಿಹಾಸವನ್ನ ತಿರುಚಿ ಬರಿತಕ್ಕಂಥದ್ದು, ಇತಿಹಾಸವನ್ನ ತಪ್ಪಾಗಿ ಅರ್ಥೈಸಿ ಬರಿತಕ್ಕಂಥವ್ರ ಸಂಖ್ಯೆನೆ. ಆ ಕಾರಣಕ್ಕಾಗಿ ಅದನ್ನು ಕೂಡ ಎಲ್ಲೋ ಅಂತಹ ಒಂದು ತಪ್ಪಿನ ಮುಂದುವರಿಕೆಯ ಭಾಗ ಆಗಿರ್ಬೇಕು ಅಂತ ನನಗೆ ಅನಿಸ್ತದೆ. ಆಯ್ತು ಆಯ್ತು, ಧನ್ಯವಾದಗಳು. ವಿಜಯಲಕ್ಷ್ಮಿ ನೆಕ್ಸ್ಟ್ ನೋಡ್ರಿ. ಆಯ್ತು. ಶರಣು ಸಮರ್ಪಣೆಯನ್ನು ಜಯಶ್ರೀ ಆಲೂರ್ ಮೇಡಮ್ ಮಾಡಬೇಕಾಗಿ ವಿನಂತಿ. ಆಲೂರ್ ಮೇಡಮ್. ಧನ್ಯವಾದಗಳು ಅಕ್ಕ. ಇದ್ದೀನ್ರಿ ಅಕ್ಕ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ ಎನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನರಿವು ಸಂಘಟನೆಗಳಿಂದ ಶಾಸನ ತಜ್ಞೆ ಹಿರಿಯ ಸಂಶೋಧಕಿ ಶ್ರೀಮತಿ ಹನುಮಾಕ್ಷಿ ಗೂಗಿ ಅವರ ಗುರುಗಳಾದಂತಹ ಲಿಂಗೈಕ್ಯ ಶ್ರೀ ಎಂ ಕಲಬುರ್ಗಿ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ 331 ಮಾಲಿಕೆ. ಈ ಒಂದು ವಚನ ಅಧ್ಯಯನ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಶರಣೆ ಕಸ್ತೂರಿ ದಳವಾಯಿ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಪರಿಚಯ ನುಡಿಗಳನ್ನಾಡಿದಂತಹ ಸ್ವಾಗತವನ್ನ ಮಾಡಿಕೊಂಡಂತಹ ಡಾಕ್ಟರ್ ವೀಣಾ ಬಿರಾದಾರ್ ಇವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಹಾಗೇನೆ ಇವತ್ತಿನ ಬಹಳಷ್ಟು ಮುಖ್ಯವಾದಂತಹ ಒಂದು ಉಪನ್ಯಾಸ ಕಾರ್ಯಕ್ರಮ ಕೊಡಗಿನ ಲಿಂಗಾಯತ ರಾಜಮನೆತನಗಳು ಅಂತಕ್ಕಂಥ ವಿಚಾರವನ್ನ ಡಾಕ್ಟರ್ ಜಮೀರ್ ಅಹಮದ್ ಅವರು ಬಹಳಷ್ಟು ಒಂದು ವಿಸ್ತಾರವಾಗಿ ನಮ್ಗೆ ಕನ್ನಡ ಉಪನ್ಯಾಸಕರು, ಕೊಡಗು ವಿಶ್ವವಿದ್ಯಾಲಯ, ಇವರು ಬಹಳಷ್ಟು ವಿಸ್ತಾರವಾಗಿ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇನ್ನು ವೇದಿಕೆಯ ರೂವಾರಿಗಳಾದಂತಹ ಎಂದಿನಂತೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಅಳಿದುಳಿದ ವಿಚಾರಗಳೆಲ್ಲವನ್ನ ನಮಗೆ ಹಂಚಿಕೊಂಡ್ರು. ಅವ್ರಿಗೂ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳು, ಶರಣಾರ್ಥಿಗಳು. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ದತ್ತಿ ದಾಸೋಹಿಗಳಾದಂತಹ ಹನುಮಾಕ್ಷಿ ಗೂಗಿ ಮೇಡಮ್ ಅವರು ಕೂಡ ವಿಚಾರವನ್ನ ಮಾತಾಡ್ತಾ ಎಂ ಕಲಬುರ್ಗಿ ಅವರ ಬಗ್ಗೆ ಒಂದು ಮಿನಿ ಉಪನ್ಯಾಸವನ್ನೇ ನಮಗೆ ನೀಡಿದ್ರು. ಅವ್ರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಹಾಗೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ವಚನ ಮಂಗಳವನ್ನ ಮಾಡಲಿರ್ತಕ್ಕಂತಹ ಶರಣೆ ಅಕ್ಕ ಬನಶ್ರೀ ಹತ್ತಿ ಅವರಿಗೆ ವೇದಿಕೆಯ ಪರವಾಗಿ ನನ್ನ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತಹ ಶರಣೆ ವಿಜಯಾಕ್ಷಿ ಕಲಬುರ್ಗಿ ಅವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಮ್ಗೆಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನರು, ಇದರಲ್ಲಿ ನಾಡಿನ ಮತ್ತು ಹೊರನಾಡಿನಿಂದ ಮತ್ತೆ ದೇಶ ವಿದೇಶದಿಂದಲೂ ಕೂಡ ಈ ಒಂದು ಗೂಗಲ್ ಮೀಟ್ ನಲ್ಲಿ ಜಾಯಿನ್ ಆಗಿದ್ದೀರಿ. ತಾವೆಲ್ಲರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಬಹಳಷ್ಟು ಜನ ಸಂವಾದದಲ್ಲಿಯೂ ಕೂಡ ಗೌರವಮ್ಮ ಕೂಡ ಭಾಗವಹಿಸಿದ್ರು, ಪ್ರಶ್ನೆಗಳನ್ನ ಕೇಳ್ಕೊಂಡ್ರು. ತಾವೆಲ್ಲರೂ ಕೂಡ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಲಭ್ಯ ಆಗಿದಾವ ಅಂತಕ್ಕಂತಹ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ವೇದಿಕೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಶರಣೆಯರಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕೆ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ಶರಣಾರ್ಥಿ. ಧನ್ಯವಾದಗಳು. ವಚನ ಮಂಗಳವನ್ನು ಶರಣಿ ಬನಶ್ರೀ ಹತ್ತಿ ಅಕ್ಕನವರು ನಡೆಸಿಕೊಡಬೇಕು. ಬನಶ್ರೀ ಮೇಡಮ್. ಮೈಕ್ ಎಲ್ಲರಿಗೂ ಶರಣಾರ್ಥಿಗಳು.
ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆವ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆವ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಬೆಳಗಿನ ಚಿಂತೆ ಬೆಳಗಿನ ಚಿಂತೆ. ಧನ್ಯವಾದಗಳು. ಸುಮಧುರವಾಗಿ ವಚನ ಮಂಗಳಗೈದ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿತು. ಮತ್ತೆ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಉಪನ್ಯಾಸದೊಂದಿಗೆ ಎಲ್ಲರೂ ಇರೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದ. ಬಸವ ಭಕ್ತರಿಗೆ ಎಲ್ಲರಿಗೂ ಶರಣಾರ್ಥಿಗಳು.